नित्यं भागवतः सेवया भगवती उत्तमश्लोके भक्तिर्भवति नैष्ठकी हरिः ओं तत्सत्. ಇವತ್ತು ನಾವು ಶ್ರೀಮದ್ ಭಗವದ್ಗೀತಾ 15 ಅಧ್ಯಾಯ 5ನೇ ಶ್ಲೋಕ ಇಲ್ಲಿ ಬರೆದಿದ್ದಾರೆ. ಅದನ್ನು ನೋಡಿಬಿಟ್ಟು 15ನೇ ಅಧ್ಯಾಯನ ಒಂದು ಸಾರಾಂಶ ಅದನ್ನೇ ಇವತ್ತು ನೋಡಬೇಕು ಅಂತ ಹೇಳಿದ ಪ್ರಭುಗಳು ಆ ಥರ ಮಾಡೋಣ. ನಿರ್ಮಾಣ ಮೋಹ ಜಿತ ಸಂಗ ದೋಷ ನಿರ್ಮಾಣ ಮೋಹ ಜಿತ ಸಂಗ ದೋಷ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಾಃ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಾಃ ದ್ವಂದ್ವೈರ್ವಿಮುಕ್ತಾಃ ಸುಖ ದುಃಖ ಸಂಜ್ಞೈರ್ ದ್ವಂದ್ವೈರ್ವಿಮುಕ್ತಾಃ ಸುಖ ದುಃಖ ಸಂಜ್ಞೈರ್ ಗಚ್ಚಂತಿ ಯಮೂಢಾಃ ಪದಮವ್ಯಯಂ ತತ್ ಗಚ್ಚಂತಿ ಯಮೂಢಾಃ ಪದಮವ್ಯಯಂ ತತ್. ಮಾಡ್ತೀರಾ? ನಿರ್ಮಾಣ ಮೋಹ ಜಿತ ಸಂಗ ದೋಷ ಆಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಃ ದ್ವಂದ್ವೈರ್ವಿಮುಕ್ತಾಃ ಸುಖ ದುಃಖ ಸಂಜ್ಞೈರ್ ಗಚ್ಚನ್ತ್ಯಮೂಢಾಃ ಪದಮವ್ಯಯಂ ತತ್. ನಿರ್ಮಾಣ ಮೋಹ ಜಿತ ಸಂಗ ದೋಷ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಃ ದ್ವಂದ್ವೈರ್ವಿಮುಕ್ತಾಃ ಸುಖ ದುಃಖ ಸಂಜ್ಞೈರ್ ಗಚ್ಚನ್ತ್ಯಮೂಢಾಃ ಪದಮವ್ಯಯಂ ತತ್. ನಿರ್ಮಾಣ ಮೋಹ ಜಿತ ಸಂಗ ದೋಷ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಃ ದ್ವಂದ್ವೈರ್ವಿಮುಕ್ತಾಃ ಸುಖ ದುಃಖ ಸಂಜ್ಞೈರ್ ಗಚ್ಚನ್ತ್ಯಮೂಢಾಃ ಪದಮವ್ಯಯಂ ತತ್. ನಿರ್ಮಾಣ ಮೋಹ ಜಿತ ಸಂಗ ದೋಷ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಃ ದ್ವಂದ್ವೈರ್ವಿಮುಕ್ತಾಃ ಸುಖ ದುಃಖ ಸಂಜ್ಞೈರ್ ಗಚ್ಚನ್ತ್ಯಮೂಢಾಃ ಪದಮವ್ಯಯಂ ತತ್. ನಿರ್ಮಾಣ ಮೋಹ ಜಿತ ಸಂಗ ದೋಷ ಆಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಃ ದ್ವಂದ್ವೈರ್ವಿಮುಕ್ತಾಃ ಸುಖ ದುಃಖ ಸಂಜ್ಞೈರ್ ಗಚ್ಚನ್ತ್ಯಮೂಢಾಃ ಪದಮವ್ಯಯಂ ತತ್.
ಪ್ರತಿಷ್ಠೆಯಿಂದ, ಮೋಹದಿಂದ ಮತ್ತು ಸುಳ್ಳು ಸಂಘದಿಂದ ಮುಕ್ತರಾದವರು, ನಿತ್ಯವಾದುದನ್ನು ಅರಿತವರು, ಐಹಿಕ ಕಾಮವನ್ನು ತ್ಯಜಿಸಿದವರು, ಸುಖ ದುಃಖಗಳ ದ್ವಂದ್ವದಿಂದ ಬಿಡುಗಡೆಯಾದವರು ಮತ್ತು ಗೊಂದಲವಿಲ್ಲದೆ ಆ ಪರಮಪುರುಷನಿಗೆ ಶರಣಾಗುವುದು ಹೇಗೆ ಎನ್ನುವುದನ್ನು ತಿಳಿದವರು, ಇಂಥವರು ಆ ಶಾಶ್ವತ ರಾಜ್ಯವನ್ನು ಪಡೆಯುವರು. ಭಾವಾರ್ಥ: ಶರಣಾಗತಿಯ ಪ್ರಕ್ರಿಯೆಯನ್ನು ಇಲ್ಲಿ ತುಂಬ ಚೆನ್ನಾಗಿ ವರ್ಣಿಸಿದೆ. ಮೊದಲನೆಯ ಅರ್ಹತೆ ಎಂದರೆ ಮನುಷ್ಯನು ಗರ್ವದಿಂದ ಭ್ರಾಂತನಾಗಬಾರದು. ತಾನೇ ಐಹಿಕ ಪ್ರಕೃತಿಯ ಪ್ರಭು ಎಂದುಕೊಂಡ ಬದ್ಧ ಆತ್ಮನು ಜಂಬದಿಂದ ಬೀಗುತ್ತಾನೆ. ಆದುದರಿಂದ ದೇವೋತ್ತಮ ಪರಮಪುರುಷನಿಗೆ ಶರಣಾಗುವುದು ಆತನಿಗೆ ಕಷ್ಟ. ನಿಜವಾದ ಜ್ಞಾನವನ್ನು ಬೆಳೆಸಿಕೊಂಡು ಮನುಷ್ಯನು ತಾನು ಐಹಿಕ ಪ್ರಕೃತಿಯ ಪ್ರಭುವಲ್ಲ, ದೇವೋತ್ತಮ ಪರಮಪುರುಷನೇ ಪ್ರಭು ಎಂದು ತಿಳಿಯಬೇಕು. ಗರ್ವದಿಂದ ಬರುವ ಭ್ರಮೆಯಿಂದ ಮನುಷ್ಯನು ಮುಕ್ತನಾದಾಗ ಅವನು ಶರಣಾಗತಿಯ ಪ್ರಕ್ರಿಯೆಯನ್ನು ಪ್ರಾರಂಭಿಸಬಹುದು. ಈ ಐಹಿಕ ಪ್ರಪಂಚದಲ್ಲಿ ಯಾವುದಾದರೂ ಗೌರವವನ್ನು ಸದಾ ನಿರೀಕ್ಷಿಸುತ್ತಿರುವ ಮನುಷ್ಯನು ಪರಮಪುರುಷನಿಗೆ ಶರಣಾಗತನಾಗಲಾರ. ಅಹಂಕಾರದ ಕಾರಣ ಮಾಯೆ. ಮನುಷ್ಯನಿಗೆ ತಾನು ಈ ಜಗತ್ತಿನ ಪ್ರಭು ಎನ್ನುವ ಮೂರ್ಖ ಭಾವನೆ ಇರುತ್ತದೆ. ಹೀಗೆ ಅವನು ಎಲ್ಲ ವಿಷಯಗಳನ್ನು ಜಟಿಲಗೊಳಿಸುತ್ತಾನೆ ಮತ್ತು ಯಾವಾಗಲೂ ಕಷ್ಟದಲ್ಲಿರುತ್ತಾನೆ. ಇಡೀ ಪ್ರಪಂಚವು ಈ ಭಾವನೆಯಲ್ಲಿಯೇ ಮುಂದುವರಿಯುತ್ತದೆ. ಈ ಭೂಮಿಯು ಮಾನವ ಸಮಾಜಕ್ಕೆ ಸೇರಿದ್ದು ಎಂದು ಜನರು ಭಾವಿಸುತ್ತಾರೆ. ತಾವು ಭೂಮಿಯ ಒಡೆಯರು ಎನ್ನುವ ಸುಳ್ಳು ಭಾವನೆಯಿಂದ ಅದನ್ನು ಹಂಚಿಕೊಂಡಿದ್ದಾರೆ. ಮಾನವ ಸಮಾಜವೇ ಈ ಪ್ರಪಂಚದ ಒಡೆಯ ಎನ್ನುವ ಸುಳ್ಳು ಭಾವನೆಯಿಂದ ಮನುಷ್ಯನು ಹೊರಬರಬೇಕು. ಮನುಷ್ಯನು ಇಂತಹ ಸುಳ್ಳು ಭಾವನೆಯಿಂದ ಬಿಡುಗಡೆ ಹೊಂದಿದಾಗ ಕೌಟುಂಬಿಕ, ಸಾಮಾಜಿಕ ಮತ್ತು ರಾಷ್ಟ್ರೀಯ ಅಭಿಮಾನಗಳಿಂದ ಮೂಡಿದ ಎಲ್ಲ ಸುಳ್ಳು ಸಹಯೋಗಗಳಿಂದಲೂ ಅವನು ಬಿಡುಗಡೆಯಾಗುತ್ತಾನೆ. ಈ ತಪ್ಪು ಸಹಯೋಗಗಳು ಮನುಷ್ಯನನ್ನು ಈ ಐಹಿಕ ಜಗತ್ತಿಗೆ ಬಂಧಿಸುತ್ತವೆ. ಈ ಹಂತದ ಅನಂತರ ಮನುಷ್ಯನು ಆಧ್ಯಾತ್ಮಿಕ ಜ್ಞಾನವನ್ನು ಬೆಳೆಸಿಕೊಳ್ಳಬೇಕು. ವಾಸ್ತವವಾಗಿ ಯಾವುದು ತನ್ನದು, ಯಾವುದು ತನ್ನದಲ್ಲ ಎನ್ನುವ ಅರಿವನ್ನು ಬೆಳೆಸಿಕೊಳ್ಳಬೇಕು. ವಿಷಯಗಳನ್ನು ಯಥಾರ್ಥವಾಗಿ ಇರುವಂತೆ ತಿಳಿದುಕೊಂಡಾಗ ಅವನು ಸುಖ, ದುಃಖ, ಸಂತೋಷ, ನೋವು ಇಂತಹ ದ್ವಂದ್ವ ಪರಿಕಲ್ಪನೆಗಳಿಂದ ಮುಕ್ತನಾಗುತ್ತಾನೆ. ಅವನ ಜ್ಞಾನ ಪರಿಪೂರ್ಣವಾಗುತ್ತದೆ. ಆಗ ದೇವೋತ್ತಮ ಪರಮಪುರುಷನಿಗೆ ಶರಣಾಗುವುದು ಅವನಿಗೆ ಸಾಧ್ಯವಾಗುತ್ತದೆ. ಹರೇ ಕೃಷ್ಣ. ಧನ್ಯವಾದಗಳು. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ಮಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಕಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ. ಈ ಒಂದು ಶ್ಲೋಕ ನನ್ನ ಭಾವಾರ್ಥ ಟ್ರಾನ್ಸ್ಲೇಷನ್ ಅಲ್ಲ, ಇದು ಪರ್ಪಟ್ ಅಂದರೆ ಭಾವಾರ್ಥ. ಅಂದರೆ ನೀವು ಸ್ವಲ್ಪ ಗಮನಿಸಿ ಕೇಳಿ ಸ್ವಲ್ಪ ಒಳಗೆ ಹಾಕ್ಕೊಂಡಿದ್ರೆ ಪೂರ್ತಿ ಅರ್ಥ ಆಗಿರ್ತದೆ. ಕೃಷ್ಣ ಕಾನ್ಷಿಯಸ್ನೆಸ್ ಅಷ್ಟು ಪವರ್ಫುಲ್ ಆಗಿದೆ. ಅದನ್ನು ಎಲ್ಲರಡೆ ಒಂದು 10 ಸಲ ಓದ್ಬೋದು. ರಿಯಲಿ ಟು ಅಂಡರ್ಸ್ಟ್ಯಾಂಡ್ ದಟ್ ಇಟ್ ಇಸ್ ತುಂಬ ಅಷ್ಟೇ ಕೃಷ್ಣ ಬಗ್ಗೆ ಅಂದರೆ
ನಾವು ಅದನ್ನು ಎಷ್ಟೋ ವರ್ಷ ಆಗಿದ್ರೆ ನಮಗೆ ತಲೆ ಹೊರ ಹೋಗ್ತಾರೆ. ಪ್ರಭುಪಾದರು ಅದನ್ನು ನೀವು ಯೋಚನೆ ಮಾಡಿ ನೋಡಿದ್ರೆ ಒಂದೊಂದು ಶ್ಲೋಕದಲ್ಲಿನೂ ಪ್ರಭುಪಾದರು ಬರೆದಿರೋ ಭಾವಾರ್ಥ ಮೋಸ್ಟ್ ಶ್ಲೋಕದಲ್ಲಿ ಆ ಥರ ಒಂದು ಇದು ಬರುತ್ತೆ ನಮಗೆ. ಬಟ್ ನಾವು ಅದನ್ನು ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇಲ್ಲ. ಒಂದು ರೆಡಿ ಇಲ್ಲ, ಇಲ್ಲಾಂದರೆ ನೋಡೋಣ ಆಮೇಲೆ ಆಗತ್ತೆ. ನಾವು ಕಲ್ಪನೆ ಹಿಂಗೆ ಮಾಡಿದ್ರೆ ಆಗತ್ತೆ, ಹಂಗೆ ಮಾಡಿದ್ರೆ ಆಗತ್ತೆ ಅಂತ ಕಲ್ಪನೆ ಮಾಡ್ಕೊಂಡು ಆಗ್ತದೆ. ಬಟ್ ನಾವು ಆಚಾರ್ಯರನ್ನು ಫಾಲೋ ಮಾಡಿದ್ರೆ 5 ವರ್ಷ ಕೂಡ ಸಾಕು. ನಾವೆಲ್ಲ 30 ವರ್ಷ, ಅದರಲ್ಲಿ ನಮಗೆ ಹೆಮ್ಮೆ. 30 ವರ್ಷ ನಾ ಕೃಷ್ಣ ಕಾನ್ಷಿಯಸ್ನೆಸ್ ಇದ್ದೀನಿ ಅಂತ ಹೇಳ್ಬಿಟ್ಟು ಅದನ್ನೇ ಬಿಡಬೇಕು ಅಂತ ಹೇಳ್ತಿದ್ದಾರೆ. ಅಂದರೆ ನಾನು ನಂದು ಅದನ್ನು ಬಿಡಬೇಕು ಅಂತ ಹೇಳ್ತಿದ್ದಾರೆ. ಅದು ಸ್ವಲ್ಪ ಅದ್ರ ಬಗ್ಗೆ ನೋಡೋಣ. ಈ ತಿಂಗಳು ಪ್ರಭುಗಳು ಹೇಳಿದ ಥರ ಎಲ್ಲ ದಾಮೋದರ ತಿಂಗಳು, ಇಲ್ಲೆಲ್ಲ ನೀವೆಲ್ಲ ಶ್ರೇಷ್ಠ ಭಕ್ತರುಗಳು, ನಿಮ್ಗೆ ಅದ್ರ ಬಗ್ಗೆ ಎಲ್ಲ ಗೊತ್ತು ಜಾಸ್ತಿ. ಆ ಇಂಪಾರ್ಟೆನ್ಸ್ ಬಗ್ಗೆ ಹೇಳಬೇಕು ಅಂತ ಇಲ್ಲ, ಹೇಳಿರ್ತಾರೆ ಹೆಂಗೇನು. ಈ ದಾಮೋದರ ತಿಂಗಳಿನಲ್ಲಿ ಎಷ್ಟಕ್ಕೆಷ್ಟು ನಾವು ಈ ಪ್ರಯಾಣ ಅಂದರೆ ಆಧ್ಯಾತ್ಮಿಕ ಪ್ರಯಾಣ, ಕೃಷ್ಣ ಭಕ್ತಿ ಪ್ರಯಾಣದಲ್ಲಿ ನಾವು ಮುಂದಿರುತ್ತೀವಿ ಅಂದರೆ ನಾವು ಪ್ರಯತ್ನ ಪಡ್ತೀವೋ ಅಷ್ಟಕ್ಕೆಷ್ಟು ಮುಂದಿರ್ತೀವಿ. ಇದು ವೆರಿ ಕ್ಲಿಯರ್. ನೀವು 1 ಹೆಜ್ಜೆ ಇಟ್ಟರೆ ಈ ದಾಮೋದರ ತಿಂಗಳಿನಲ್ಲಿ 100 ಹೆಜ್ಜೆ ಇಟ್ಟದಕ್ಕೆ ಸಮಾನ ಅಂತ ಹೇಳ್ತಾರೆ. ಅದಕ್ಕಿಂತ ನಾವು ಒಂದೊಂದು ವರ್ಷನ ಆದರೆ ನಾವು ಎಲ್ಲ ಮಾಡ್ತೀವಲ್ಲ, ನ್ಯೂ ಇಯರ್ ಬಂದರೆ ಒಂದು ಪ್ರತಿಜ್ಞೆ ಮಾಡ್ಕೊತೀವಿ. ಈ ವರ್ಷ ನಾನು ಬೆಳಿಗ್ಗೆ ಬೇಗ ಎದ್ದೇಳಬೇಕು, ಹಲ್ಲು ಉಜ್ಜಬೇಕು, ಆಮೇಲೆ ಕಾಫಿ ಕುಡಿಬೇಕು. ಎಷ್ಟೋ ಜನರು ಮಾರ್ಸಿ ಮಾಡ್ತಾರೆ. ಕೆಲವರು ಈ ಥರ ಸಿಂಪಲ್ ಇರಬೇಕು ಕೂಡ ನಾವು ಪ್ರತಿಜ್ಞೆ ಮಾಡಬೇಕು. ಈ ವರ್ಷದಿಂದ ನಾನು ಎಲ್ಲ ಮಕ್ಕಳೆಲ್ಲ ಈ ವರ್ಷದಿಂದ ನಾನು ಒಳ್ಳೆ ಮಾರ್ಕ್ ತಗೋಬೇಕು, ಎಲ್ಲ ಪ್ರತಿಜ್ಞೆ ಮಾಡ್ತಾರೆ, ಆಮೇಲೆ ಹೋಗುತ್ತೆ. ಬಟ್ ಅಟ್ಲೀಸ್ಟ್ ಮತ್ತೆ ಅದನ್ನು ಪ್ರತಿಜ್ಞೆ ಮಾಡ್ತಾ ಇದ್ದ ಆ ಒಂದು ಜ್ಞಾಪಕ ಇರುತ್ತೆ. ಅದೇ ಥರ ಈ ಒಂದು ತಿಂಗಳಿನಲ್ಲಿ ನಾವು ಆಧ್ಯಾತ್ಮಿಕ ಮುಂದೂಡಬೇಕು ಅಂತ ಹೇಳ್ಬಿಟ್ಟು ನಾವು ಪ್ರತಿಜ್ಞೆ ಮಾಡಬೇಕು. ಅದನ್ನು ಸ್ವಲ್ಪ ಈ ಥರ ನ್ಯೂ ಇಯರ್ಗೆ ನಾವು ಏನು ಪ್ರತಿಜ್ಞೆ ಮಾಡಿಬಿಟ್ಟಿವೋ ಆ ಥರ ಇದನ್ನು ಬಿಡಬಾರ್ದು. ಇದು ಅದೆಲ್ಲ ಒಂದು ರೀತಿಯಲ್ಲಿ ನೋಡಿದ್ರೆ ಓಕೆ, ಆಗಿದ್ರೆ ಆಗತ್ತೆ, ಇದ್ರೆ ಪರವಾಗಿಲ್ಲ ಅಂತ. ಇದನ್ನು ಆ ಥರ ನಾವು ನಮ್ಮ ಮನುಷ್ಯ ಜೀವನನ ನಾವು ಹಾಳು ಮಾಡೋಕ್ಕೆ ಬಿಡಬಾರ್ದು. ಅದು ಬಿಟ್ಟರೆ ಅದಕ್ಕಿಂತ ಒಂದು ನಷ್ಟ ನಮಗೆ ಬೇರೆ ಯಾವುದಿಲ್ಲ. ಅದು ನಾವು ತುಂಬ ದೀರ್ಘವಾಗಿ ನಮ್ಮ ತಿಳ್ಕೊಳ್ತಾ ಇದ್ರೆ ತಲೆಯಲ್ಲಿ ಹೊಡೆದು ಅದನ್ನು ನಾವು ಮತ್ತೆ ಇದು ಮಾಡ್ಕೋಬೇಕು. ಏನು ಬೇಕಾದ್ರೆ ನಾವು ಮಿಸ್ ಮಾಡ್ಬೋದು. ಏನೋ ನಾ ಪ್ರತಿಜ್ಞೆ ಮಾಡಿದೆ, ನನ್ನ ಜೀವನದಲ್ಲಿ ಇದನ್ನು ಅಚೀವ್ ಮಾಡಬೇಕು ಅಂತ ಯೋಚನೆ ಮಾಡಿದೆ, ಇದನ್ನು ಮಾಡಬೇಕು, ಎಲ್ಲ ಮಾಡ್ಬೋದು. ಎಲ್ಲರಿಗೂ ಅನುಭವ ಆಗ್ತಾ ಗೊತ್ತಾಗ್ತಾ ಇರುತ್ತೆ. ನಾನು 20 ವಯಸ್ಸಲ್ಲಿದ್ದಾಗ ಇದು ಮಾಡಬೇಕು ಅಂತ ಏನೇನೋ ಮಾಡಿದೆ, 30 ವಯಸ್ಸಾಗಿದೆ ಇದರಲ್ಲಿ ಒಂದು ಕೂಡ ಆಗಿಲ್ಲಪ್ಪ ಅಂತ. ಆಮೇಲೆ ಆವಾಗ ಹೊಸದಾಗಿ ಏನೆಲ್ಲ ಮಾಡ್ತಿದ್ದೀನಿ, 60 ವರ್ಷ ಆಗಿರುತ್ತೆ, ಇದು ಮಾಡಿಲ್ಲ. ಇದು ಎಲ್ಲರಿಗೂ ಅನುಭವ ಇರುತ್ತೆ. ಅದು ಏನೇ ಹೋಗಿದ್ರೂ ಪರವಾಗಿಲ್ಲ, ಇದನ್ನ ಬಿಡಬಾರ್ದು. ಇದನ್ನ ಫೇಲ್ ಆಗಕ್ಕೆ ಅವಕ್ಕೆ ಅವಶ್ಯನೇ ಆಗಬಾರ್ದು ಯಾರಿಗೇನು. ಜನರಿಗೆ ಇದು ಬಗ್ಗೆ ಗೊತ್ತೇ ಇರದೇ ಇದ್ದಾರೆ. ಬಟ್ ಇದು ಗೊತ್ತಾಗಿದ್ದವರು ಇದನ್ನು ನಾವು ಮಿಸ್ ಮಾಡಬಾರ್ದು. ಏನೇನೋ ಕಾರಣಗಳು ಹೇಳ್ತೀವಿ, ಅದೆಲ್ಲ ಮಿಸ್ ಮಾಡಬಾರ್ದು. ಸೊ ಇದರಲ್ಲಿ ಈ ಒಂದು 15ನೇ ಅಧ್ಯಾಯ ಇದನ್ನು ಇಂಗ್ಲೀಷ್ನಲ್ಲಿ ಇದು ಯೋಗ ಆಫ್ ದ ಸುಪ್ರೀಂ ಮಾಸ್ಟರ್ ಅಂತ ಹೇಳ್ತಿದ್ದಾರೆ. ಇದನ್ನು ಭಗವಂತ ಇದರಲ್ಲಿ ಕೊನೆಯಲ್ಲಿ ಹೇಳ್ತಿದ್ದಾನೆ, ನಾನು ಇರೋ ಎಲ್ಲ ರಹಸ್ಯನ ಇದರಲ್ಲಿ ಹೇಳ್ಬಿಟ್ಟಿದ್ದೀನಿ ಅಂತ ಹೇಳ್ತಿದ್ದಾನೆ. ಕೊನೆ 20ನೇ ಶ್ಲೋಕದಲ್ಲಿ ಅದರ ಬಗ್ಗೆ ಹೇಳ್ತಿದ್ದಾನೆ. ಸೊ ಈ ಫಿಲಾಸಫಿ ಏನು ಅದನ್ನು ನಾವು ಒಂದು ಸಮ್ಮರಿಯಾಗಿ ಇವಾಗ ತಿಳ್ಕೊಂಬೋಣ. ನಮ್ಮ ದೇವಸ್ಥಾನ, ಎಷ್ಟು ಜನರು ಶೇಷಾದ್ರಿಪುರ ದೇವಸ್ಥಾನ ಬಂದಿದ್ದೀರಾ? ಇಲ್ಲಿಂದ ಎಲ್ಲರೂ ಬಂದಿದ್ದೀರಾ? ನಾನು ನೋಡ್ತಾನೆ ಇಲ್ಲ. ನಾವು ಸೇವೆ ಮಾಡ್ತೀವಿ ಅಲ್ಲಿ, ಅಂದರೆ ನಮ್ಮ ಸರ್ಕಲ್ ಒಂದು ಭಾನುವಾರ ನಮ್ಗೆ ಅವಕಾಶ ಕೊಡ್ತಿದ್ದಾರೆ. ನಾವೆಲ್ಲ ಅಲ್ಲಿ ಹೋಗಿ, ಇಲ್ಲಿ ನೀವು ಹೆಂಗೆ ಎಲ್ಲರಿಗೆ ಸೇವೆ ಮಾಡ್ತೀರಾ, ಅಲ್ಲಿ ಎಲ್ಲ ಭಕ್ತರು ಒಂದು 200-300 ಜನರು, 400 ಜನರು, 500 ಜನ ಕೂಡ ಬರ್ತಾರೆ. ಎಲ್ಲರಿಗೆ ಸೇವೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಆ ಒಂದು ಅವಕಾಶ ನಮಗೆ ಒಂದು 45 ಡೇಸ್ ಒಂದು ಸಲ ಸಿಕ್ಕತ್ತೆ. ಅಫ್ಕೋರ್ಸ್ ನೀವು ಬೆಳಿಗ್ಗೆ ಮಾಡ್ತಿದ್ದೀರಾ ಅಲ್ಲಿ ಪ್ರೋಗ್ರಾಮ್, ಅದಕ್ಕೆ ಅಲ್ಲಿನೂ ಬೆಳಿಗ್ಗೆ ನಡೀತದೆ. ಯಾವ್ದಾರು ಒಂದು ಸಲ ಎಲ್ಲರೂ ಕರ್ಕೊಂಡ್ಬಿಡಿ. ಒಂದ್ಸಲ ನಾವು ಎಲ್ಲರೂ ಅಲ್ಲಿ ಹೋಗಿರ್ಬೇಕು. ಅಲ್ಲಿ ಆಗುತ್ತೆ ಹೆಂಗಂದ್ರೆ, ಇಲ್ಲಿ ನೀವು ಎಲ್ಲ ಮಾಡೋ ಥರ ಗುರು ಪೂಜಾರಿಂದ ಎಲ್ಲ ನಾವೇ ಮಾಡ್ತೀವಿ, ಅಂದ್ರೆ ನಮ್ಮ ಟೀಮ್ ಮಾಡ್ತೇವೆ ಅಲ್ಲಿ. ಬಟ್ ನಾವು ಇಡೀ ಶೇಷಾದ್ರಿಪುರ ಅಂದರೆ ಬೆಂಗಳೂರು ಜಗನ್ನಾಥ ಮಂದಿರ ಯಾರ್ಯಾರು ಕನೆಕ್ಟ್ ಇರ್ತಾರೆ ಎಲ್ಲರಲ್ಲಿ ಬರುವಾಗ ಅವರೆಲ್ಲರಿಗೆ ನಾವು ಸೇವೆ ಮಾಡೋಕ್ಕಾಗತ್ತೆ. ಆ ಒಂದು ಚಾನ್ಸ್ ಮೇ ಬಿ ಒಂದು ದಿವಸ ಇಲ್ಲಿ ರಜಾ ಬಿಟ್ಟು ಒಂದು ಬಸ್ ಮಾಡಿಕೊಂಡು ಎಲ್ಲರಲ್ಲಿ ಬರ್ಬೋದು, ಚೆನ್ನಾಗಿರುತ್ತೆ.
ಯು ಕ್ಯಾನ್ ಶೋ ಕಾಸ್ ದಿಸ್ ಇಸ್ ಅವರ್ ನಿಮ್ಮ ಅಲ್ಲಿ ನಾವೇ ಪ್ರವಚನ, ನಾವೇ ಗುರು ಪೂಜಾ, ನಾವೇ ಕೀರ್ತನ, ನಾವೇ ಪ್ರಸಾದ ವಿನಿಯೋಗ ಎಲ್ಲ ಮಾಡ್ತೀವಿ. ಎಲ್ಲರೂ ಬರ್ಬೋದು, ಒಂದ್ಸಲ ಒಂದು ಅನುಭವ ಸಿಗತ್ತೆ. ಓಕೆ, ಸೊ ಇದು ನಮ್ಮ ಜಗನ್ನಾಥ್, ಬಲದೇವ್, ಸುಭದ್ರ ನಮ್ಮ ಡೈಟೀಸ್. ಈ ಕಡೆ ಇರೋ ರಾಧಾಕೃಷ್ಣನ ಹೆಸರು ಎಷ್ಟು ಜನರಿಗೆ ಗೊತ್ತು? ಮಾತಾಡಿ, ನಿಮ್ಗೆ ಹೇಳಿ. ಏನ್ ಹೇಳಿದ್ರು? ರಾಧಾ ಮಾಧವ್ ಇಲ್ಲ, ಬೇರೆ ಯಾರಾದ್ರು? ಆ ವಿಗ್ರಹ ಹೆಸರು ಗೌರಾಂಗಿ ಬೆಂಗಳೂರೇಶ್ವರ. ಗೌರಾಂಗಿ ಬೆಂಗಳೂರೇಶ್ವರ. ಇಡೀ ಬೆಂಗಳೂರಿಗೆ ಅವರೇ ರಾಧಾಕೃಷ್ಣ. ಆ ವಿಗ್ರಹ ನಮ್ಗೆ ನಮ್ಮ ಗುರು ಮಹಾರಾಜರು ಇದ್ದಾರೆ, ಜಯಪತಾಕ ಮಹಾರಾಜ್ ಅವರೇ ಇಲ್ಲಿ GBC ಅಂತ ಹೇಳೋದು. ನಾನು ಹೇಳಿದ್ರಲ್ಲ ಕೋಆರ್ಡಿನೇಟರ್ ಅಂತ ನನ್ನ ಇಲ್ಲಿ ಹೇಳಿದ್ರು. ಅವ್ರು ಈ ಇಂಡಿಯಾಕ್ಕೆ ಕೋಆರ್ಡಿನೇಟರ್ ಜಯಪತಾಕ ಸ್ವಾಮಿ ಗುರು ಮಹಾರಾಜ್. ಸೊ ಅವರ ಮಾರ್ಗದರ್ಶನದಲ್ಲಿ ನಮ್ಮ ದೇವಸ್ಥಾನ ನಡೀತದ. ಆ ದೇವಸ್ಥಾನಕ್ಕೆ, ಆ ವಿಗ್ರಹಕ್ಕೆ ಅವ್ರಿಗೆ ಹೆಸರು ಕೊಟ್ಟಿದ್ದಾರೆ, ಗೌರಾಂಗಿ ಬೆಂಗಳೂರೇಶ್ವರ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಪ್ರಭುಪಾದರ ಬಗ್ಗೆ ಎಲ್ಲರೂ ಗೊತ್ತು. ಜಯಪತಾಕ್ ಮಹಾರಾಜ್ ಮತ್ತು ಗೀತ ಮಹಾತ್ಮೆಯ ಒಂದು ಬರೆದಿದ್ದಾರೆ ನನಗೆ. ಇದ್ರಲ್ಲಿ ಏನು ಬರೆದಿದೆ ಅಂದರೆ, ಯಾವ ಒಬ್ಬ ಈ ಒಂದು ಸಂಸಾರ ಸಾಗರದಲ್ಲಿಂದ ಬಿಡುಬಿಡಬೇಕು ಅಂತ ಯೋಚನೆ ಮಾಡ್ತಿದ್ದಾನೋ ಅವನಿಗೆ ಈ ಭಗವದ್ಗೀತಾ ಅಂತ ಒಂದು ಬೋಟ್ ಅಂದ್ರೆ ದೋಣಿ ಅಂದ್ರೆ ಕ್ರಿಕೆಟ್ ದೋಣಿ ಅಲ್ಲ, ಬೋಟ್ ಅಂತ ಹೇಳ್ತಾರೆ. ಆ ಬೋಟ್ನಲ್ಲಿ ನಾವು ಪ್ರಯಾಣ ಮಾಡಿದ್ರೆ, ಈ ಭಗವದ್ಗೀತಾ ಅಂತ ಇರೋ ಒಂದು ದೋಣಿನಲ್ಲಿ ನಾವು ಪ್ರಯಾಣ ಮಾಡಿದ್ರೆ ಈ ಸಂಸಾರ ಸಾಗರದಿಂದ ನಾವು ಆ ಕಡೆ ಹೋಗ್ಬೋದು. ಅದು ಗೀತ ಮಹಾತ್ಮ್ಯ ಅಂತ ಇರೋದನ್ನ ಬಂದು ಶಂಕರಾಚಾರ್ಯರು ಅವರು ಅದ್ರ ಬಗ್ಗೆ ವಿವರಣೆ ಮಾಡಿದ್ದಾರೆ. ಗೀತಾ ಯಾಕೆ ನಾವು ಓದಬೇಕು, ಭಗವದ್ಗೀತಾ ಯಾಕೆ ಓದಬೇಕು ಅಂತ ಹೇಳ್ಬಿಟ್ಟು ಶ್ರೀಪಾದ್ ಶಂಕರಾಚಾರ್ಯ ಎಲ್ಲರಿಗೂ ಗೊತ್ತು, ಆದಿಶಂಕರ ಅವರು ಕೊಟ್ಟಿದ್ದಾರೆ ಅದ್ರ ಬಗ್ಗೆ. ಅದನ್ನಲ್ಲಿಂದ ಒಂದು ಶ್ಲೋಕ ಇದೆ. ಇವಾಗ ನಾವು ಇದಕ್ಕೆ ಹೋಗೋಣ. ಅದು ಸಂಸ್ಬೇಕು, ಇದು ಇಂಗ್ಲೀಷ್ನಲ್ಲಿ ಇದೆ, ಇದು ಕನ್ನಡ ಕ್ಲಾಸ್. ಬಟ್ ನೋಡ್ಕೊಳ್ಳಿ, ಸುಮ್ಮನೆ ಪಟ್ಟ ನೋಡ್ಕೊಳ್ಳಿ, ಅದರಿಂದ ಇರೋದು ಹೆಂಗೆ ನಾನು ಹೇಳಲ್ಲ ಹೇಳ್ತೀನಿ. ಜಾಸ್ತಿ ಇಲ್ಲ, ಸುಮ್ಮನೆ ಒಂದು 10-15 ಸ್ಲೈಡ್ ಇದೆ. ಇಲ್ಲಿ ಭಗವಂತ ಹೇಳ್ತಿದ್ದಾನೆ, ಈ 15ನೇ ಅಧ್ಯಾಯದಲ್ಲಿ ಮೊದಲ ಶ್ಲೋಕ, ಅದ್ರಲ್ಲಿ ಭಗವಂತ ಹೇಳ್ತಿದ್ದಾನೆ, ಒಂದು ವೃಕ್ಷ ಇದೆ ಅಂತ ಹೇಳ್ತಾನೆ. ಆ ವೃಕ್ಷ ಹೆಂಗಿದೆ ಅಂತ ಹೇಳಿದ್ರೆ ಉಲ್ಟಾವಾಗಿದೆ ಅಂತ. ಅಂದ್ರೆ ನಾವು ನೋಡೋ ವೃಕ್ಷಗಳೆಲ್ಲ ಇಲ್ಲಿಂದ ಅಂದ್ರೆ ರೂಟ್ ಬೇರು ಕೆಳಗೆ ಇರುತ್ತೆ, ಮೇಲೆ ಹೋಗ್ತಾ ಹೋಗ್ತಾ ಆ ಗಿಡ ಅದರಲ್ಲಿ ಟ್ವಿಗ್ಸ್ ಬರ್ತಾ, ಅದರಿಂದ ಬ್ರಾಂಚಸ್ ಬರ್ತಾ ಇದೆ, ಅದರಿಂದ ಎಲೆಗಳು, ಹೂವು, ಕಾಯಿ ಇದೆಲ್ಲ ಬರ್ತದೆ, ಮೇಲೆ ನೋಡ್ತಾ ಇದ್ದೀವಿ. ಬಟ್ ಇಲ್ಲಿ ಹೇಳೋ ಒಂದು ವೃಕ್ಷ ಉಲ್ಟವಾಗಿದೆ. ಹಂಗಂದ್ರೆ ಕೆಳಗೆ ಬಂದು ಈ ಎಲೆ, ಕಾಯಿ ಅದೆಲ್ಲ ಇರ್ತದೆ, ಹಂಗೆ ಅದನ್ನ ಬೇರು ಮೇಲೆ ಹೋಗ್ತಾ ಇದೆ. ಆ ಥರ ಯಾರು ನೋಡಿದ್ದೀರಾ? ಮರಗಳು ಎಲ್ಲಿ ನೋಡಿದ್ದೀರಾ? ಪ್ರತಿಬಿಂಬ ನೀರಿನಲ್ಲಿ ನೋಡಿದ್ದೀರಾ? ಅದು ನೀರಲ್ವಾ, ಮರ ಅಂತ ಹೆಂಗೆ ಹೇಳ್ತೀರಾ? ನೀವು ನೋಡಿದ್ದು ನೀರಲ್ಲ, ಮರ ಅಲ್ಲ. ನಾನು ಕೇಳಿದ್ದು ಮರ ಉಲ್ಟವಾಗಿರೋದು ಯಾರು ನೋಡಿದ್ದೀರಾ ಅಂತ ಹೇಳ್ಬಿಟ್ಟು. ನೀವು ಹೇಳಿದ್ರು ಮುಖ್ಯ, ಹಂಗೆ ನಾವೆಲ್ಲ ನೋಡ್ತಾ ಇದೀವಿ, ಅದ್ರ ಬಗ್ಗೆ ನೋಡ್ತೀವಿ, ಅದನ್ನ ಮುಂದೆ ಹೋಗ್ತಾ ಹೋಗ್ತಾ ನೋಡ್ಬೋದು. ಸೊ ಈ ತರ ಒಂದು ವೃಕ್ಷ ಇದೆ, ಇಲ್ಲೇ ಅವರು ಹಾಕಿದ್ದಾರೆ ನೋಡಿ. ಈ ಮರನ ನೀರಿನಲ್ಲಿ ಅದು ಬಿಂಬ ಕಾಣಿಸ್ತಾ ಇದೆ. ಆ ಬಿಂಬ ನೋಡಿದ್ರೆ ನಾವು ಇಲ್ಲಿ ವೃಕ್ಷಕ್ಕ ಅದು ಬೇರು ಇಲ್ಲಿ ಭೂಮಿ ಹತ್ರ ಕಾಣಿಸ್ತಾ ಇದೆ. ಆಮೇಲೆ ಕೆಳಗೆ ಹೋಗ್ತಾ ಹೋಗ್ತಾ ಇಲ್ಲಿರೋ ಇದೆಲ್ಲ ಕಾಣಿಸ್ತಾ ಇದೆ. ಓಕೆ, ಸೊ ಅದನ್ನ ಇಲ್ಲಿ ಹಾಕ್ತಾರೆ. ಇದು ಏನು ಒಂದು ಮರ, ಇದನ್ನ ಬ್ಯಾನಿಯನ್ ಟ್ರೀ ಅಂತ ಹೇಳ್ತಾರೆ. ಅದನ್ನ ಇಲ್ಲಿ ಅದಕ್ಕೆ ಇದು ಏನೋ, ಇದನ್ನ ಹೆಂಗ ಅರ್ಥ ಮಾಡ್ಕೋಬೇಕು ಹಂಗಂದ್ರೆ ನಾವು ತಿಳ್ಕೊಬೇಕು. ಇದನ್ನ ನಾನು ಕೇಳಿದ್ರೆ ನೋಡಿದಿರಾ ಅಂತ ಹೇಳಿದ್ರೆ ಯಾರು ನಿಜವಾಗಿಯೂ ಒಂದು ನೋಡಿರಕ್ಕೆ ಆಗಿಲ್ಲ.
ಇದನ್ನ ನಾವು ಒಂದು ಅಂದರೆ ಭಾವನೆಯಲ್ಲೇ ಅರ್ಥ ಮಾಡ್ಕೋಬೇಕು. ಹಿಂಗೆ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಈ ಮರ ಬ್ರಹ್ಮಲೋಕದಲ್ಲಿ ಶುರುವಾಗತ್ತೆ ಅಂತ ಇಟ್ಕೊಳ್ಳಿ. ಅದು ಮೇಲೆ ಇದೆ ಅಂತ ಹೇಳ್ತಿದ್ದಾರೆ. ಬ್ರಹ್ಮಲೋಕ ಮೇಲೆ ಇದೆ, 14 ಲೋಕಗಳಿದೆ ಅಲ್ಲ, ನಾವು ಮಧ್ಯ ಲೋಕದಲ್ಲಿದ್ದೀವಿ. ಸೊ ಈ ಬ್ರಹ್ಮಲೋಕದಲ್ಲಿ ಇರೋ ಮರ ಅಲ್ಲಿ ಇಟ್ಟಿದ್ರೆ ಅದು ಹಿಂಗೆ ಕಳಹ ಮರ ಥರ ಯೋಚನೆ ಮಾಡ್ತೀವಿ. ಹಾಗಾದ್ರೆ ಈ 14 ಲೋಕ, ಇಲ್ಲಿ ಜನರು ಒಂದೊಂದು ಲೋಕವಾಗಿ ಮೇಲಿಂದ ಕೆಳಗೆ ಹೋಗ್ತಾ ಇರ್ತೀವಿ. ಈ ಮರನ ನಾವು ಹೆಂಗೆ ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ, ಈ ಜೀವಗಳು ಈ ಹೆಂಗೆ ಒಂದು ಕೋತಿ ಇದ್ರೆ ಈ ಮರದಲ್ಲಿ ಏನಾಗತ್ತೆ, ಅಲ್ಲೊಂದು ಹಣ್ಣು ನೋಡ್ತಾ ಇದೆ, ಮರದಲ್ಲಿ ಕೂತ್ಕೊಂಡಿರುತ್ತೆ, ಅಲ್ಲಿ ಒಂದು ಶಾಖ, ಆ ಶಾಖದಲ್ಲಿ ಒಂದು ಹಣ್ಣು ಇರುತ್ತೆ, ಅಲ್ಲಿಂದ ಜಂಪ್ ಮಾಡಿ ಆ ಹಣ್ಣನ್ನು ತಂದು ತಿನ್ನುತ್ತೆ, ತಗೊಂಡು ತಿಂತಾ ಇದೆ. ಆಮೇಲೆ ಈ ಕಡೆ ಬೇರೆ ಏನೋರೋ ಒಂದು ಕಾಣಿಸುತ್ತೆ, ಅದನ್ನು ಹೋಗಿ ತಿನ್ನೋಣ, ಇದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಅದನ್ನ ತಿನ್ನುತ್ತೆ. ಎಲ್ಲ ಹಿಂಗೆ ಹೋಗ್ತಾ ಇರ್ತವೆ ಈ ಕೋತಿಗಳು, ಯಾವ ಒಂದು ಪ್ರಾಣಿ ಕೂಡ. ಅದೇ ಥರ ಜೀವಗಳು, ನಾವು ಈ ಒಂದು ಭೌತಿಕ ಲೋಕ ಅಂತ ಬಂದ ಮೇಲೆ ಈ 14 ಲೋಕದ ಒಳಗೆ ನಾವು ಸುತ್ತಾಡ್ತಾ ಇರ್ತೀವಿ. ಆ ಹಣ್ಣು ಅಂತ ಹೇಳಿದ್ರಲ್ಲ, ಅದು ನಾವು ಇಚ್ಛೆ ಪಡೋ ವಸ್ತುಗಳು. ನಾವು ಈ ಜನ್ಮದಲ್ಲಿ ಎಲ್ಲರಿಗೂ ಏನಾರ ಪ್ಲಾನ್ ಇದೆಲ್ಲ, ಯಾರು ನಾನು ಸುಮ್ಮನೆ ಪ್ಲಾನೇ ಇಲ್ಲ ರೀ ನನ್ನ ಜೀವನದಲ್ಲಿ ಅಂತ ಹೇಳಕ್ಕೆ ಯಾರು ಇದ್ದೀರಾ? ಯಾರು ಒಬ್ರು ಅವರು ದೊಡ್ಡ ಅಂದ್ರೆ ಓದಿದವರು ಮಾತ್ರ, ಇಲ್ಲ ಓದದೇ ಇರೋರು ಆಗತ್ತೆ, ಇಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿರೋರು ಅವ್ರಿಗೆಲ್ಲ ಇಲ್ಲ, ಆಫೀಸ್ನಲ್ಲಿ ಕೆಲಸ ಮಾಡುವವರು ಮಾತ್ರ ಈ ತರ ಪ್ಲಾನ್ ಇರುತ್ತೆ ಅಂತ ಯಾರು ಹೇಳಕ್ಕಾಗತ್ತ? ಒಂದೊಂದು ವ್ಯಕ್ತಿ, ರೋಡ್ಲಿರೋ ನಾಯಿ ಕೂಡ ಏನಾರ ಪ್ಲಾನ್ ಇರುತ್ತೆ ಇವತ್ತು, ಇಲ್ಲ ಹೋಗ್ತಾ ಇರ್ತಿರೋದು ಮಧ್ಯದಲ್ಲಿ ಬರ್ತದೆ, ಏನಪ್ಪ ನಿನ್ಗೆ ಅಷ್ಟು ಅವಸರ, ಕ್ರಾಸ್ ಮಾಡ್ತಾ ಇದೆಯಾ ಅಂದ್ರೆ ನಾಯಿಗೆ ಏನೋ ಪ್ಲಾನ್ ಅಂತ ನಾವು ಯೋಚನೆ, ಬಟ್ ನಾಯಿ ಕ್ರಾಸ್ ಮಾಡ್ತಾರೆ, ಇಲ್ಲಿಂದ ಅಲ್ಲಿ ಯಾಕೆ ಹೋಗ್ತಾ ಇದೆ, ಅದಕ್ಕೇನೋ ಪ್ಲಾನ್, ಆ ಕಡೆ ಹೋಗಿದ್ರೆ ಅಲ್ಲಿ ಏನೋ ಕಾಣಿಸುತ್ತೆ, ಅದು ನೋಡಬೇಕು ಅಂತ ಹೇಳ್ಬಿಟ್ಟು. ಅಂದ್ರೆ ಯಾಕೆ ಹೇಳ್ತೀನಿ ಅಂದ್ರೆ, ಯಾವೊಂದು ಜೀವಕ್ಕನೋ ಏನೋ ಒಂದು ಪ್ಲಾನ್, ಅದು ನಮ್ಮ ಪ್ರಕಾರ ಅದು ಏನಪ್ಪ, ಇದು ಏನು ಪ್ಲಾನ್ ನಿಮ್ದು, ನಿಮ್ಮ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ, ನನ್ನ ಟೈಮನ್ನು ವೇಸ್ಟ್ ಮಾಡ್ತಾ ಇದ್ದಾರೆ, ನಾವು ಬೀಳ್ಬೋದು, ಬಟ್ ನಾಯಿಗೆ ಅದು ಮುಖ್ಯ, ಅದು ಕ್ರಾಸ್ ಮಾಡ್ತಾ ಇದ್ದಾರೆ ಅಲ್ಲ. ಕೆಲವು ಟೈಮ್ ಹಸುಗಳು ಹೋಗ್ತಾ ಇರ್ತಾರೆ, ನಾವು ನಿಂತಿರ್ಬೇಕು, ಅದು ಕ್ರಾಸ್ ಮಾಡೋದು, ಅದು ನಿಧಾನಕ್ಕೆ ಕ್ರಾಸ್ ಮಾಡುತ್ತೆ. ಇದೆಲ್ಲ ಯೋಚನೆ ಮಾಡಬೇಕು. ನಾವು ಒಂದು ಜೀವನ ಅಂತಲ್ಲ, ನಾವು ಈ ಪ್ರಪಂಚದಲ್ಲಿ ಸಾವಿರಾರು ಜೀವನಗಳು ಅವರವರು ಏನೇನೋ ಅವ್ರಿಗೆ ತಲೆಯಲ್ಲಿ ಅನಿಸ್ತಾ ಇದೆಯೋ ಅದನ್ನು ಅವ್ರು ಮಾಡ್ತಾ ಇರ್ತಾರೆ. ಮನುಷ್ಯ ಮಾತ್ರ ಅಂತ ನಾವು ಯೋಚನೆ ಮಾಡೋಂಗಿಲ್ಲ. ಹಂಗೆ ಯೋಚನೆ ಮಾಡಿದ್ರೆ ಈ ಪ್ರಪಂಚ ಪೂರ್ತಿ, ಅದು ಭಗವದ್ಗೀತಾನಲ್ಲಿ ಬರೆದಿದ್ದಾನೆ, ಈ ಆತ್ಮ ಬಗೆ ಹೇಳಿದಾಗ ಸರ್ವಗತಃ ಅಂತ ಬರೆದಿದ್ದಾನೆ. ಸರ್ವಗತಃ ಅಂದ್ರೆ ಈ ಇಡೀ ಪ್ರಪಂಚ ಪೂರ್ತಿ ಆತ್ಮಗಳು ಇದ್ದಾವೆ. ಅಂದ್ರೆ ಇಲ್ಲಿ ನಾವು ಇಲ್ಲಿ ರೋಡ್ನಲ್ಲಿ ನೋಡ್ತೀವಿ, ಇಲ್ಲಿ ಇಷ್ಟು ಮಾತ್ರ ಜೀವನಗಳು. ನಾವು ಸ್ವಲ್ಪ ಆ ಕಡೆ ಈ ಭೂಮಿಯನ್ನು ಬಿಟ್ಟು ಸ್ವಲ್ಪ ದೂರ ಹೋಗಿದ್ರೆ ಅಲ್ಲೆಲ್ಲ ಯಾರು ಜೀವನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಭಗವದ್ಗೀತಾ ಪ್ರಕಾರ ಎಲ್ಲ ಕಡೆನೂ ಜೀವಗಳು ಇದೆ. ಸೂರ್ಯನಲ್ಲಿ ಜೀವನಗಳಿದೆ, ಚಂದ್ರನಲ್ಲಿ ಜೀವನ ಇದೆ, ಎಲ್ಲ ಇದೆ. ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಅದು ಬೇರೆ ದಿವಸ ಡಿಸ್ಕಸ್ ಮಾಡೋಣ. ಇದ್ದಾರೆ. ಹಾಗಿದ್ರೆ ಎಲ್ಲ ಕಡೆನೂ ಈ ಜೀವಗಳು ಏನೋ ಹುಡುಕ್ತಾ ಇದ್ದಾರೆ. ಅದು ಏನು ಹುಡುಕ್ತಾರೆ ಅಂದ್ರೆ ಅವ್ರಿಗೆ ಮಾತ್ರ ಗೊತ್ತು. ಅದನ್ನೇ ಈ ಮರ ಅಂದ್ರೆ ಇದಕ್ಕೆ ಎಲ್ಲಿ ಶುರು ಆಗತ್ತೆ, ಎಲ್ಲಿ ಮುಗಿಯತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಆ ಒಂದು ಪ್ರಯಾಣ ಹೋಗ್ತಾ ದೇಹ ಕಳ್ಕೊತೀವಿ ಇಲ್ಲ. ಎಷ್ಟು ಜನ ಹೇಳ್ತಿದಾರೆ, ಪ್ರಭು 70 ವರ್ಷವಾಗಿ ನಾನು ಟ್ರೈ ಮಾಡ್ತಿದ್ದೆ, ಸಿಗಿಲ್ಲ ಪ್ರಭು, ಮುಂದಿನ ದಿವಸ ಹಾರ್ಟ್ ಅಟ್ಯಾಕ್ ಹೋಗ್ಬಿಡ್ತಾರೆ, ಮತ್ತು ವಾಪಸ್ ಬರ್ತಾರೆ. 70 ವರ್ಷ ಟ್ರೈ ಮಾಡಿದ್ರೆ ಸಿಕ್ಕಿಲ್ಲ, ಇವಾಗ ಟ್ರೈ ಮಾಡೋಣ ಅಂತ ಮತ್ತೆ ಶುರು ಮಾಡ್ತಾರೆ. ಇಲ್ಲ ನಾನು ಸಿಕ್ಬಿಡ್ತು ಸ್ವಾಮಿ, ಎಲ್ಲ ನಾನು ಏನೇನು ಇಚ್ಛೆ ಪಟ್ಟಿದ್ನೋ ಸಿಕ್ಬಿಡ್ತು ಅಂದ್ರೆ ಸುಮ್ಮನೆ ಇರ್ತಾರ ಇಲ್ಲ. ನೆಕ್ಸ್ಟ್ ಬೇರೆ ಏನು ಬೇಕು? ಎಷ್ಟು ಜನರು 5 ವರ್ಷದಲ್ಲಿ ಎಷ್ಟು ಫೋನ್ ಮಾಡಿಸಿರ್ತೀರ? ಇಲ್ಲ ಒಂದು 8 ವರ್ಷದಲ್ಲಿ ಯಾರು ಹೇಳಕ್ಕಾಗತ್ತಾ? ಎಷ್ಟು ಫೋನ್ ಮಾಡಿಸಿರ್ತೀರ? ಅದು ಒಡೆದೋಗಿರಲ್ಲ, ಅದಕ್ಕೆಂತ ಒಂದು ಬೆಟರ್ ಫೋನ್ ಬಂದ್ಬಿಟ್ಟಿತ್ತು ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಗೊತ್ತಿಲ್ಲ, ಹೇಳ್ತಾರೆ. ನಾವು ಇಮಿಡಿಯೇಟ್ಲಿ ಓಕೆ ಅದನ್ನ ತಗೋಬೇಕು. ಇವಾಗ ಏನು ಬಂದಿದೆ? ಐಫೋನ್ 17 ಮ್ಯಾಕ್ಸ್ ಪ್ರೋ, ಐಫೋನ್ 17 ಪ್ರೋ ಮ್ಯಾಕ್ಸ್ ಅಲ್ಲ, ಇನ್ನೊಂದು ಐಫೋನ್
ಪ್ರೋ ಮ್ಯಾಕ್ಸ್, ಇನ್ನೊಂದು ಇವ್ರು ಹೇಳ್ತಿದ್ದಾರೆ ಆರ್ ಅಂತ ಹೇಳ್ತಿದ್ದಾರೆ. ಸೊ ಇವಾಗ ಅದ್ರ ಬಗ್ಗೆ ಚರ್ಚೆ ನಡೀತದೆ. ಐಮ್ಯಾಕ್ಸ್ ಪ್ರೋ ತಗೋಬೇಕಾ, ಆರ್ ತಗೋಬೇಕಾ? ಆಲ್ರೆಡಿ ಐಫೋನ್ 16 ಇದೆ, ಈಗ 17 ಬಗ್ಗೆ ಯೋಚನೆ. ನಮ್ಗೆ ಇದು ಒಂದ್ಸಲ ಒಂದು ನಗುವಾಗಿ ಇರುತ್ತೆ, ಬಟ್ ಯೋಚನೆ ಮಾಡಿ ನೋಡಿ, ನಮ್ಮ ಜೀವನದಲ್ಲಿ ಏನಾರ ಒಂದು ಇದ್ರೆ ಕೂಡ ನಾವು ಏನೋ ಒಂದನ್ನ ದುಃಖ ಬರಬೇಕು ಅಂತ ಹೇಳ್ಬಿಟ್ಟು ಇಲ್ಲದೆ ಒಂದನ್ನ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಏನಪ್ಪ ಎಲ್ಲ ಇದೆ ಸಂತೋಷವಾಗಿರಕ್ಕೆ, ಎಲ್ಲಪ್ಪ ದುಃಖ ಬೇಕಪ್ಪ ನನಗೆ. ಆವಾಗ ಏನು ಸಿಗ್ತಾ ಇಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ದುಃಖ ಬರುತ್ತೆ. ಥಿಂಕ್ ಅಬೌಟ್ ಇಟ್. ಎಲ್ಲರಿಗೂ ಏನೇನೋ ಅನುಭವಗಳಿರುತ್ತೆ. ಅಂದರೆ ನಾನು ಒಂದೆರಡು ಸುಪ್ಲ ಎಕ್ಸಾಂಪಲ್ ಹೇಳ್ತೀನಿ, ಬಟ್ ನಾವು ಒಳಗೆ ಹೋಗಿದ್ರೆ, ನಮ್ಮ ತಲೆ ಒಳಗೆ ಹೋಗಿದ್ರೆ ಏನೇನು ನಾನು ಮಾಡಿದ್ದೀನಿ, ಏನೇನು ಮಾಡ್ತಾ ಇದ್ದೀನಿ, ಯಾಕೆ ಮಾಡ್ತಿದ್ದೀನಿ ಇದೆಲ್ಲ, ಅದ್ರ ಬಗ್ಗೆ ಇದನ್ನ ಗೊತ್ತಾಗ್ತಾ ಇಲ್ಲ. ಹಂಗಾಗಿ ಜೀವನಗಳು ಸುತ್ತಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ಒಂದೊಂದು ಶಾಖದಲ್ಲಿ ಕೂತ್ಕೊಂಡು ಬರ್ತಾ ಇದ್ದಾರೆ. ಹಂಗಾಗಿ ಈ ಒಂದು ಮರ ನಿಜನಾ? ಈಗ ನಾವು ಇಡೀ ಈ ಜೀವನ ಮಾತ್ರ ಅಲ್ಲ, ಸಾವಿರ ಜೀವನನ್ನ ನಾವು ಈ ತರ ಚೇಸ್ ಮಾಡ್ತಾ ಹೋಗ್ತಾ ಇರ್ತೀವಿ. ಬಟ್ ಇದು ಯಾವ್ದಾರ ಈ ಗಿಡ ಸತ್ಯನ ಇಲ್ಲ. ಅವ್ರು ಹೇಳಿದ್ರು ಆ ಗಿಡನ ಎಲ್ಲಿ ನೋಡಕ್ಕಾಗತ್ತೆ ಅಂತ ಹೇಳಿದ್ರೆ ನೀರಿನಲ್ಲಿ ನೋಡಕ್ಕಾಗತ್ತೆ. ಅದಕ್ಕೆ ನಾನು ಕೇಳಿದೆ, ಅದು ನೀನು ನೋಡಿದ ನೀರಲ್ವಾಪ, ಗಿಡ ಎಲ್ಲಿದೆ ಅಲ್ಲಿ? ಗಿಡ ನೋಡಿಲ್ಲಲ್ಲ, ನೀರೇ ನೋಡಿದ್ರು. ಬಟ್ ನೀರಿನಲ್ಲಿ ಕೆಡ ಇರೋ ತರ ಯೋಚನೆ ಮಾಡ್ಕೊಂಡಿದ್ರು. ಹಾಗಿದ್ರೆ ಇದು ಕಲ್ಪನೆ. ಇವತ್ತು ಇವ್ರು ಹೇಳಿದ ಈ ಒಂದು ಭಾವಾರ್ಥನಲ್ಲಿ ಇದೆಲ್ಲ ಬಂದಿದೆ. ನಾವು ಅದನ್ನೇ ಸತ್ಯ ಅಂತ ಅನ್ಸ್ಕೊಂಡು ತಿರುಗಾಡ್ತಾ ಇರ್ತೀವಿ. ಅದು ಹಿಂದ್ಗಡೆನೆ ತಿರುಗಾಡ್ತಾ ಇದನ್ನ ಒಂದು ಚಿಕ್ಕ ಅದಕ್ಕೆ ಒಂದು ಕಥಾ ತರ ಹಾಕಿದ್ದಾರೆ. ಏನಾರ ಅರ್ಥ ಆಗತ್ತೆ ಅದನ್ನ ನೋಡಿದ್ರೆ ಯಾರಿಗಾದ್ರೆ? ನಾನು ಇದು ಸಡನ್ ಆಗಿ ಮೊನ್ನೆ ಹೇಳಿದ್ರು ಪ್ರಭುಗಳು, ನೀನು PPT ಮಾಡಬೇಕು. ಏನಪ್ಪ PPT? ನಿನ್ನೆ ಫ್ರೈಡೇ ಈವ್ನಿಂಗ್ ಮಾತಾಡ್ತಿರೋ ನಾನು ನಿನ್ನೆ ಪೂರ್ತಿ ಪ್ರೋಗ್ರಾಮ್ ಇತ್ತು, ಏನು PPT ಮಾಡೋಣ ಅಂತ. ಸರಿ, ನಾನು ಇನ್ನೂ ಭಕ್ತರಿಗೆ ಫೋನ್ ಮಾಡಿದೆ, ನಮ್ಮ ದೇವಸ್ಥಾನದಲ್ಲಿ 16th ಚಾಪ್ಟರ್ ಬಗ್ಗೆ ಏನಾದ್ರು ಮ್ಯಾಟ್ರ್ ಇದೆಯಾ ಕೊಡಿ, ನಾನು ಕೊಡ್ತೀನಿ, ನಿಮ್ಗೆ ಕೊಟ್ಟಿದ್ರು. ಅದನ್ನು ನಿನ್ನೆ ಸಂಜೆ ಅವ್ರು ಕೊಟ್ಟಿದ್ರು. ಓಕೆ ಆಯ್ತು, ನೋಡೋಣ ಅಂತ. ನಮ್ಗೆ ಇದು ಬರೋದ್ರಿಂದ ಗೊತ್ತು ಹೆಂಗೆ ಇದು. ಸರಿ ನೋಡೋಣ. ನಿನ್ನೆ ನೈಟ್ ಓಪನ್ ಮಾಡಿದ್ರೆ ಈ ತರ ಒಂದು ಪಾಠ ಇದೆ, ಇದನ್ನ ಹೆಂಗೆ ಅರ್ಥ ಮಾಡ್ಕೋಬಹುದು? ಇವನ್ನ ಕರೆದು ಕೇಳಿಸ್ತೆ, ಇದು ನಿನ್ಗೆ ಅರ್ಥ ಆಗತ್ತಾ ಇಪ್ಪ? ಅವನು ನೋಡ್ದ, ಇಲ್ಲಪ್ಪ ನನ್ನ ಕೆಲಸ ಇದೆ ಹೋಗ್ಬಿಟ್ಟ. ಸೊ ಇವಾಗ ಅರ್ಥ ಮಾಡ್ಕೊಂಡಿದ್ದೀನಿ. ನೀವೇನಾದ್ರು ಅರ್ಥ ಮಾಡ್ಕೊಂಡಿದ್ದೀರಾ ಹೇಳಿ ನೋಡಿದ್ರೆ. ಇಲ್ಲೊಂದು ರಾಣಿ ಕೂತ್ಕೊಂಡಿದ್ದಾಳೆ, ಈ ಕಡೆ ಎಲ್ಲರೂ ಕೆಳಗೆ ನದಿ ತರ ನೋಡ್ತಾ ಇದ್ದಾರೆ, ಆ ಕಡೆ ಕೋತಿ ಕೂತ್ಕೊಂಡಿದೆ, ಈ ಕಡೆ ಒಂದು ಯಾರೋ ಋಷಿ ಮುನಿ ತರ ಯಾರೋ ಒಬ್ರು ಕೂತ್ಕೊಂಡಿದ್ದಾರೆ. ಇದೆಲ್ಲ ಯೋಚನೆ ಮಾಡಿದ್ರೆ ಈಗ ನಾವು ಮಾತಾಡ್ಸಿದೀವಲ್ಲ ಅದ್ರ ಬಗ್ಗೆ ಇದರಲ್ಲಿ ಒಂದು ಸಂಬಂಧ ಇದೆ. ಕ್ಲೂ ಕೊಟ್ಟಿದ್ದೀನಿ, ಹೇಳಿ ನೋಡೋಣ. ಓಕೆ, ಸೊ ಟೈಮ್ ಆಗ್ತಾ ಇದೆ. ಸೊ ಕೋತಿ ಕೈಲಿ ಮಾಣಿಕ್ಯ ಇದೆ. ಓಕೆ ಸರಿ, ಈಗ ನಾನು ಹೇಳ್ತೀನಿ, ನಮ್ಗೆ ಲಿಂಕ್ ಆಗತ್ತಾ ನೋಡೋಣ. ಇಲ್ಲಿ ಒಂದು ರಾಣಿ ಇದ್ದಾಳೆ. ಈ ರಾಣಿ ಹತ್ರ ಇಲ್ಲಿ ಒಂದು ಅದೇನು ಹೇಳೋದು ಆಭರಣ ಇದೆ. ಈ ರಾಣಿ ತುಂಬ ಆಭರಣ ಮೇಲೆ ತುಂಬ ಪ್ರೀತಿ, ಆ ರಾಣಿಗೆ ಜಾಸ್ತಿ ಪ್ರೀತಿ ಇದೆ. ಅದನ್ನ ಒಂದ್ಸಲ ಏನಾಗಿತ್ತು ಅಂದ್ರೆ, ಅವರು ಸ್ನಾನ ಮಾಡ್ತಾ ಇದ್ರು, ಒಂದು ನದಿ ತಡದಲ್ಲಿ ಸ್ನಾನ ಮಾಡ್ತಾ ಇದ್ರಂತೆ. ಆವಾಗ ಆ ಕೋತಿ ಆ ಒಂದು ಆಭರಣನ ಕದ್ದು ಹೋಗ್ಬಿಟ್ಟಿತ್ತು. ಕದ್ದಿದ್ರೆ ಅದಕ್ಕೆ ಗೊತ್ತಿಲ್ಲ ಕದ್ದಿದ್ದೆ ಏನೋ, ಅಲ್ಲಿ ಅಂದ್ರೆ ಶೈನಿಂಗ್ ಆಗಿದ್ದಲ್ಲ ಅದು ನೆಕ್ಲೆಸ್, ಅದನ್ನ ಅದು ತಂದು ಹೋಗ್ಬಿಟ್ಟಿತ್ತು. ಆಯ್ತಾ? ಇವಾಗ ಅರ್ಥ ಆಗ್ತಾ ಇದೆಯಾ? ಆಯ್ತು. ಸೊ ಅದು ತಂದು ಹೋಗ್ಬಿಟ್ಟಿತ್ತು. ಈ ರಾಣಿ ಅದನ್ನು ಅದು ಚೇಸ್ ಮಾಡಿ ಹೋಗ್ತಾ ಇದ್ದಾಳೆ. ಅದು ಬೇರೆ ಎಲ್ಲ ಹೋಗಿ ದೂರ ಹೋಗ್ಬಿಟ್ಟಿತ್ತು. ಅದು ಕೋತಿ ಬೇಗದಲ್ಲಿ ಹೋಗಕ್ಕೆ ಆಗ್ತಾಯಿಲ್ಲ. ಹುಡುಗ ತುಂಬ ದುಃಖ ಆಗ್ಬಿಟ್ರಿ. ಎಷ್ಟು ಇವಾಗ ಏನು ಪ್ರಭು ಇದು ಬೆಲೆಗಳು ಇದೆಲ್ಲ, ಸಿಲ್ವರ್ ಗೋಲ್ಡ್ ಎಲ್ಲ ಒಂದು ದಿವಸಕ್ಕೆ 8% ಹತ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. 1 ಲಕ್ಷ ತಾಂಡ್ಬಿಟ್ಟಿದಲ್ಲ ಗೋಲ್ಡ್. 1.2 8,000 ಇದು 8 ಗ್ರಾಮ್ಸ್ ಅಲ್ಲ,
8 ಗ್ರಾಮ್ ಅಂದರೆ 1 ಪೌನು 1,20,000 ರೂಪಾಯಿ ಅಂತ ಹೇಳ್ತಿದ್ದಾರೆ ಇವಾಗ. ಮೊನ್ನೆ 1,05,000 ಇತ್ತು ಅಂತ ಅನಿಸ್ತದೆ. ಸೊ ಅಷ್ಟು ಅದಕ್ಕೆ ಬೆಲೆ. ಆ ಥರ ಏನೋ ಒಂದು ವಸ್ತು ಕಾಣದೆ ಹೋಗಿ ಅಂದರೆ ಕಳೆದು ಹೋಗ್ಬಿಟ್ರೆ ಏನು ಮಾಡ್ತಿದ್ದಾರೆ, ಅವಳಿಗೆ ದುಃಖ ಆಗ್ತಾ ಇದೆ. ಅದು ಯಾರು? ರಾಣಿ. ಸೊ ಅವಳು ಗಂಡನ ಹತ್ರ ರಾಜ ಹತ್ರ ಹೋಗಿ ಹೇಳ್ತಿದ್ದಾಳೆ, ನನಗೆ ಈ ಥರ ಆಗ್ಬಿಟ್ಟಿದೆ, ಈ ನನಗೆ ಏನಾಗಿದ್ರೆ ಇದು ಬೇಕೇ ಬೇಕು. ಗಂಟ್ರುಗಳೆಲ್ಲ ಅರ್ಥ ಆಗುತ್ತೆ ಅಲ್ಲ, ವೈಫ್ ಈ ಕ್ಷಣ ಬೇಕದು, ಆಗತ್ತಾ ಆಗಲ್ವಾ ನಿಮಗೆ ಅಲ್ಲ? ಇವನು ಎಷ್ಟು ಸಂಭಾಳಿಸ್ತಿದ್ದೇನೆ ಆಗ್ತಾ ಇಲ್ಲ ಅಂತ, ಇನ್ನೂ ಕೆಲಸ ಮಾಡು ಕತ್ತೆ ಥರ, ಇನ್ನೂ ದುಡ್ಡು ಬೇಕು, ಮನೆ ಬೇಕು, ಅದು ಬೇಕು, ಇದು ಬೇಕು ಕೇಳ್ತಾ ಇರ್ತಾರೆ. ಸೊ ಅವನು ಯೋಚನೆ ಮಾಡಿದ, ಸರಿ ಅವನು ರಾಜ ಅಲ್ವಾ, ಅವನೊಂದು ಇದು ಹಾಕಿದ, ಈ ಜನರು ಎಲ್ಲರಿಗೇನು ಹೇಳಿದ, ಅವನ ರಾಜ್ಯದಲ್ಲಿ ಇರೋ ಎಲ್ಲ ಜನರಿಗೇನು ಹೇಳಿದ. ಏನು ಹೇಳಿದ ಅಂದರೆ, ಈ ಒಂದು ಆಭರಣನ ಯಾರು ಹುಡುಕಿ ಕೊಡ್ತೀರೋ ಅವ್ರಿಗೆ ಸನ್ಮಾನ ಕೊಡ್ತೀವಿ, ಅಂದರೆ ಪ್ರೈಸ್ ಕೊಡ್ತೀವಿ ಹೇಳಿದ ಮೇಲೆ ಈ ಜನರೆಲ್ಲ ಹೋಗಿ ನೋಡ್ತಾ ಇರ್ತಾರೆ, ಎಲ್ಲೆಲ್ಲ ಕಡೆ ಹೋಗಿ ನೋಡ್ತಿದ್ದಾರೆ. ಆ ಇಡೀ ಬೆಂಗಳೂರು ಪೂರ್ತಿ ಹೋಗಿ ಹುಡುಕ್ತಾ ಇದ್ದಾರೆ, ಈ ಒಂದು ಆಭರಣ ಸಿಕ್ಕಿದ್ರೆ ನಮ್ಗೆ ದುಡ್ಡು ಸಿಕ್ಕುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ. ಆವಾಗ ಒಬ್ಬ ಹೇಳ್ತಿದ್ದಾನೆ, ಹೇ ಆ ನೀರೊಳಗೆ ಅಲ್ಲಿ ಆಭರಣ ಇದೆ, ನೀರೊಳಗೆ ಆಭರಣ ಇದೆ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ಲಿ ಅವನು ನೀರೊಳಗೆ ದುಗ್ತಿದ್ದಾನೆ. ನೀರೊಳಗೆ ಹೋಗಿ ಹುಡುಕ್ತಾನೆ, ಸಿಗ್ತಾ ಇಲ್ಲ. ಮತ್ತೆ ಇನ್ನೊಬ್ಬ ಅವನು ಹೊರಗಡೆ ಬಂದ ಮೇಲೆ ಮತ್ತೆ ಕಾಣಿಸುತ್ತೆ, ಮತ್ತೆ ಅವನು ಜಂಪ್ ಮಾಡ್ತಾನೆ. ಈ ಥರ ಎಲ್ಲರೂ ಜಂಪ್ ಮಾಡ್ತಾದ್ರೆ ಒಬ್ಬನ ಕೈಗೇನು ಸಿಗ್ತಾ ಇಲ್ಲ. ಅಲ್ಲಿ ಒಂದು ಋಷಿ ಮುನಿ ಕೂತ್ಕೊಂಡು ನೋಡ್ತಾ ಇದ್ದಾರೆ, ಇದೆಲ್ಲ ಏನಪ್ಪ ಮಾಡ್ತಾ ಇದ್ದೀರಾ, ಸುಮ್ಮನೆ ಒಳಗೆ ಹೋಗ್ತೀರಾ, ಏನಾದ್ರು ಏನು ಹುಡುಕ್ತಾ ಇದ್ದೀರಾ? ಇಲ್ಲ, ಅಲ್ಲಿ ಒಂದು ನೆಕ್ಲೆಸ್ ಇದೆ, ಅದನ್ನು ಹುಡುಕಕ್ಕೆ ಒಳಗೆ ಹೋಗ್ತೀವಿ, ಅದು ಕೈನಲ್ಲಿ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಅವರು ಈಗ ಮೇಲೆ ನೋಡ್ತಿದ್ದಾರೆ ಮರ, ಆ ಮರ ಮೇಲೆ ಆ ನೆಕ್ಲೆಸ್ ಇದೆ. ಅವರು ಕರೆದು ತೋರಿಸ್ತಾರೆ, ಅಲ್ಲಿ ನೋಡು, ಅಲ್ಲೇನಿದೆ, ಅಲ್ಲಿ ನೆಕ್ಲೆಸ್ ಇದೆ. ಅವಾಗ ಇದೇನು? ಅದು ಬಿಂಬ. ಅಲ್ಲಿ ಹೋಗಿ ಹುಡುಗಪ್ಪ, ಇಲ್ಲಿ ಯಾಕೆ ಹುಡುಕ್ತಾ ಇದ್ದೀಯ? ಆಮೇಲೆ ಅದನ್ನು ತಂದು ಹೋಗಿ ಅವನು ಪ್ರೈಸ್ ತಗೊಂಡ. ಈ ಕತೆ ಯಾಕಂದ್ರೆ ನಾವು ನಮ್ಮ ಖುಷಿ, ನಮ್ಮ ಆನಂದ ಪಡಬೇಕು ಅಂತ ಹೇಳ್ಬಿಟ್ಟು ನಾವು ಈಗ ಹೇಳಿದನಲ್ಲ, ಐಫೋನ್ಲಿಂದ ಏನೇನೋ ಎಲ್ಲ ಹುಡುಕ್ತಾ ಇದ್ದೀವಿ. ಬಟ್ ಎಲ್ಲಿ ಹುಡುಕ್ತೀರಾ? ನಾವು ಹುಡುಕೋದು ಈ ಥರ ಒಂದು ಬಿಂಬದಲ್ಲಿ ನಿಜ ಇಲ್ಲ. ಆವಾಗ ಬಿಂಬ ಇತ್ತು ಅಂತ ಹೇಳಿದ್ರೆ ನಿಜ ಎಲ್ಲರೂ ಇರಬೇಕಲ್ಲ. ಕನ್ನಡಿ ಮುಂದೆ ನಿಂತ್ರೆ ಅಲ್ಲಿ ಕಾಣಿಸೋದು, ಅದಕ್ಕೆ ತಲೆ ಬಾಚಿದ್ರೆ ಆಗತ್ತಾ? ಇಲ್ಲ ಮೇಕಪ್ ಲಿಪ್ಸ್ಟಿಕ್ ಎಲ್ಲ ಹಾಕಿದ್ರೆ ಆಗತ್ತಾ? ಎಲ್ಲಿ ಹಾಕಬೇಕು? ನಿಜ ಎಲ್ಲಿದೋ ಅಲ್ಲಿ ಹಾಕಬೇಕು. ಅದಕ್ಕೆ ಹಾಕಿದ್ರೆ ಆ ಕನ್ನಡಿ ನೋಡಿದ್ರೆ ಅದರಲ್ಲಿ ಕಾಣಿಸುತ್ತೆ. ಅದಕ್ಕೋಸ್ಕರ ಹೇಳೋದು, ಈ ಅಧ್ಯಾತ್ಮ ಲೋಕ ಎಂಬುದು ನಿಜ, ಇಲ್ಲಿ ಇರೋದು ಬಿಂಬ. ಅದಕ್ಕೆ ಪುರಂದರದಾಸರು ನಮ್ಮ ಇವರು ಹಾಡ್ತಾರೆ ಚೆನ್ನಾಗಿ, ನನಗೆ ಬರಲ್ಲ, ಇದ್ದಾರ ಮದನ್ ಮೋಹನ್ ಇಲ್ಲ, ಅಲ್ಲಿರೋದು ನಮ್ಮನೆ, ಇಲ್ಲಿರೋದು ಸುಮ್ಮನೆ. ಅದನ್ನೇ ಇದನ್ನ ಪುರಂದರದಾಸರು ಹಾಡಿದ್ವಿ 15ನೇ ಅಧ್ಯಾಯ. ಅಲ್ಲಿರೋದು ನಮ್ಮನೆ, ಇಲ್ಲಿರೋದು ಸುಮ್ಮನೆ. ಸೊ ಆ ಮನೆ ನಿಜ, ಅಲ್ಲಿ ಆನಂದ ಇದೆ. ನಾವೆಲ್ಲ ಯಾರು? ಸಚ್ಚಿದಾನಂದ ವಿಗ್ರಹ. ಭಗವಂತನ ಸಚ್ಚಿದಾನಂದ ವಿಗ್ರಹ, ನಾವು ಅವನ ಅಂಶ ಸಚ್ಚಿದಾನಂದ ವಿಗ್ರಹ. ಹಂಗಿದ್ರೆ ಆನಂದ ಅಂಬೋದು ನಮಗೆಲ್ಲ ಇರಲೇ ಇರುತ್ತೆ. ಬಟ್ ನಾವು ಆ ಆನಂದನೇ ಎಲ್ಲಿ ಹುಡುಕ್ತಾ ಇದ್ದೀವಿ ಎಂಬುದು ಪ್ರಾಬ್ಲಮ್ ಇದೆ. ಈ ಬಿಂಬದಲ್ಲಿ ಹುಡುಕ್ತಾ ಇದ್ರೆ ಸಿಗಲ್ಲ. ಎಲ್ಲಿ ಹೋಗ್ಬೇಕು ಅಂದ್ರೆ ಆಧ್ಯಾತ್ಮಿಕ ಲೋಕದ ಸಿಂಪಲ್ ಮ್ಯಾಟರ್ ಅಲ್ಲ, ಎಲ್ಲರಿಗೂ ಗೊತ್ತು ಅಂದ್ರೆ ಗೊತ್ತಿಲ್ಲ. ನನ್ನನ್ನು ಹೇಳ್ಕೊತೀನಿ, ನಿಮ್ಮನ್ನ ಹೇಳಲ್ಲ. ಯಾಕೆಂದ್ರೆ ನಮ್ಗೆ ಕಾಣಿಸೋದೆಲ್ಲ ಬಿಂಬನ ನಿಜ ತರ ಕಾಣಿಸ್ತಾ ಇದೆ. ಇನ್ನೊಂದೊಂದು ಕಥೆ ಆಮೇಲೆ ನೋಡೋಣ, ಹೇಳಿದ್ರನ್ನ ಒಪ್ಪಲ್ಲ. ಆ ಥರ ನಮ್ಮ ಇದು ಆಗತ್ತೆ, ನಮ್ಮ ಎನ್ವಿರಾನ್ಮೆಂಟ್ ಹಂಗಿದೆ. ಸೊ ಯಾವ ಒಬ್ಬ ಇದನ್ನ ತಿಳ್ಕೊಂಡು
ಈ ಮರದನಲ್ಲಿ ಒಂದು ಮರದಲ್ಲಿಂದ ಒಂದೊಂದು ಶಾಖದಿಂದ ಒಂದೊಂದು ಶಾಖ ಹೋಗಿ 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 ಒಂದೊಂದು ಜೀವನ ನನ್ನ ಹಾಳು ಮಾಡದೆ ಈ ಒಂದು ಮರದನ್ನ ಕಟ್ ಮಾಡಿಕೊಂಡು ಕೊನೆ ಹೋಗಿ ಅಲ್ಲಿಂದ ಆಚೆ ಕಡೆ ಹೋಗ್ತಾನೋ ಅವನಿಗೆ ಸ್ವತಂತ್ರ, ಅವನಿಗೆ ಲಿಬರೇಷನ್. ಇದೊಂದು ಮೇಸ್ ತರ. ಈ ಮಕ್ಕಳ ಆಟ ನೋಡಿ, ಹಿಂಗೆ ಹೋಗ್ಬೇಕು, ಅಲ್ಲಿ ಹೋಗಿದ್ರೆ ಅಲ್ಲಿ ವಾಲ್ ಬಂದ್ಬಿಡುತ್ತೆ, ಮತ್ತೆ ವಾಪಸ್ ಬಂದು ಈ ಕಡೆ ಹಿಂಗೆ ಹೋಗಿ ನೋಡಿದ್ರೆ ನೋಡ್ತಿರಲ್ಲ ಒಂದು ಗೇಮ್ ಆ ಥರ ಇದೆ. ಹಿಂಗೆ ಹೋಗಿ ನೋಡಿದ್ರೆ ಮತ್ತೆ ಅಲ್ಲಿ ಡೆಡ್ ಎಂಡ್ ಬಂದ್ಬಿಡುತ್ತೆ, ಮತ್ತೆ ವಾಪಸ್ ಕೆಲವು ಟೈಮ್ ಗೂಗಲ್ ಹೋದ್ರೆ ಹಂಗಾಗುತ್ತೆ. ಕಾರ್ ಓಡಿಸ್ತಾ ಹೋಗ್ತೀರ ಅಲ್ಲಿ ಹೋಗ್ಬೇಕು ಅಂತ, ಅದು ಹೋಗಿದ್ರೆ ಕೊನೆಯಲ್ಲಿ ನದಿ ನಿಲ್ವೇ ನಿಂತ್ಬಿಡುತ್ತೆ. ನಾನು ಗೂಗಲ್ನ ನಂಬಿಕೊಂಡು ಬರ್ತಾ ಇದ್ದೆ, ನ್ಯಾವಿಗೇಷನ್ ಮಾಡ್ತಾ ಇದ್ದೆ, ಕೆಲವು ಟೈಮ್ ಡೆಡ್ ಎಂಡ್ ನಲ್ಲಿ ಬಂದ್ಬಿಟ್ಬಿಡುತ್ತೆ. ಒಂದ್ಸಲ ಹಂಗ ಆಗಿತ್ತು ನಮಗೆ. ಎಲ್ಲೋ ಹೋಗ್ಬೇಕು ಅಂತ 20 ಕಿಲೋಮೀಟರ್ ಹೋಗಿ 70 ಕಿಲೋಮೀಟರ್ ಹೋಗಿದ್ದೀವಿ. ಸುಮ್ಮನೆ ಎದನ್ನ ನಂಬಿಕೊಂಡು ಮಾಡೋದು. ಸೊ ಈ ಒಂದು 5-6 ಶ್ಲೋಕದಲ್ಲಿ ಇದು ಬಹನೆ ಬರ್ತಾ ಇದೆ. ಈ ಒಂದು ಗಿಡ ಕಲ್ಪನೆ ಅಂದ್ರೆ ಇದು ಸಿಂಬಾಲಿಕ್, ನಿಜವಾಗಿದೆ ಗಿಡ ಅಲ್ಲ. ಬಟ್ ಆ ಕಲ್ಪನೆನ ನಾವು ಅರ್ಥ ಮಾಡ್ಕೊಂಡ್ರೆ ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಬೇಕು. ಆಧ್ಯಾತ್ಮಿಕ ಹೋಗಕ್ಕೆ ನಾವು ಯಾಕೆ ರೆಡಿ ಇಲ್ಲ ಅಂತ ಹೇಳಿದ್ರೆ, ಇಲ್ಲಿ ಕಲ್ಪನೆನಲ್ಲೇ ನಾವು ಏನೇನೋ ಲಕ್ಷ್ಯಗಳು ಯೋಚನೆ ಮಾಡ್ತಾ ಇರ್ತೀವಿ. ಅದನ್ನು ಹುಡುಕ್ತಾ 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 ಹೋಗಿ ಒಂದೊಂದು ಜೀವನ ಕಳ್ಕೊಂಡು ಮತ್ತೆ ಮುಂದೆ ಹೋಗ್ತಾ ಇದ್ದೀವಿ. ಒಂದೊಂದು ಶಾಖದಲ್ಲಿ ಕೂತ್ಕೊಂಡು ಈ ಶಾಖ ಆ ಶಾಖ ಆ ಶಾಖ. ಅದು ಹೆಂಗ ಆಗತ್ತೆ, ನಾವು ಜೀವನ ಬಿಟ್ಟಾಗ ಹೆಂಗಂಬೋದು ಬಾರೆ ಇಲ್ಲಿ ವಿವರಣೆ ಮಾಡಿದ್ದಾರೆ. ನಮ್ಗೆ ಒಂದು ವಸ್ತು ಮೇಲೆ ಇಚ್ಛೆ ಬಂದಾಗ ನಾವು ಆ ವಸ್ತುನ ಅಡಿಯಕ್ಕೆ ಪ್ರಯತ್ನ ಪಡ್ತೀವಿ. ಒಂದು ಸಮಯ ನಮ್ಗೆ ಅದು ಸಿಗತ್ತೆ, ಒಂದು ಸಮಯ ಸಿಗ್ತಾ ಇಲ್ಲ. ವಸ್ತು ಮಾತ್ರ ಅಲ್ಲ, ನಮ್ಮ ಏನೋ ಲಕ್ಷ್ಯಗಳು. ಹಂಗಾಗಿ ನಮ್ಮ ಜೀವನ ಮುಗಿಯೋ ಸಮಯ ಬಂದ್ಬಿಟ್ಟಿದ, ಆ ಲಕ್ಷ್ಯ ಪಡಿಯಲ್ಲ ಅಂತ ಹೇಳಿದ್ರೆ ನಮ್ಮ ಪ್ರಜ್ಞೆ ಹೆಂಗೆ ಇರುತ್ತೆ, ನಾನು ಇದನ್ನಿನ್ನೂ ಮಾಡಿಲ್ಲ, ನಾನು ಇದು ಮಾಡಬೇಕು. ಅದೇ ಪ್ರಜ್ಞೆಯಲ್ಲಿ ನಾವು ಜೀವನ ಬಿಡ್ತೀವಿ. ಇದೆಲ್ಲ ಆಕ್ಚುಲಿ ನೀವು ಅನುಭವ ಇರ್ಬೋದು. ಕೆಲವರು ಸಾಯುವ ಸಮಯದಲ್ಲಿ ಕೇಳ್ತಿದ್ದಾರೆ, ಅವರು ಹೋಗ್ತಾನೆ ಇಲ್ಲ, ಉಸಿರು ಹೋಗ್ತಾನೆ ಇಲ್ಲ, ತುಂಬ ಕಷ್ಟಪಡ್ತಿದ್ದಾರೆ. ಮಿಕ್ಕಿರೋರೆಲ್ಲ ಕೇಳ್ತಾರೆ, ಯಾಕೆ ಇವರಿಷ್ಟು ಇನ್ನೂ ಹೋಗ್ತಾ ಇಲ್ಲ, ಇಷ್ಟು ಕಷ್ಟವಾಗಿದೆ. ಇಲ್ಲ, ಅವ್ರಿಗೆ ಏನೋ ಒಂದು ಇಚ್ಛೆ ಇದೆ, ಅದು ಪೂರ್ತಿ ಆಗಿಲ್ಲ. ಅದು ಏನು ಇಲ್ಲ, ಅವ್ರ ಮಗಳು ಅಮೇರಿಕಾನಲ್ಲಿದ್ದಾರೆ, ಅವ್ರು ನೋಡಬೇಕು ಅಂತ. ಸರಿ, ಅಮೇರಿಕಾಲಿಂದ ಮಗಳ ಕರ್ಸಮ್ಮ, ಅವ್ರು ಬಂದರೆ ಅವ್ರು ನೋಡ್ಕೊಂಡು ಇವರು ನೆಮ್ಮದಿಯಾಗಿ ಉಸಿರು ಬಿಡಲ್ಲಿ ಅಂತ ಹೇಳ್ಬಿಟ್ಟು ಅವ್ರು ಕೆಲವು ಆ ಥರ ಆಗಿದೆ. ಅವ್ರು ಬಂದ ಮೇಲೆ ಅವ್ರು ನೋಡಿದ ಮೇಲೆ ಇವ್ರಿಗೆ ತೃಪ್ತಿ ಆಗತ್ತೆ, ಅವ್ರು ಉಸಿರು ಬಿಡ್ತಾರೆ. ಈಗೆಲ್ಲ ನಾನಿದು ಒಂದು ಕೇಳಿದ ಕತೆ ನಡೆದಿದ್ದ ಕತೆ, ಅದು ಇನ್ನೂ ಅಲ್ಲಿ ಆಕ್ಚುಲಿ ಇನ್ನೂ ಹೋಗುತ್ತೆ. ಅದ್ರ ಬಗ್ಗೆ ನಾನು ಹೇಳಿಲ್ಲ, ಅದಕ್ಕೆ ಟೈಮ್ ಇಲ್ಲ. ಅವ್ರು ಅದನ್ನ ನೋಡಿದ ಮೇಲೆ ಅವ್ರು ಏನು ಭಾವನೆ, ಅವ್ರು ಯಾಕೆ ಮತ್ತೆ ಅವ್ರು ತೃಪ್ತಿ ಆಗಿಲ್ಲ. ಬಟ್ ಒಂದು ರೀತಿಯಲ್ಲಿ ತೃಪ್ತಿ ಆಗಿದ್ರು, ಇನ್ನೊಂದು ರೀತಿಯಲ್ಲಿ ಬೇರೆ ಥರ ಆಗಿತ್ತು. ಅದು ಹೇಳ್ತೀನಿ ಆಮೇಲೆ, ಇನ್ನೊಂದು ದಿವಸ ಇಲ್ಲ ಟೈಮ್ ಇದ್ರೆ ಹೇಳ್ತೀನಿ. ಬಟ್ ಅವರ ಪ್ರಜ್ಞೆ ಈ ಮಗಳ ಮೇಲೆ ಇತ್ತು. ಎಷ್ಟೋ ಜನರು ಮನೆ ಮಾಡಿರ್ತಾರೆ, ತುಂಬ ಚೆನ್ನಾಗಿ ಮಾಡಿರ್ತಾರೆ. ಆ ಮನೆಯನ್ನು ಯೋಚನೆ ಮಾಡಿಕೊಂಡು ಅವರು ಜೀವನ ಪೂರ್ತಿ ಎಲ್ಲೇ ಹೋಗಲ್ಲ. ಅವರು ಮಕ್ಕಳೆಲ್ಲ ಎಲ್ಲರೂ ಹೋಗಿರ್ತಾರೆ, ಬೇರೆ ಕಡೆ ಹೋಗಿರ್ತಾರೆ. ಅಪ್ಪ ನಮ್ಮ ಜೊತೆ ಬಂದ್ಬಿಡಪ್ಪ, ಅಲ್ಲಿ ಯಾಕೆ ಕಷ್ಟಪಡ್ತಿದ್ದೀರ ಅಂದ್ರೆ, ಇಲ್ಲ ನಾ ಈ ಮನೆ ಬಿಟ್ಟು ಬರಲ್ಲ. ಅಪ್ಪ ನಿಮ್ಗೆ 70-90 ವಯಸ್ಸು ಆಗ್ಬಿಟ್ಟಿದೆ, ಯಾರು ನಿಮ್ಮನ್ನು ನೋಡ್ಕೋಬಹುದು, ನನ್ಗೆ ಅಲ್ಲಿ ಕೆಲಸ ಇದೆ. ಇಲ್ಲ, ನಾನು ಬರಲ್ಲ, ಈ ಮನೆನೇ ನನಗೆ ಅನುಭವ ಇದೆಲ್ಲ. ಈ ಥರ ಎಷ್ಟೋ ಅನುಭವಗಳು ನಾನು ಕೊಡೋದು 1-2 ನಮ್ಗೆ ಕೂಡ ಇರ್ಬೋದು, ನಾನು ಯಾರನ್ನೂ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇಲ್ಲ. ಬಟ್ ಇದೆಲ್ಲ ನಾವು ಕಲ್ಲು ಮಣ್ಣು ಅದು. ಬಟ್ ನಮ್ಗೆ ಆ ಥರ ಒಂದು ಆಕರ್ಷಣ. ಆವಾಗ ಮತ್ತು ಜೀವನ ಬಿಟ್ಟಾಗ, ಮತ್ತು ಈ ಮನೆ ಪ್ರಜ್ಞೆಯಲ್ಲಿ ಬಿಟ್ಟಾಗ, ಈ ಮನ ಸಂಬಂಧವಾಗಿ ಮತ್ತೆ ಜೀವನ ತಂದು ಬರ್ತೀನಿ. ಈ ಮನ ಸಂಬಂಧವಾಗಿ ಅದು ಈ ಮನೆಗೆ ಸೌಕರ್ಯವಾಗಿ ಬರಬೇಕು ಅಂತಲ್ಲ, ಈ ಮನೆ ನೋಡ್ಕೋ ಕುತ್ತೆಯಾಗಿ ಕೂಡ ಬರ್ಬೋದು. ಡಾಗ್ ಇದಲ್ಲ, ಬಿವೇರ್ ಆಫ್ ಡಾಗ್ ಅಂತ ಬರೆದಿರ್ತಾರೆ ಹೊರಗಡೆ. ಯಾಕೆ, ಆ ಮನೆನ ನೋಡ್ಕೋದು ಈ ನಾಯಿ, ಅದಕ್ಕೋಸ್ಕರ ಬಿವೇರ್ ಆಫ್ ಡಾಗ್. ಒಳಗೆ ಕಾಲಿಟ್ರೆ ಕಚ್ಚಿಬಿಡ್ತೀನಿ.
ಆ ಪ್ರಜ್ಞೆ ಇದ್ದರೆ ಆ ಮನೆ ಸೌಕಾರವಾಗಿ ಬರಬೇಕು ಅಂತೆಲ್ಲ ಅದು ಅಂದರೆ ನೇಚರ್ಸ್ ಲಾ ಅಂಬೋದು ನಮ್ಗೆ ಪೂರ್ತಿ ಅರ್ಥ ಆಗಲ್ಲ. ನಿಮ್ಗೆ ಮನೆ ಮೇಲೆ ಇಚ್ಛೆ ಇಲ್ಲ, ಆ ಮನೆಗೆ ನೀನು ಸೆಕ್ಯೂರಿಟಿ ಆಗಿರೋದು ಹೇಳಿ ಇಟ್ಬಿಡ್ತಾನೆ ಭಗವಂತ. ನಮ್ಗೆ ಗೊತ್ತಿಲ್ಲ ಅದು ಹೆಂಗಾಗತ್ತಂತ. ಸೊ ಈ ಥರ ಒಂದು ಪ್ರಜ್ಞೆ ಇದ್ದಾಗ ಇದನ್ನು ಅದರ ಹತ್ರ ಹೇಳ್ದ. ಆವಾಗ ಹೆಂಗೆ ಈ ಒಂದು ಆತ್ಮ ಇಲ್ಲಿಂದ ಅಲ್ಲಿ ಹೋಗತ್ತೆ ಅಂತ ಹೇಳಿದ್ರೆ, ನಾವು ಸೆತ್ತ ಮೇಲೆ ನಮ್ಮ ದೇಹ 5 ಅದೇನು ಹೇಳ್ತೀರ ಪಂಚ ಇಂದ್ರಿಯ ಅಲ್ಲ, ನೀರು ಗಾಳಿ ಇದೆಲ್ಲ ಪಂಚಭೂತ. ಈ ಪಂಚಭೂತದಿಂದ ಆಗಿರೋ ದೇಹ, ಈ ದೇಹನ ಕಳ್ಕೊಂಡಾಗ ಪಂಚಭೂತ ಕಳಹೆ ಬಿದ್ದಿದೆ. ಯಾರು ಒಬ್ರು ಹೋಗಿದಾರೋ ನೀವು ಕೇಳಿ, ಯಾರು ಒಬ್ರು ಹೋಗ್ಬಿಟ್ರು ಅಂತ ಇಟ್ಕೊಳ್ಳಿ, ಆಮೇಲೆ ಅವ್ರ ಹೆಸರು ಹೇಳಿ ಹೇಳಲ್ಲ ಯಾರು. ಅಲ್ಲಿ ಇರೋದು ಏನಂದ್ರೆ ಇನ್ನು ಬಾಡಿ ತೆಗೆದಿಲ್ಲ ಅಂತ ಹೇಳ್ತಾರೆ. ಅದನ್ನ ತೆಗೆದಿಲ್ಲ, ಏನಪ್ಪ ಅವ್ರಿಗೆ ಮರ್ಯಾದೆನೇ ಇಲ್ವಾ, ಅದನ್ನ ಇನ್ನು ತೆಗೆದಿಲ್ಲ ನಿನ್ನ ಅದು ಅಂತ ಹೇಳ್ತಾ ಇದೆಯಾ ಅಂದ್ರೆ ಅದನ್ನೇ ಏನಂದ್ರೆ ಅದು ಪಂಚಭೂತ, ಮಣ್ಣು ಕಲ್ಲು ಆ ಥರ. ಆದರೆ ಅವರೆಲ್ಲಿ ಹೋಗಿದ್ರು? ಅವರನ್ನ ಈಗ ನಮ್ಮ ದೇಹ ಪಂಚಭೂತ, ಅದು ಬಿಟ್ಟು ಒಂದು 3 ಐಟಮ್ ಇದೆ: ಮನಸ್ಸು, ಬುದ್ಧಿ, ಅಹಂಕಾರ. ಅದನ್ನ ಸೂಕ್ಷ್ಮ ಶರೀರ ಅಂತ ಹೇಳ್ತೀವಿ. ಈ ಸೂಕ್ಷ್ಮ ಶರೀರ ಆ ಆತ್ಮನ ತಕೊಂಡು ಬೇರೆ ದೇಹಕ್ಕೆ ಹೋಗ್ತಾರೆ. ಯಾಕಂದ್ರೆ ನನ್ನ ಇಚ್ಛೆಗಳು ಪೂರ್ತಿ ಆಗಿಲ್ಲ ಈ ದೇಹದಿಂದ, ಬೇರೆ ದೇಹ ಪಡೆದು ಆ ದೇಹದಲ್ಲಿ ನನ್ನ ಇಚ್ಛೆಯನ್ನು ಮತ್ತೆ ನಾನು ಆ ಪ್ರಯಾಣ ಅದನ್ನೇ ಇಲ್ಲಿ ಹಾಕ್ತಾರೆ. ಸೊ ಹಂಗಂದ್ರೆ ಈ ಶಾಖಲಿಂದ ಆ ಶಾಖ ಹೇಳಿದ್ರಲ್ಲ, ಅದು ಹೆಂಗೆ ನಡೆಯುತ್ತೆ ರೀ ಅಂದ್ರೆ ಅದು ಇಲ್ಲಿ ವಿವರಣೆ ಆಗಿದೆ. ಅದನ್ನೇ ಹೇಳಿದೆ, ಇಲ್ಲಿ ಬರೆದಿದೆ. ಅದು ನಮ್ಮ ಹೆಂಗೆ ಹೋಗತ್ತೆ ಅಂತ ಹೇಳ್ತು. ಆತ್ಮ, ಅದು ಬುದ್ಧಿ, ಮನಸ್ಸು, ಅಹಂಕಾರ, ಇದರಿಂದ ನಮ್ಮ ದೇಹ ಹೋಗ್ತಾ ಇದೆ. ಭಗವಂತ ಏನು ಹೇಳ್ತಿದ್ದಾನೆ, ನೀವು ಈ ಥರ ಯೋಚನೆ ಮಾಡ್ತಿದ್ದೀರಾ, ಈ ಆಧ್ಯಾತ್ಮಿಕ ಬಗ್ಗೆ ಯೋಚನೆ ಮಾಡಿದ್ರೆ ಈ ಒಂದು ಸೂರ್ಯ, ಈ ಚಂದ್ರ, ಇವೆಲ್ಲ ನನ್ನಿಂದ ಬರ್ತಾ ಇದೆ. ಯಾವುದು? ಸೂರ್ಯ, ಚಂದ್ರ. ಸೂರ್ಯ ನಿಲ್ಲದೆ ಇದ್ರೆ ಒಂದು ಕಾರ್ಯ ನಿಮ್ಮಂಗದ ಆಗತ್ತ. ಸೂರ್ಯನಿಲ್ಲ ಅಂತ ಹೇಳಿ ನಮ್ಮಿಂದ ಒಂದು ಕಾರ್ಯ ಆಗತ್ತ. ನಾವು ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಅವ್ರು ಬರಬೇಕು, ಇವತ್ತು 5:40 ಬರಬೇಕು ಅಂದ್ರೆ ಅವ್ರು ಬರಬೇಕು. ನಾನು ಅದ್ರ ಬಗ್ಗೆ ಚಿಂತೆ ಮಾಡಲ್ಲ. ಅವ್ರು ನನ್ನ ಸರ್ವೆಂಟ್. ಸೂರ್ಯ ಭಗವಂತ ನನ್ನ ಸರ್ವೆಂಟ್ ಅಲ್ಲ. ಯಾರ ಒಬ್ರು ಸೂರ್ಯದೇವ ನೀನು ಇರೋ ಕಡೆಯಿಂದ ನನ್ನ ಜೀವನ ನಡೀತಂತ ಯೋಚನೆ ಮಾಡಿದ್ದೀವ? ಒಂದು ದಿವಸ ಯೋಚನೆ ಮಾಡಿದ್ದೀವ? ಯೋಚನೆ ಮಾಡಿ. ಈ ಸೂರ್ಯ, ಇದು ಸೈನ್ಸ್ ಪ್ರಕಾರನೇ ಯೋಚನೆ ಮಾಡಿ. ಈ ಸೂರ್ಯ ದೇವಲಿಂದ ನಾವು ಇಷ್ಟು ದೂರಲ್ಲಿ ಇದ್ದೀವಿ. ನಾಳೆ ಈ ಒಂದು ಭೂಮಿ ಒಂದು 50 ಕಿಲೋಮೀಟರ್ ಒಳಗೆ ಹೋಗ್ಬಿಡಲಿ ಅಂದ್ರೆ ಆ ರೂಟ್ ಇದೆಲ್ಲ ಹಿಂಗೆ ಸುತ್ತಿ ಬರ್ತಾ ಆ ರೂಟು ಒಂದು 50 ಕಿಲೋಮೀಟರ್, ಒಂದು 100 ಕಿಲೋಮೀಟರ್ ಆಚೆ ಕಡೆ ಹೋಗ್ಬಿಡಲಿ, ಏನಾಗತ್ತೆ ನಮ್ಮ ಕತೆ? ಆ ಕಡೆ ಹೋಗಿದ್ರೆ ಎಲ್ಲ ಬೆಂದು ಭಸ್ಮವಾಗಿಬಿಡ್ತೀವಿ. ಇಲ್ಲ ರೀ ಸ್ವಲ್ಪ ಹಂಗೆ ಬೇಡ, ಈ ಕಡೆ ಒಂದು 100 ಕಿಲೋಮೀಟರ್ ಹೋಗ್ಬಿಡಿ, ಏನಾಗತ್ತೆ? ಒಂದು ಜೀವನ ಈ ಇಡೀ ಪ್ರಪಂಚನಲ್ಲಿ ಬಾಳಕ ಆಗುತ್ತ. ಚಂದ್ರ ಒಂದ್ ಕಡೆ ಇಲ್ಲಿ ಬರೆದಿದ್ದಾನೆ. ಈ ಚಂದ್ರ ಇಂದ ಈ ವೆಜಿಟೇಬಲ್ಸ್, ತರಕಾರಿ, ಈ ತರಕಾರಿ ಎಲ್ಲ ಬರ್ತೆ ಅಂತ ಹೇಳಿದ್ರೆ ಚಂದ್ರನ ಇದ್ರೇನೆ ಆಗತ್ತೆ ಅಂತ ಹೇಳ್ಬಿಟ್ಟು ಭಗವದ್ಗೀತಾನಲ್ಲಿ ಬರೆದಿದ್ದಾನೆ. ಇನ್ನೂ ರಿಸರ್ಚ್ ಯಾರು ಮಾಡಿದಾರ ನನ್ಗೆ ಗೊತ್ತಿಲ್ಲ. ಭಗವದ್ಗೀತಾ ನಾನು ಒಪ್ಕೋತೀನಿ. ತಿನ್ನಕ್ಕೆ ಯಾವುದಿಲ್ಲ, ಏನ್ ಜೀವನ ನಡೆಯುತ್ತೆ? ನಮ್ಮ ಎಲ್ಲಾ ಕಲ್ಪನೆಯನ್ನು ಇವರಿಬ್ರು ಇದ್ರೆ ನಡೆಯುತ್ತೆ. ಅವ್ರು ಇದ್ದಾರೆ ಅಂತ ನಾವು ಯೋಚನೆ ಮಾಡಿಕೊಂಡು ಕಲ್ಪನೆ ಮಾಡ್ತಾ ಇದ್ದೀವಿ. ಬಟ್ ಈ ಒಂದು ಸೂರ್ಯ ಚಂದ್ರನೇ ನನ್ನಿಂದ ಬಂದಿದೆ ಅಂತ ಭಗವಂತ ಹೇಳ್ತಾನೆ. ನನ್ನ ಅಂಗ, ನನ್ನ ಶಕ್ತಿ ಅವರು ಅಂತ. ಹಂಗಂದ್ರೆ ಈ ಭಗವಂತನ ಇಲ್ಲದೆ ಇದ್ರೆ ಈ ಇಡೀ ಪ್ರಪಂಚನೇ ಇಲ್ಲ. ಆ ಭಗವಂತನ ಒಂದು ಚಿಕ್ಕ ಅಂಶ ಸೂರ್ಯ ಚಂದ್ರ, ಅವನೇ ಬಿಡಿ, ಅವನ ಅಂಶ.
ಅದಕ್ಕೆ ನಿಮ್ಮ ಅಸ್ಥಿವಾರನೇ ನಾನಪ್ಪ. ನೀನು ಯಾಕೆ ಇಡ್ಲಿ ಹುಡುಕಾಡ್ತಾ ಇದ್ದೀಯಾ, ದುಃಖದಲ್ಲಿ ಹೋರಾಡ್ತಾ ಇದ್ದೀಯಾ ಅಂತ. ಈಗ ಮೊನ್ನೆ ಎರ್ತಕ್ವೇಕ್ ಎಲ್ಲಿ ಬಂದಿತ್ತು, ಫಿಲಿಪೈನ್ಸ್ ಮೊನ್ನೆ ಕೂಡ ಎಲ್ಲೋ ಬಂದಿತ್ತು. 2 ನಿಮಿಷ ಎಲ್ಲ ಬಿಲ್ಡಿಂಗ್ ಡೌನ್, ಖಾಲಿ. ನೀವು ಏನೇನೋ ಕಲ್ಪನೆ ಮಾಡಿ ಎಷ್ಟು ಬೇಕಾದ್ರೆ ಕಟ್ಟಿಸಿ, 1 ನಿಮಿಷ 7.2 ಮ್ಯಾಗ್ನಿಟ್ಯೂಡ್ ಹೇಳ್ತಾನೆ, 8 ಮ್ಯಾಗ್ನಿಟ್ಯೂಡ್ ಹೇಳ್ತಾನೆ, ಎಲ್ಲ ಇಡೀ ದೇಶ ನಾಶ. ಏನು ಪ್ಲಾನಿಂಗ್ ಇಲ್ಲ ರೀ. ನಾವು ಈ ಭೂಕಂಪ ಬಂದ್ರೆ ಒಡೆದು ಬಿಡದೇ ಇರೋ ಟೆಕ್ನಾಲಜಿ ಜಪಾನ್ನಲ್ಲಿ ಮಾಡ್ತಿದ್ದಾರೆ. ಐ ವಿಲ್ ಫೈಟ್ ನೇಚರ್ ಮಾಡಿ. ಕೊರೋನಾ ಅದು ಬಂದಿದ್ದ ಎಷ್ಟು ಕಿರಿಮಿಗಳು ಅಂದ್ರೆ ಅದು 5 ಗ್ರಾಮ್ ಕೂಡ ಇಲ್ಲ ಅಂತ ಹೇಳ್ತಿದ್ದಾರೆ. 5 ಗ್ರಾಮ್ ಕೂಡ ಇಲ್ಲ ಆ ಕಿರಿಮಿಗಳು. ಇಡೀ ಪ್ರಪಂಚನ 4 ತಿಂಗಳು ಮನ ಬಿಟ್ಟು ಹೊರಗಡೆ ಹೋಗೋಕೆ ಮಾಡಿದ. 5 ಗ್ರಾಮ್ ಭಗವಂತನ ಕೊಟ್ಟಿದ್ದ ಒಂದು ವಸ್ತು. ಯಾಕೆ ಹೇಳ್ತೀನಿ ಅಂದ್ರೆ, ನಾನು ಸೈನ್ಸ್ ಬಗ್ಗೆ ತಪ್ಪು ಹೇಳಿಲ್ಲ, ಮನೆ ಕಟ್ಟಬೇಡ ಅಂತ ಹೇಳಿಲ್ಲ. ಇದನ್ನೇ ನಮ್ಮ ಜೀವನ ಅಂತ ಯೋಚನೆ ಮಾಡಬೇಡಿ. ಇದಕ್ಕೆ ಮೇಲೆ ಏನೋ ಒಂದು ವಸ್ತು ಇದೆ, ಅದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕಾ ಮಾಡಬಾರ್ದಾ? ದಟ್ ಇಸ್ ಆಲ್. ಅಷ್ಟೇ ನಾನು ಕೇಳೋದು. ಕೆಲವು ಮಾಡಿದ್ರೆ ಸುಮ್ಮನೆ ಡ್ರಾಮ್ಯಾಟಿಕ್ ಆಗಿ ಹೇಳ್ತೀನಿ, ಅದಕ್ಕಿಂತ ನಾನು ಸೈನ್ಸ್ಗೆ ಅಗೇನ್ಸ್ಟ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಲಕ್ಷ್ಯನೇ ಬೇಡ ನಾಳೆ ಅಂತ ನಾನು ಹೇಳೇ ಇಲ್ಲ. ಆ ಎಲ್ಲ ಲಕ್ಷ್ಯವನ್ನು ನಾವು ಭಗವಂತನ ಸಂಬಂಧವಾಗಿ ಮಾಡಿ ಅಂತ ಹೇಳ್ತಿದ್ದೀವಿ. ಮನೆ ಮಾಡಿಸ್ಬೇಡ ಅಂತ ಹೇಳಿಲ್ಲ, ಮನೆ ಮಾಡಿ ಈ ಥರ ಭಕ್ತರುಗಳನ್ನು ಕರೆಸಿ ಪ್ರಸಾದ ಕೊಡಿ. ಆ ಮನೆಗೆ ಒಂದು ಅರ್ಥ ಇರುತ್ತೆ. ದುಡ್ಡು ಮಾಡಿ, ರಥಯಾತ್ರ ಮಾಡಿದ್ದೀರಾ ಎಲ್ಲರೂ ಒಟ್ಟಿ, ಎಷ್ಟು ಖರ್ಚಾಗಿತ್ತು ಅವ್ರು ಕೇಳಿದ್ರೆ ಹೇಳ್ತೀವಿ. ಎಲ್ಲಿಂದ ಬರ್ತೆ? ದುಡ್ಡು ಸಂಪಾದಿಸಿದ್ರೇ ಬರ್ತೆ. ಇಷ್ಟು ಜನರಿಗೆ ಆನಂದ ಕೊಟ್ಟಿವಿ ಯಾವತ್ತು ರಥಯಾತ್ರೆ ಅಂತ. ದುಡ್ಡು ಮಾಡೋದು ತಪ್ಪಲ್ಲ, ಆ ದುಡ್ಡನ್ನ ನಾವು ಹೆಂಗೆ ಪ್ರಯೋಗ ಮಾಡೋದು ಎಂಬುದು ಮುಖ್ಯ. ಅಫ್ಕೋರ್ಸ್ ಊಟ ಮಾಡಬೇಕು, ಒಳ್ಳೆ ಬಟ್ಟೆ ಹಾಕಬೇಕು, ಅದೆಲ್ಲ ಯಾರು ಬೇಡ ಅಂತ ಹೇಳಿಲ್ಲ. ಬಟ್ ಈ ಒಂದು ಪ್ರಜ್ಞೆ ಇರಬೇಕು ಜೀವನದಲ್ಲಿ. ಸುಮ್ಮನೆ ದುಡ್ಡು ದುಡ್ಡು ದುಡ್ಡು, ನನ್ನ ಇಂದ್ರಿಯ ತೃಪ್ತಿ ಎಷ್ಟು ಬೇಕೋ ಅಷ್ಟು, ಬಟ್ ಮಿಕ್ಕಿರೋದನ್ನು ನಾವು ಭಗವಂತನ ಸೇವೆಯಲ್ಲಿ ಪಡಿಬೇಕು, ಅದು ತಿಳ್ಕೊಬೇಕು. ಆಮೇಲೆ ಸೂರ್ಯ ಚಂದ್ರ ಹೇಳ್ದ, ಸೇರಿರಿ, ಸೂರ್ಯ ಚಂದ್ರ ಅಲ್ಲ ಹಂಗೆ ಇರಲಿ, ಎಲ್ಲ ಓಕೆ. ನನ್ನ ದೇಹ ಬಗ್ಗೆ ಮಾತಾಡೋಣ, ಪ್ರಪಂಚ ಬಿಟ್ಬಿಡಿ, ಅದೆಲ್ಲ ಬೇರೆ ಬೇರೆ ದೊಡ್ಡ ದೊಡ್ಡ ಮಾತು ಬೇಡರಿ, ನನ್ಗೆ ಗೊತ್ತಾಗಲ್ಲ. ಸರಿ, ನಿಮ್ಮ ದೇಹ ಬಗ್ಗೆ ಮಾತಾಡೋಣ. ಭಗವಂತ ಹೇಳ್ತಾನೆ, ಇವೇನು ಹೇಳ್ತಿದ್ದಾನೆ, ನೀನು ಜೀವನ ನಡೆಸೋದು ಹೆಂಗೆ ಅಂದ್ರೆ, ನೀನು ತಿನ್ನೋ ಆಹಾರನ ಜೀರ್ಣ ಮಾಡ್ಕೊತಿದ್ದೀಯ. ಹೆಂಗಾಗತ್ತೆ ಜೀರ್ಣ? ಹೆಂಗಾಗ್ತೀರಿ? ನಾವು ದೊಡ್ಡ ದೊಡ್ಡದಾಗಿ ಹಾಕ್ತೀವಿ ಒಳಗೆ, ಹಲ್ಲಿನಲ್ಲಿ ಕಚ್ತೀವಿ, ಅವಾಗ ಇನ್ನೂ ಸ್ವಲ್ಪ ಕಡಿಮೆ ಆಗತ್ತೆ. ಆಮೇಲೆ ಅದು ಹೆಂಗೆ ಪೂರ್ತಿ ಎನರ್ಜಿ ಆಗುತ್ತೆ? ಏನೋ ಸೈನ್ಸ್ ಎಲ್ಲ ಮಕ್ಕಳೆಲ್ಲ ಇದ್ದೀರಿ, ಏನು ವಾಟ್ ಇಸ್ ದ ಸೈನ್ಸ್? ತಿನ್ನೋ ಅನ್ನ ಹೆಂಗೆ ಏನಾಗತ್ತೆ ಒಳಗೆ? ಹೈಡ್ರೋಕ್ಲೋರಿಕ್ ಆಸಿಡ್ ಇದೆಯಾ? ಓಕೆ, ಏನು ಮಾಡ್ತದು? ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಮಾಡ್ತಾ ಇದೆ. ಸೊ ಹೈಡ್ರೋಕ್ಲೋರಿಕ್ ಆಸಿಡ್ ಅಂದ್ರೆ ಏನದು? ಆಸಿಡ್. ಸೊ ಆಸಿಡ್ ಏನು ಮಾಡ್ತಾ ಇದೆ ಅಂದ್ರೆ ಅದು ಬೆಂಕಿ ಅಲ್ವಾ? ಹೈಡ್ರೋಕ್ಲೋರಿಕ್ ಆಸಿಡ್ ಹತ್ರ ಏನಾದ್ರು ಆಸಿಡ್ ಮುಟ್ಟಿ ನೋಡಿ, ಕೈ ಸುಡುತ್ತೆ, ಸುಟ್ಟೋಗತ್ತೆ, ಅಂದ್ರೆ ಭಸ್ಮ ಆಗ್ಬಿಡುತ್ತೆ, ಅಂದ್ರೆ ಬೆಂಕಿ. ಈ ಬೆಂಕಿ ಇಲ್ಲದೆ ಇದ್ರೆ ನಿಮ್ಗೆ ಜೀರ್ಣ ಆಗತ್ತ? ಹೊರಗಡೆಲ್ಲ ಬಿಟ್ಬಿಡೋಣ, ಸೂರ್ಯ ಚಂದ್ರ ಎಲ್ಲ ಬಿಟ್ಬಿಡೋಣ. ಈ ಒಂದು ದೇಹಕ್ಕೆ ತಿನ್ನಬೇಕು ಅಂತ ಇಚ್ಛೆ ಇದೆ, ತಿಂದ್ರೆ ಸರಿಸ್ಬೇಕಲ್ಲ. ಜೀರ್ಣ ಆಗದೆ ಇದ್ರೆ ಏನು? ವಯಸ್ಸಾಗಿದವ್ರೆಲ್ಲ ನೋಡ್ತಾರೆ, ಕೆಲವರೆಲ್ಲ ಹೇಳ್ತಾರೆ, ಹಸುವೇ ಇಲ್ಲ ರೀ ನನಗೆ ಇವಾಗ, ಹಂಗೆ 70 ವಯಸ್ಸಾಗಿದೆ, ಹಸುವೇ ಇಲ್ಲ ರೀ ಇವಾಗ, ಒಂದು ವೇಳೆ ತಿನ್ನೋದೇ ಕಷ್ಟವಾಗಿದೆ, ಹೆಂಗಾರ ತಿಂದ್ಬಿಟ್ಟೆ, ಹೊರಗಡೆ ಬರ್ತಾ ಇಲ್ಲ. ಜೀರ್ಣ ಆಗಿಲ್ಲ ಸ್ವಾಮಿ, ಹೆಂಗೆ ಬರುತ್ತೆ ಹೊರಗಡೆ? ಭಗವಂತ ಹೇಳ್ತಿದ್ದಾನೆ, ಇನ್ನು ಹೊಟ್ಟೆಲಿ ಇರೋ ಅಗ್ನಿ ನಾನೇ. ಹಾಗಿದ್ರೆ ಅದು ಇಲ್ಲದೆ ಇದ್ರೆ ಇದೂ ಆಗಲ್ಲ.
ಸೊ ಅವನು ಎಲ್ಲ ಕಡೆ ನಮ್ಮನ್ನು ಕವರ್ ಮಾಡಿಬಿಟ್ಟಿದ್ದಾನೆ ಅಂದ್ರೆ ತಪ್ಪಾಗಿ ಯೋಚನೆ ಮಾಡಬೇಡಿ. ನಮ್ಗೆ ಲಾಭ ಮಾಡಿದಾನೆ ಅಂತ ಹೇಳ್ಬೇಕು. ಎಲ್ಲ ಕಡೆ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ನೀನು ತಿಂದು ಅನುಭವಿಸ್ಬೇಕಪ್ಪ, ದೇಹ ಬೇಕಾ, ಎಲ್ಲ ಒಳ್ಳೆ ದೇಹ ಏನೇನೋ ನಿನ್ನ ಲಕ್ಷ್ಯ ಬೇಕಾ, ಅದಕ್ಕೆ ನಿನಗೆ ಜೀರ್ಣ ಆಗ್ಬೇಕಪ್ಪ, ಅದಕ್ಕೆ ನಾನು ನಿನಗೆ ಸಹಾಯ ಮಾಡ್ತೀನಿ. ಇದು ಭಗವಂತನ ಕೃಪೆ. ಆಮೇಲೆ ನಾನು ಎಲ್ಲರ ಹೃದಯದಲ್ಲಿನೂ ಕೂತ್ಕೊಂಡಿದ್ದೀನಿ, ಜೊತೆನೇ ಕೂತ್ಕೊಂಡಿದ್ದೀನಿ. ನಾನೇ ಎಲ್ಲರಿಗೂ ಜ್ಞಾಪಕ ಕೊಡ್ತಾ ಇದ್ದೀನಿ. ನನ್ನಿಂದ ಜ್ಞಾಪಕ ಬರ್ತಾ ಇದೆ, ಜ್ಞಾನ ಬರ್ತಾ ಇದೆ, ಮರ್ತು ಹೋದರೂ ನನ್ನಿಂದ ಬರ್ತಾ ಇದೆ. ಎಲ್ಲ ಜ್ಞಾನ ಹುಡುಕ್ತಾ ಇದ್ದೀರಲ್ಲ, ವೇದಗಳು ಅದು ಎಲ್ಲೆಲ್ಲೋ ಜ್ಞಾನ ಅಂದ್ರೆ ಸೈನ್ಸ್ ಕೂಡ ಜ್ಞಾನ ಹುಡುಕೋದು ಎಲ್ಲ ಏನ್ ತಿಳ್ಕೋಬೇಕು ಕೊನೆಯಲ್ಲಿ? ಇದೆಲ್ಲ ಹೆಂಗೆ ಆಗ್ತಾ ಇದೆ ಅಂತ ಗೊತ್ತಾಗ್ತದೆ, ಹೆಂಗೆ ಜೀರ್ಣ ಆಗ್ತಾ ಇದೆ. ಈ ಸೂರ್ಯ ಚಂದ್ರ ಯಾಕೆ ಇದ್ದಾನೆ, ಏನು ಎಂತು, ಇದಕ್ಕೆ ಏನು ಬ್ಯಾಕ್ಗ್ರೌಂಡು, ಇದಕ್ಕೆಲ್ಲ ಮೂಲ ಏನು, ನಾನು ನನ್ನಿಂದ ನಡೀತಾ ಇದೆಯಾ ಇಲ್ಲಾಂದ್ರೆ ಬೇರೆ ಒಬ್ಬರು ನನ್ನ ಮೇಲೆ ಕೃಪೆಯಿಂದ ನನಗೆ ನಡೆಸ್ತಾ ಇದ್ದಾರಾ? ಕಾಮನ್ ಸೆನ್ಸ್ ಅಲ್ಲ, ಅದನ್ನ ಭಗವಂತ ಹೇಳ್ತಾನೆ. ಎಲ್ಲ ವೇದಗಳಿಂದ ನನ್ನ ಗೊತ್ತಾಗಬೇಕು. ಅಂದ್ರೆ ನಾವು ಒಬ್ಬರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂದ್ರೆ ಅವ್ರು ಕೇಳಬೇಕು, ಥ್ಯಾಂಕ್ಸ್ ಹೇಳಪ್ಪ. ಹಂಗಾಗ್ಬಿಟ್ಟಿದೆ ಕಲ್ಚರ್ ಅಲ್ಲ. ಒಬ್ಬರ ಹತ್ರ ಬಂದು ನಾನು ನೀರು ಬೇಕು ಅಂದ್ರೆ ಸ್ವಾಮಿ ನೀರು ಕೊಡಿ, ನೀರು ಕೊಡ್ತಾರೆ, ಧನ್ಯವಾದಗಳು ಸ್ವಾಮಿ ಹೇಳ್ತೀವಲ್ಲ. ಬಟ್ ಇಲ್ಲಿ ಕೇಳಬೇಕಾಗಿದೆ, ಏನು ಸ್ವಾಮಿ ನೀವು ಥ್ಯಾಂಕ್ಸೇ ಹೇಳಿಲ್ಲ, ಧನ್ಯವಾದಗಳೇ ಹೇಳಿಲ್ಲ ಅಂತ. ಅದು ನಮ್ಮ ಕಥೆ. ಇದು ಭಗವಂತ ಹೇಳ್ತಿದ್ದಾನಪ್ಪ, ಅದೆಲ್ಲ ನಂದಪ್ಪ. ಇವ್ರು ಹೇಳಿದ್ರೆ ಅವ್ರು ಓದಿದಾಗ ತುಂಬ ಚೆನ್ನಾಗಿತ್ತು. ಈ ಭೂಮಿ ನಂದು, ನೀವೆಲ್ಲ ಡಿವಿಷನ್ ಮಾಡಿಕೊಟ್ಟಿದ್ದೀರಾ. 21/14 ವಿದುರ ಮಾಧವ್ ದಾಸ್ ಪ್ಲಾಟ್ ಎಲ್ಲ ನಾನು ರಿಜಿಸ್ಟರ್ ಮಾಡಿಬಿಟ್ಟಿದ್ದೀನಿ, ನನ್ನ ಹೆಸರು. ಓದಿರಲ್ಲ ಪ್ರಭು, ನೀವು ಭಾಗ ಮಾಡಿಕೊಟ್ಟಿದ್ದೀರಾ ಲ್ಯಾಂಡ್. ಇದು ಇಂಡಿಯಾ, ಇದು ಅಮೇರಿಕಾ, ಇದು ಪಾಕಿಸ್ತಾನ್. ಅಲ್ಲಿ ಕಾಲಿಟ್ರೆ ಕಾಲು ಹೊಡೆದು ಬಿಡ್ತೀನಿ, ನಂದು. ಬಟ್ ಭಗವಂತ ನಂದಪ್ಪ ಎಲ್ಲ. ಸರಿ ಓಕೆ, ನೀನು ಕೊಟ್ಟಿದ್ದೀನಿ, ಅನುಭವಿಸು, ಅಟ್ಲೀಸ್ಟ್ ಒಂದು ಥ್ಯಾಂಕ್ ಯು ಹೇಳಪ್ಪ. ಇಲ್ಲ, ನಾನು ಥ್ಯಾಂಕ್ ಯು ಹೇಳಲ್ಲ, ಇಲ್ಲ ಇದೆಲ್ಲ ನಾನೇ ಅಲ್ಲ, ನೀನು ಇಲ್ಲೇ ಇಲ್ಲ, ಅದೇ ಹೇಳ್ಬಿಟ್ಟ. ದೇರ್ ಇಸ್ ನೋ ಗಾಡ್. ಇದ್ರಂತ ಒಪ್ಕೊಟ್ರೇನೆ ಇದೆಲ್ಲ ಅವನಿಗೆ ಥ್ಯಾಂಕ್ಸ್ ಹೇಳ್ಬೇಕಲ್ಲ. ನೀನೇ ಇಲ್ಲ ರೀ, ನಾನೇ ಅಲ್ಲ. ಅದು ನೀವು ಹೇಳಿದ್ರು ಓದಿದಾಗ, ನಾನೊಬ್ಬ ಅಹಂಭಾವ, ನಂದು ಅಂತ ಅಹಂಭಾವ, ನನಗೆಲ್ಲ ಆಗತ್ತೆ ಅಂತ ಅಹಂಭಾವ, ಅದನ್ನು ಬಿಡಬೇಕು ಅಂತ ಭಗವಂತ ಹೇಳ್ತಾನೆ. ಇಲ್ಲೊಂದು ಕತೆ ಭಗವಂತ ಹೇಳ್ತಾನೆ, ಯಾವ ಒಬ್ಬ ನನ್ನ ದೇವೋತ್ತಮ ಪರಮ ಪುರುಷ ತಿಳ್ಕೊತಾನೋ, ಡೌಟ್ ಇಲ್ಲದೆ, ಸುಮ್ಮನೆ ತಿಳ್ಕೊಬೋದಿಲ್ಲ ಅಲ್ಲ, ಡೌಟ್ ಇಲ್ಲದೆ ತಿಳ್ಕೊಬೇಕು. ಇದರ ಮಾಧವೇನೋ ಹೇಳ್ತಿದ್ದಾನೆ, ಇಲ್ಲ ಪ್ರಭುಪಾದರೇನೋ ಹೇಳ್ಬಿಟ್ಟಿದ್ದಾರೆ, ಇಲ್ಲಿ ಮದನ್ ಮೋಹನ್ ಏನೋ ಹೇಳ್ತಿದ್ದಾರೆ, ಇಲ್ಲ ಇವ್ರು ಬೇರೆ ಸೇರ್ಕೊಂಡಿದ್ದಾರೆ. ಇವಾಗ ಒಬ್ಬರಿಗೆ ಇಬ್ಬರಾಗಿ ಹೇಳ್ತಾರೆ, 3 ಜನರಾಗಿ ಹೇಳ್ತಿದ್ದಾರೆ. ಹಂಗೇನೋ ಡೌಟ್ ಇದಪ್ಪ ಅಲ್ಲ, ಒಳಗೆ ನಾನೇ ಒಪ್ಪಿಲ್ಲ, ಸುಮ್ಮನೆ ಮಾತಾಡ್ತಾ ಇದ್ದೀನಿ. ಯಾಕೆಂದ್ರೆ ಆ ಡೌಟ್ ಇರೋ ಕಡೆಯಿಂದನೇ ನಮ್ಮ ಜೀವನ ಮುಂದೆ ಹೋಗ್ತಾ ಇಲ್ಲ, ಆಧ್ಯಾತ್ಮಿಕ ಜೀವನ ಮುಂದೆ ಹೋಗ್ತಾ ಇಲ್ಲ. ಡೌಟ್ ಇರ್ತಾ ಇರುತ್ತೆ. ಏನು ಹೇಳಿದ್ರೆ ಎಲ್ಲ ಹೇಳ್ತಿದ್ದಾರೆ, ಡೊನೇಷನ್ ಕೊಡು ಅಂತ ಹೇಳ್ತಿದ್ದಾರೆ, ಅದು ಕೊಟ್ಟರೆ ಏನಾಗುತ್ತೋ ಯಾರು ಸುಮ್ಮನೆ ಹೇಳ್ತಿದ್ದಾರೆ ಇವರೆಲ್ಲ ಅಲ್ಲ. ಸರಿ ಒಂದು 5,000 ಕೊಡ್ತೀನಿ, ನಾನು 50,000 ಕೊಡೋಕ್ಕಾಗತ್ತೆ. ಸರಿ ಡೌಟ್ ಇದೆ, ಬಟ್ ಏನು ಇದ್ರೆ ಸರಿಯಾಗಿದ್ರೆ ಏನು ಮಾಡೋದು? ಸರಿ ಒಂದು 5,000 ಇಟ್ಕೊಳ್ಳಿ, ಆಯ್ತು ಬಿಡೋ ಇಲ್ಲ. ನಮ್ಮ ಮೈಂಡ್ ಹಾಗೇ ಕೆಲಸ ಮಾಡ್ತಾ ಇದೆ, ನಂಬಿಕೆ ಬರ್ತಾ ಇಲ್ಲ, ವಿ ಆರ್ ನಾಟ್ ಕನ್ವಿನ್ಸ್ಡ್. ಅದಕ್ಕೆ ಹೇಳ್ತಾ ಇದ್ದಾನೆ, ಡೌಟ್ ಇಲ್ಲದೆ ನೀನು ತಿಳ್ಕೊಬೇಕಪ್ಪ ನಾನು ಯಾರು ಅಂತ ಹೇಳ್ಬಿಟ್ಟು. ಆ ಡೌಟ್ ಇಲ್ಲದೆ ತಿಳ್ಕೊಂಡವನು ಹೆಂಗಿರ್ತಾನೆ ಅಂತ ಹೇಳಿದ್ರೆ, ಪೂರ್ತಿಯಾಗ ನನ್ನ ಚಟುವಟಿಕೆಯಲ್ಲಿ ಮುಳುಗ್ತಾನೆ ಅಂದ್ರೆ ಎಂಗೇಜಸ್ ಫುಲ್ಲಿ ಡೀಪ್ಲಿ ಗೋಸ್ ಇನ್ ಟು ದಟ್. ಕನ್ವಿಕ್ಷನ್ ಬೇಕಲ್ಲ, ಕನ್ವಿಕ್ಷನ್ ಇದ್ರೆ ಅದನ್ನೇ ಮಾಡ್ತೀರಾ ಅಲ್ಲ. ಡಾಕ್ಟರ್ ಓದಬೇಕು ಅಂತ ನೀವು ಪ್ಲಾನ್ ಮಾಡಿಬಿಟ್ರೆ
ಯಾವ ಹುಡುಗ ನಿಶ್ಚಯವಾಗಿ ನನ್ನ ಡಾಕ್ಟ್ರೇ ಮಾಡಬೇಕು ಅಂದರೆ ಡೀಪಾಗಿ ಓದ್ತಾನೆ. ತಂದೆ ತಾಯಿ ಹೇಳಿದ್ರು ಅಂತ ಅವಕ್ಕೋಸ್ಕರ ಕಾಲೇಜಿನಲ್ಲಿ ಸೇರಿದ್ರೆ ಓದು ಬರಲ್ಲ. ನಾನು ಮಾಡಬೇಕು ಅಂತ ಇಚ್ಛೆ ಇದ್ರೆ ಆಗತ್ತೆ. ಅದೇ ಥರ ನನಗೆ ನಂಬಿಕೆ ಇತ್ತು, ನಾನಿದು ಮಾಡಬೇಕು ಅಂತ ಇಳಿದು ಬಿಟ್ರೆ ಅದೇ ಕಾರ್ಯದಲ್ಲಿ ನಾನು ಇರ್ತೀನಿ. ನಮ್ಗೆ ಅದು ಬರ್ತಾ ಇಲ್ಲ, ಅದನ್ನೇ ಇಲ್ಲಿ ಹೇಳ್ತಿದ್ದಾನೆ. ಅವನು ಆ ಥರ ಇರೋವನು ನನ್ನ ಪ್ರಜ್ಞೆಯಲ್ಲೇ ಇರ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಇಲ್ಲೊಂದು ಪಟ ಒಂದು ಹಾಕಿದ್ದೀನಿ. ಅವತ್ತು ಈ ಪಟಲ್ಲಿ ಏನು ಕಾಣಿಸ್ತಾ ಇದೆ? ಕಾಣ್ತಾ ಇಲ್ಲ. ಕಾಹೆ ಬೇರೆ ಒಂದು ಮರ, ಅದೇನೋ ವಾಟರ್ ಪನ ಮರ ಏನೋ ಹೇಳ್ಬೋದು. ಇದು ಮರ, ಇದೊಂದು ಹಾಕಿದ್ದಾರೆ. ಇದ್ರ ಬಗ್ಗೆ ಒಂದು ಕತೆ ಇದೆ, ಅದು ಹೇಗೆ ಮುಗಿಸೋಣ. ಒಂದ್ಸಲ ಒಂದು ವ್ಯಕ್ತಿ ಒಂದು ಕ್ಷೇತ್ರಾಡನ ಹೋಗ್ತಾ ಇದ್ದಾಗ ಅವನೊಂದು 3 ಜನರು ನಿಂತ್ಕೊಂಡು ಮಾತಾಡ್ಸ್ತಾ ಇದ್ದಾರೆ. ನೋಡ್ತಾ ಇದ್ದಾನೆ, 3 ಜನರು ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ಏನು ಮಾತಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದಾನೆ ಅವನು. ನೋಡಿದಾಗ ಒಬ್ಬ ಹೇಳ್ತಾನೆ, ಈಗ ಒಂದು ಕಾಗೆ ಒಂದು ಮರದ ಮೇಲೆ ಕೂತ್ಕೊಂಡಿತ್ತು. ಆ ಕಾಗೆ ಹಾರಕ್ಕೆ ಶುರು ಮಾಡಿದಾಗ ಆ ಮರದಲ್ಲಿಂದ ಒಂದು ಹಣ್ಣು ಬಿತ್ತು. ನೋಡ್ತೀವಿ ನಾವು, ನಿಂತ್ಕೊಂಡಿದ್ದೀವಿ, ಸಡನ್ ಆಗಿ ಒಂದು ಕಾಗೆ ಹೋಗುತ್ತೆ, ಒಂದು ಹಣ್ಣು ಕೆಳಗೆ ಬೀಳುತ್ತೆ, ಆ ಮರದಲ್ಲಿಂದ ಕಾಗೆ ಹೋಗುತ್ತೆ. ಇವಾಗ ಅದ್ರ ಬಗ್ಗೆ ಚರ್ಚೆ. ಏನು ಚರ್ಚೆ? ಇದು ಅಕಸ್ಮಾತ್ ಕಾಗೆ ಹಂಗೆ ಹೋಗಿತ್ತು, ಹಣ್ಣು ಕೆಳಗೆ ಬಿತ್ತಂತ ಒಬ್ಬ ಹೇಳ್ತಿದ್ದ. ಇಲ್ಲ, ಸಾಧ್ಯ ಇದೆಯಾ? ಕಾಗೆ ಹಂಗೆ ಹೋಗಿತ್ತು, ಅಕಸ್ಮಾತ್ ಅದು ಹೋಗಿದಾಗ ಇದನ್ನು ಬಿದ್ದಿದೆ, ಒಂದು ಚಾನ್ಸ್ ಹಂಗೆ ಅಂತ ಹೇಳ್ಬಿಟ್ಟು ಒಬ್ಬ ಹೇಳ್ತಿದ್ದಾನೆ. ಸಾಧ್ಯ ಅಲ್ವಾ? ಇನ್ನೊಬ್ಬ ಹೇಳ್ತಾನೆ, ಏನಪ್ಪ ಚಾನ್ಸ್ ಅಂತ ಹೇಳ್ತಾ ಇದೆಯಾ? ಯಾವುದು ಚಾನ್ಸ್ನಲ್ಲಿ ನಡೆಯಲ್ಲ, ನಥಿಂಗ್ ಇಸ್ ಬೈ ಚಾನ್ಸ್. ಆವಾಗ ಏನಾಗಿರುತ್ತೆ? ಇಲ್ಲ, ಆ ಕಾಗ ಅದ ಮೇಲೆ ಕೂತಿರುತ್ತೆ, ಅದರಿಂದ ಇದು ಬಿದ್ದಿರುತ್ತೆ, ಆಮೇಲೆ ಕಾಗ ಹಾರು ಹೋಗ್ಬಿಟ್ಟಿತ್ತು. ಇವನ ವಾದ, ಒಬ್ಬ ಚಾನ್ಸ್ ಅಂತ ಹೇಳ್ದ. ಇನ್ನೊಬ್ಬನ ವಾದ, ಹಂಗೆಲ್ಲ ಆಗಲ್ಲ, ಈ ಕಾಗ ಕೂತ್ಕೊಂಡಿದ್ದರಿಂದ ಅದು ಬಿದ್ದಿತ್ತು. ಅದು ಸಾಧ್ಯ ಅಲ್ವಾ? ಸಾಧ್ಯ. ಇನ್ನೊಬ್ಬ ಹೇಳ್ತಾನೆ, ಇಲ್ಲ, ಕಾಗ ಅದು ಆಚೆ ಕಡೆ ಕೂತಿತ್ತು, ಇದು ಹತ್ರ ಹಣ್ಣಿತ್ತು, ಆ ಹಣ್ಣು ಅದಕ್ಕೆ ಹಣ್ತಿದಿಂದ ಅದು ಬಿದ್ದಿತ್ತು, ಅದನ್ನು ಬೋರ್ಡ್ ಬಾಯಿ ಪಟ್ಕೊಂಡು ಕಾಗ ಹೋಗಿತ್ತು ಅಂತ ಹೇಳ್ದ. ಇದನ್ನು ಸಾಧ್ಯನಾ ಇಲ್ವಾ? ಎಲ್ಲ ಸಾಧ್ಯನೇ ಇದೆ. ಇವ್ ನೋಡ್ತಾ ಇದ್ದ, ಅಂದ್ರೆ ಈ ಕ್ಷೇತ್ರಡನ್ನ ಹೋಗಿದ್ದವನು ನೋಡ್ತಾ ಇದ್ದ. ಇವರು ಇದನ್ನೇ ಜಾಸ್ತಿ ಯುದ್ಧ, ನಮ್ಗೆ ಇದು ನಮ್ಮ ಜೀವನದಲ್ಲಿ ನಡೀತಾ ಇದೆ. ಏನಾರ ಇವರೊಂದು ಹೇಳ್ತಿದ್ದಾರೆ, ಅವರೊಂದು ಹೇಳ್ತಿದ್ದಾರೆ, ಇನ್ನೊಬ್ಬ ಅವನೊಂದು ಹೇಳ್ತಿದ್ದಾನೆ. ಕೊನೆಯಲ್ಲಿ 3 ವಿಧ ದುಪ್ಪ ಜಗಳ ಆಗ್ಬಿಡ್ತಾನೆ. ಅವನವನು ತಲೆನ ಹಿಡ್ಕೊಂಡು, ಇಲ್ಲ ಕೆಲವು ಟೈಮ್ ಹಂಗೆಲ್ಲ ಮಾಡ್ಬಿಡ್ತಾರೆ. ಇದು ಇಟ್ ಕ್ಯಾನ್ ಗೋ ಟು ಸಚ್ ಎಕ್ಸ್ಟ್ರೀಮ್. ಒಬ್ಬ ಆ ಕೋಪದಲ್ಲಿ ಈ ನೀರು ಹೊಡಿತಾರಲ್ಲ ಬೇಗವಾಗಿ, ಪ್ರೆಷರ್ ಪಂಪ್ ಬೆಂಗಳೂರಿನಲ್ಲಿ ನಡೆದಿತ್ತು. ಆ ಪ್ರೆಷರ್ ಪಂಪನ್ನ ಇವನು ಹಿಂದ್ಗಡೆ ಇಟ್ಬಿಟ್ಟ. ಆ ಕೋಪದಲ್ಲಿ ಈ ಥರ ಆರ್ಗ್ಯೂ ಮಾಡಿದ್ರಲ್ಲಿ ಅದು ಇಟ್ಟ ಮೇಲೆ ಆ ಪ್ರೆಷರ್ ಇದಾಗಿದ್ದಲ್ಲಿ ಅವನು ಒಳಗಿರೋ ಇದು ಹೊರಗಡೆ ಬಂದ್ಬಿಟ್ಟು, ಯಾವುದು ಕೊಡಲು ಇಂಟೆಸ್ಟೈನ್ಸ್ ಎಲ್ಲ ಹೊರಗಡೆ ಬಂದ್ಬಿಟ್ಟು. ಆಮೇಲೆ ಅವನ ತಂದು ಹಾಸ್ಪಿಟಲ್ ಹೋಗಿದ್ರೆ ಅವನು ಕಳ್ಕೊಂಡ. ಆಮೇಲೆ ಇವನ ಅರೆಸ್ಟ್ ಮಾಡಿ ಜೈಲಿನಲ್ಲಿ ಕೂತ್ಕೊಂಡಿದ್ದಾನೆ. ಸಿಂಪಲ್ ಮ್ಯಾಟರ್, ಇಬ್ಬರಿಗೆ ವಾದ, ಅದರಲ್ಲಿ ಹಿಂಗೆ ಆಗ್ಬಿಟ್ಟು. ಸೊ ಇದೆಲ್ಲ ನಾವು ನೋಡೋದು. ನಾನೇನೋ ಸುಮ್ಮನೆ ಇಲ್ಲದೆ ಹೇಳ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ಬಿಡಿ. ಜೀವನದಲ್ಲಿ ನಡೀತಾ ಇದೆ, ಈ ಥರ ಚರ್ಚೆ ಆಗ್ತಾ ಇದೆ, ಇವ್ರು ಹೊಡ್ಕೋತಾ ಇದ್ದಾರೆ. ಇವ್ನು ನೋಡ್ತಾ ಇದ್ದ, ಏನಪ್ಪ ಯಾಕೆ ಹೊಡ್ಕೋತಿದ್ದಾರ? ಇಲ್ಲ ಇಲ್ಲ, ಇದು ಹಿಂಗೆ ಇವ್ನು ಹೇಳೋದು ಹಿಂಗೆ ಹೇಳ್ತಿದ್ದಾನೆ, ಹಂಗೆ ಇರ್ರಿ. ಇದೆಲ್ಲ ಆಗಿದ್ದು ಭಗವಂತನ ಇಚ್ಛೆ. ಕೇಳ್ತಿದ್ದಾನೆ, ಯಾವ್ದಾರು ಒಂದು ಕಾರ್ಯಕ್ರಮ ಭಗವಂತನಲ್ಲಿದೆ ನಡೆಯತ್ತಾ ಅಂತ ಕೇಳ್ತಿದ್ದಾನೆ. 3 ಬಂದರೂ ಒಪ್ಕೋತಾರ? ಇಲ್ಲ, ನೀವು ಒಪ್ಕೋತೀವಿ, ಎಲ್ಲ ಭಗವಂತನ ಇಚ್ಛೆಯಿಂದ ನಡೀತಾರೆ. ಅಟ್ಲೀಸ್ಟ್ ಅದು ಒಪ್ಕೋತಾರೆ ಅವರು. ಅದಾಗಿದ ಮೇಲೆ ಸರಿ ಬಿಡಿ, ಒಪ್ಕೋತಿರಲ್ಲ, ಇದು ಭಗವಂತನ ಇಚ್ಛೆಯಿಂದ ನಡೆದಿತ್ತು ಅಂತ ಹೇಳಿಬಿಟ್ಟು ಆ ಹಣ್ಣನ್ನು ತೆಗೆದು ತೊಳೆದು ಅದನ್ನು ಸುಳಿದು ಅದೆಲ್ಲರಿಗೂ ಕೊಡ್ತಿದ್ದಾನೆ. ಅವರೆಲ್ಲ ಆ ಹಣ್ಣು ಹೆಂಗಿದೆ, ತುಂಬ ಚೆನ್ನಾಗಿದೆ. ಈಗ ಏನಾರು ಒಂದು ಯೂಸ್ಫುಲ್ ಆಗಿ ಮಾಡೋಣ.
ಅನ್ನೆಸೆಸರಿಯಾಗಿ ಜಗಳ ಹಾಕೋದು ಬಿಟ್ಟು ಇಲ್ಲಿ ಹಣ್ಣು ಬಿದ್ದಿದ್ದು ಅದನ್ನು ತಿನ್ನಪ್ಪ, ಅದನ್ನು ಬಿಟ್ಟು ಯಾಕೆ ಅನ್ನೆಸೆಸರಿಯಾಗಿ ನೀವು ಚರ್ಚೆ ಮಾಡ್ತಾ ಇದ್ದೀರಾ ಅಂತ. ಅದೇ ಥರ ನಮಗೆ ಈ ಭಗವಂತನ ಮೇಲೆ ನಮಗೆ ನಂಬಿಕೆ ಎಂಬುದು ಇದೆ ಅಂತ ಹೇಳ್ಬಿಟ್ಟು ಆಚಾರ್ಯರುಗಳು ಕೊಟ್ಟಿದ್ದಾರೆ, ಎಲ್ಲ ಅದ್ರ ಬಗ್ಗೆ ಎಲ್ಲ ವಿವರಣೆ ಕೊಟ್ಟಿದ್ದಾರೆ. ನಾವು ಅದನ್ನು ಅಕ್ಸೆಪ್ಟ್ ಮಾಡಲ್ಲ, ಅದ್ರ ಬಗ್ಗೆ ಚರ್ಚೆ. ಭಗವಂತ ಹಿಂಗೇ ಇರಬೇಕು, ಇಲ್ಲ ರೀ ಹಂಗೇನೆ, ಇಲ್ಲ ರೀ ಹಂಗೇನೆ, ಇಲ್ಲ ಇಲ್ಲ ಇದನ್ನು ನಾನು ಒಪ್ಕೊಳ್ಳಲ್ಲ, ಇದು ನನ್ನ ಭಗವಂತ, ಇದು ನಿನ್ನ ಭಗವಂತ, ಇದು ಅವನು ಭಗವಂತ. ಭಗವಂತ ಇರೋನು ಒಬ್ಬನೇ. ಗ್ರಂಥಗಳಲ್ಲಿ ಕೊಟ್ಟಿದ್ದಾರೆ. ನಾವು ಹುಟ್ಟಿದ್ದು ಭಾರತ ವರ್ಷದಲ್ಲಿ. ಆ ಭಾರತ ವರ್ಷದಲ್ಲಿ ಭಗವದ್ಗೀತೆ ನಮ್ಮ ಸನಾತನ ಧರ್ಮಿ ಎಲ್ಲರಿಗೇನು ಆ ಭಗವದ್ಗೀತೆ ಒಪ್ಕೋತಾರೆ. ಯಾರು ಅರೂಪಿವಾದಗಳು ಅಂತ ಹೇಳ್ತೀವಲ್ಲ, ಅವರು ಒಪ್ಕೋತಾರೆ. ಅರೂಪಿ ಅಂದರೆ ಈ ಶಂಕರಾಚಾರ್ಯರು ಭಾಷೆ ಬರೆದಿದ್ದಾರೆ ಭಗವದ್ಗೀತೆಗೆ, ರಾಮಾನುಜಾಚಾರ್ಯರು ಭಾಷೆ ಬರೆದಿದ್ದಾರೆ. ಇಲ್ಲ ರೀ ನನ್ನ ಪ್ರಕಾರ ಅರೂಪಿ, ಇಲ್ಲ ರೀ ನನ್ನ ಪ್ರಕಾರ ರೂಪಿ, ಏನೇನೋ ಡಿಸ್ಕಷನ್. ಒಪ್ಪಲ್ಲ, ಆದರೆ ಭಗವಂತನ ಒಪ್ಪಲ್ಲ. ಅವನು ಹೇಳಿದ್ರೆ ನಾವು ಇಲ್ಲಿ ಅವನೇ ಹೇಳ್ತಿದ್ದಾನಲ್ಲ, ನಾನು ಇವನಪ್ಪ, ನನಗೆ ಶರಣಾಗತಿಯಾಗಿ ನನಗೆ ಸೇವೆ ಮಾಡಿ ನನಗೆ ಥ್ಯಾಂಕ್ಸ್ ಹೇಳಿ ನಿಮ್ಮ ಜೀವನ ಬಳಸ್ಕೊಳ್ಳಿ. ಈ ಒಂದು ವೃಕ್ಷನ ನೀವು ಒಡೆದು ಹಾಕಿ ನೀವು ಮತ್ತು ಹುಟ್ಟು, ಸಾವು ಮತ್ತು ಮೂಪು ಮತ್ತು ಕಾಯಿಲ ಇದನ್ನು ನೀವು ಇದರಿಂದ ನೀವು ಬಿಡುಗಡಾಗಿ. ಏನು ಕಷ್ಟ ಅದರಲ್ಲಿ? ಇಡೀ ಜೀವನನ್ನೇ ಈ ಒಂದು ಆರ್ಗ್ಯುಮೆಂಟ್ನಲ್ಲೇ ನಾವು ಹೋಗ್ತಾ ಇದ್ದೇವೆ. ಮುಂದೆ ಏನು ಮುಂದೆ ಅಂದರೆ ನೆಕ್ಸ್ಟ್ ಲೈಫ್ ನಮ್ಗೆ ಏನಾಗತ್ತೆ ಅಂತ ಯಾರಿಗೇನೋ ಇಲ್ಲ, ಇನ್ಶೂರೆನ್ಸ್. ಬಟ್ ನಾವು ಇಲ್ಲಿ ವ್ಯಾಖ್ಯಾನ ಮಾಡ್ತಾ ಇರ್ತೀವಿ. ನಾವು ಸತ್ತೋಗಿದ ಮೇಲೆ ಏನಾಗತ್ತೆ ಅಂತ ಯಾರಿಗಾರು ಗೊತ್ತಾ? ಇಲ್ಲ. ಸಾಗುವ ಸಮಯದಲ್ಲಿ ಅಯ್ಯೋ ನನ್ನ ಪ್ರಾಪರ್ಟಿ ಬಿಟ್ಟೋಗ್ತೀನಿ, ನನ್ನ ಮಗನಿಗೆ ದುಡ್ಡು ಇಟ್ಟಿದ್ದೇನೆ, ಅವರೆಲ್ಲ ಇರಲ್ಲಪ್ಪ, ಅವ್ರು ಇಲ್ಲಿದ್ದಾರೆ, ನೀನು ಹೋಗ್ತಾ ಇದೆಯಾ, ನೀನು ಎಲ್ಲಿ ಹೋಗ್ತಾ ಅಂತ ನಿನ್ಗೆ ಅದ್ರ ಬಗ್ಗೆ ಏನಾದ್ರು ಗೊತ್ತಿದೆಯಾ? ಅದ್ರ ಬಗ್ಗೆ ನಿನ್ಗೆ ಭಯನೇ ಇಲ್ಲ. ಇವನಿಗೆ ಅದು ಬಿಟ್ಟಿಲ್ಲ, ಅವನಿಗೆ ಅದು ಬಿಟ್ಟಿಲ್ಲ, ಆ ಬಿಲ್ ಬರೆದಿಲ್ಲ, ಆ ಮನೆ ಇದು ಅದು ಇದೆಲ್ಲ ಯೋಚನೆ ಮಾಡ್ತಾ ಇರ್ತಾನೆ. ಇಲ್ಲ, ಎಷ್ಟು ಫೂಲಿಶ್ ನೋಡಿ. ಅವರೆಲ್ಲ ಇಲ್ಲಿ ಇದ್ದಾರೆ, ನಾನೇ ಹೋಗ್ತಿದ್ದೀನಿ. ಆವಾಗ ನಾನು ಹೋಗೋದ್ರ ಬಗ್ಗೆ ನನಗೆ ಎಲ್ಲಿ ಹೋಗ್ತೀನಿ, ಹೆಂಗೆ ಹೋಗ್ಬೇಕು, ಅಲ್ಲಿ ಏನಾಗುತ್ತೆ ಅದ್ರ ಬಗ್ಗೆ ನನ್ನ ಚಿಂತನೆನೇ ಇಲ್ಲ. ಅದನ್ನು ಭಗವಂತ ಹೇಳ್ತಾನೆ, ನೀನು ಇದು ಇರೋದು ಸತ್ಯ ಅಲ್ಲ, ಇದು ಇಮ್ಯಾಜಿನರಿ ಬ್ಯಾನ್ ಅಂದರೆ ಮರ ಅಂತ ತಿಳ್ಕೊ. ಸತ್ಯವಾಗಿ ಇರೋ ಈ ಒಂದು ಮರ ಎಲ್ಲಿದೆ ಅಂತ ತಿಳ್ಕೊ, ಅಲ್ಲಿ ಹೋಗೋಕ್ಕೆ ನಿನ್ನ ಪ್ರಯತ್ನ ಪಡು. ಹಂಗೆ ಅಂತ ಹೇಳ್ಬಿಟ್ಟು ಭಗವಂತ ಈ ಒಂದು ಚಾಪ್ಟರ್ನಲ್ಲಿ ಹೇಳ್ತಾನೆ. ಇದನ್ನು ನಾವು ತಿಳ್ಕೊಂಡಿದ್ರೆ ಇದು ಕೊನೆಯ ಶ್ಲೋಕ ಇಲ್ಲಿ ಬರೆದ ನೋಡಿ. ಈ ಒಂದು ಜ್ಞಾನ ಇರೋದನ್ನಲ್ಲೇ ಕಾನ್ಫಿಡೆನ್ಷಿಯಲ್ ಹೇಳ್ತಾರೆ, ರಹಸ್ಯವಾಗಿದ್ದ ಜ್ಞಾನ, ಕಾನ್ಫಿಡೆನ್ಷಿಯಲ್ ಅಲ್ಲ. ಈ ಒಂದು ಜ್ಞಾನ ತುಂಬ ರಹಸ್ಯವಾದ ಜ್ಞಾನ. ಇದನ್ನು ಯಾರು ತಿಳ್ಕೊತಾನೋ ಅವನು ಬುದ್ಧಿವಂತನಾಗ್ಬಿಡ್ತಾನೆ. ಬರೆದಿದೆ, ಅದನ್ನು ತಿಳ್ಕೊಬೋದು ಅಂತ ಅರ್ಥ ಮಾಡಂಗಿಲ್ಲ, ಎಲ್ಲರಿಗೂ ಗೊತ್ತಲ್ಲ, ಎಲ್ಲ ನೋಡ್ಬಿಟ್ಟಿವಿ. ಬಟ್ ಅದನ್ನ ತಿಳ್ಕೊಬೋದು ಅಂತ ಹೇಳಿದ್ರೆ ನಾವು ಅದು ಪ್ರಕಾರ ನಡ್ಕೊಂಡಿದ್ರೆ ನಮ್ಗೆ ತಿಳ್ಕೊಂಡಿದ್ದೀವಿ ಅಂತ ಅರ್ಥ. ಅದು ಪ್ರಕಾರ ನಡ್ಕೊಳ್ತಾ ಇದ್ರೆ ನಾವು ತಿಳ್ಕೊಳ್ಳಲ್ಲ ಅಂತ ಅರ್ಥ. ಇಲ್ಲ, ಈಗ ಇಲ್ಲಿ 1 ಲಕ್ಷ ರೂಪಾಯಿ ಇಟ್ಟಿದ್ದಾರೆ, ಇದು ದುಡ್ಡು ಅಂತ ತಿಳ್ಕೊಂಡಿದ್ರೆ ಏನ್ ಮಾಡ್ತೀರಾ? ಅದನ್ನ ತಗೊಳ್ತೀವಿ. ಅವ್ರು ಎತ್ತಿ ಆಷಾಢ ಇಡ್ತೀರಿ ಅಂತ ಹೇಳ್ತಿದ್ದಾರೆ, ತಗೋತೀರಲ್ಲ. ಅದು ದುಡ್ಡು ಕಾಣ್ತಾ ಇಲ್ಲದ್ರೆ ಏನ್ ಮಾಡ್ತೀರಾ? ಪೇಪರ್ ಅಂತ ಅನ್ಸ್ಕೊಂಡು ಹೋಗ್ತಾ ಇರ್ತೀರ. ಹಂಗಿದ್ರೆ ಅದ್ರ ಬಗ್ಗೆ ಗೊತ್ತಿದ್ರೆ ಅದನ್ನ ಪ್ರಯೋಗ ಮಾಡ್ತೀವಿ. ಅದೇ ತರ ಇಲ್ಲಿ ಭಗವಂತ ಹೇಳಿದ್ದು ನಮ್ಗೆ ಗೊತ್ತಾಗಿದ್ರೆ ಅದನ್ನ ಪ್ರಯೋಗ ಮಾಡ್ತೀವಿ. ಗೊತ್ತಾಗ್ತಾ ಇಲ್ಲದ್ರೆ ಏನೋ ಒಂದು ಓಕೆ ನೆಕ್ಸ್ಟ್ ಯಾರಪ್ಪ ಕ್ಲಾಸ್ ಹಾಗಂತ ಕೇಳ್ಕೊಂಡು ಹೋಗ್ತಾ ಇರ್ತೀವಿ. ಅಲ್ಲ, ಅದೊಂದು ಎಂಟರ್ಟೈನ್ಮೆಂಟ್ ಆಗ್ಬಿಡತ್ತೆ. ಸೊ ಅದನ್ನ ಯಾರು ಒಬ್ಬ ಪೂರ್ತಿಯಾಗಿ ತಿಳ್ಕೊತಾನೋ ಅವನು ಬುದ್ಧಿವಂತ ಅಂತ ಹೇಳ್ತಿದ್ದಾರೆ. ಅವನು ಚಟುವಟಿಕೆಗಳೆಲ್ಲ
ಪೂರ್ತಿಯಾದ ಚಟುವಟಿಕೆಗಳಾಗಿ ಇರುತ್ತೆ ಅಂತ ಹೇಳ್ಬಿಟ್ಟು ಭಗವಂತ ಹೇಳ್ತಿದ್ದಾನೆ. ಸೊ ಈ ಒಂದು ಜ್ಞಾನ, ಆಧ್ಯಾತ್ಮಿಕ ಜ್ಞಾನ, ರಹಸ್ಯವಾದ ಜ್ಞಾನ, ಮೋಸ್ಟ್ ಪೊಟೆಂಟ್ ನಾಲೆಡ್ಜ್ ಅಂತ ಹೇಳ್ತಾ ಅವರು. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಂ ಉತ್ತಮಂ. ಈ ಭಗವದ್ಗೀತಾನಲ್ಲೇ ಹೇಳ್ತಿದ್ದಾನೆ, ಈ ಜ್ಞಾನ ರಾಜವಿದ್ಯಾ, ಸಾಧಾರಣ ವಿದ್ಯೆ ಅಲ್ಲ, ರಾಜವಿದ್ಯಾ, ರಾಜಗುಹ್ಯಂ ಹಾಗೆಂದ್ರೆ ತುಂಬಾ ಸೀಕ್ರೆಟ್ ಆಗಿದ್ದ ಒಂದು ಜ್ಞಾನ. ರಾಜಗುಹ್ಯಂ ಪವಿತ್ರಂ, ಪವಿತ್ರಂ ಎಲ್ಲರಿಗೂ ಗೊತ್ತು, ಶುದ್ಧ. ಪವಿತ್ರಂ ಇದಂ ಉತ್ತಮಂ, ಇದಕ್ಕಿಂತ ಬೇರೆ ಯಾವುದಿಲ್ಲ. ಉತ್ತಮ ಅಂತ ಹೇಳಿದ್ರೆ ಇದಕ್ಕೆ ಮೇಲೆ ಯಾವುದಿಲ್ಲ. ಇದು ಭಗವದ್ಗೀತಾ ಭಗವಂತನೇ ಹೇಳೋದು, ರಾಜವಿದ್ಯಾ ರಾಜಗುಹ್ಯಂ. ಆ ಜ್ಞಾನನ ಇಲ್ಲಿ ಒಂದು ಚಾಪ್ಟರ್ನಲ್ಲಿ ನಮಗೆ ಒಂದು ಕನ್ಸೈಸ್ ಆಗಿ ಕೊಟ್ಟಿದ್ದಾನೆ. ಸೊ ನಾವು ಇದನ್ನು ತಿಳ್ಕೊಂಡು ಜೀವನದಲ್ಲಿ, ನಾನು ಕೆಲವು ಟೈಮ್ ಸುಮ್ಮನೆ ಜೋಕಾಗಿ ಹೇಳ್ತಿದ್ದೇನೆ, ಎಲ್ಲರೂ ಮಾಡ್ತಾ ಇದ್ದೀರಾ, ಯಾರು ಮಾಡ್ತಾ ಇಲ್ಲ ಅಂತ ಹೇಳಲ್ಲ, ಎಲ್ಲರೂ ಮಾಡ್ತಾ ಇದ್ದೀವಿ. ಅದನ್ನು ನಾವು ಸ್ವಲ್ಪ ಹೋಗ್ತಾ ಹೋಗ್ತಾ ಸೀರಿಯಸ್ ಜಾಸ್ತಿ ಅದನ್ನಲ್ಲಿ ನಾವು ಸ್ಟಡಿ ಮಾಡ್ಕೋಬೇಕು ಅಂತ ಹೇಳ್ತೀನಿ ಅಷ್ಟೇ. ನನ್ನಿಂದ ಶುರು ಮಾಡಿ ಹೊಸದಾಗಿ ಇವತ್ತು ಮಾತ್ರ ಬಂದಿದ್ದವರು ಹೇಳ್ತೀನಿ, ಯಾರು ಪರ್ಫೆಕ್ಟ್ ಆಗಿಲ್ಲ, ಯಾರಿಗೇನು ಮಾಡ್ತಾ ಇಲ್ಲ ಅಂತಾನೆ ಹೇಳಂಗಿಲ್ಲ. ಅವ್ರವ್ರಿಗೆ ಏನೋ ಒಂದು ಓಕೆ, ನನಗೆ ಸ್ವಲ್ಪ ಹಿಂಗಿದೆ ರೀ, ಸ್ವಲ್ಪ ನಂಬಿಕೆ ಹೇಳಿದ್ರಲ್ಲ, ಸ್ವಲ್ಪ ನಂಬಿಕೆ ಇದೆ, ಓಕೆ, ಅದನ್ನ ಮುಂದುವರಿಸಿ. ಇನ್ನೂ ಏನು ಮಾಡಬೇಕು, ಇದನ್ನ ಹೆಂಗೆ ತಿಳ್ಕೋಬೇಕು, ಇನ್ನೂ ನನಗೆ ಡೌಟ್ ಇದೆ ರೀ, ನಂಬಿಕೆ ಅದಕ್ಕೆ ಬರ್ತಾ ಇಲ್ಲ, ನನ್ನ ಮೇಲೆ ತಪ್ಪಿಲ್ಲ, ನನಗೆ ಡೌಟ್ ಇದೆ, ಡೌಟ್ ಕ್ಲಿಯರ್ ಮಾಡ್ಬೋದು. ಈ ಒಂದು ಭಕ್ತಿ ಸಾಧನಲ್ಲಿ ಇದನ್ನ ಕೊಡೋದೇ ಮೈನ್ ಐಟಮ್. ಆಮೇಲೆ ಪ್ರಸಾದ ಕೊಡ್ತಾನೆ, ಅದು ಬೇರೆ ಸಮಾಚಾರ. ಬಟ್ ನಾವೆಲ್ಲ ಬರೋದು ಪ್ರಸಾದಕ್ಕೆ ಬರ್ತಾ ಇಲ್ಲ, ನಾವು ಬರೋದು ಫಸ್ಟ್ ಈ ತಲೆಗೆ ಪ್ರಸಾದ, ಈ ಜ್ಞಾನ ತಿಳ್ಕೊಂಬ, ಅದಾಗಿದ ಮೇಲೆ ಹೊಟ್ಟೆಗೇನು ಪ್ರಸಾದ ಸಿಗತ್ತೆ. ಇದನ್ನ ನಾವು ಫಲ ಪಡ್ಕೋಬೇಕು. ಅದೇ ಥರ ನಮಗೆ ಇರೋ ಈ ಒಂದು ಅವಕಾಶ ಎಷ್ಟೋ ಜನರಿಗೆ ಹೊರಗಡೆ ಸಿಗ್ತಾ ಇಲ್ಲ, ಅವ್ರಿಗೆ ನಾವು ಒಂದು ಅವಕಾಶ ಕೊಡೋಣ. ಈ ಜ್ಞಾನನ ಅವ್ರ ಹತ್ರ ಶೇರ್ ಮಾಡ್ಕೋಬೇಕು. ನಾವೆಲ್ಲ ಅದೇನು ಹೇಳೋದು, ವಾಟ್ ಗೋಷ್ಠಿ ಆನಂದಿ. ಗೋಷ್ಠಿ ಆನಂದಿ ಅಂದರೆ ಜಾಸ್ತಿ ಜನರು ಬಂದಾಗ ಆನಂದ ಜಾಸ್ತಿ ಆಗತ್ತೆ ಅಂತ ಹೇಳ್ತಿದ್ದಾರೆ. ಒಬ್ಬರೇ ಕೀರ್ತನ ಮಾಡಿ ಡ್ಯಾನ್ಸ್ ಆಡಿದ್ರೆ ಆನಂದ ಇರುತ್ತೆ, ಬಟ್ ಒಂದು 10 ಜನರು ಡ್ಯಾನ್ಸ್ ಆಡಿದ್ರೆ ಖುಷಿ ಇರ್ತಲ್ವಾ. ಇದು ಗೋಷ್ಠಿ ಆನಂದಿ. ಇನ್ನೊಬ್ಬರು ಭಜನಾನಂದಿ, ಅವರು ಒಂದು ಮೂಲೆಯಲ್ಲಿ ಕೂತ್ಕೊಂಡು ಜಪ ಮಾಡ್ತಾ ಇದ್ದಾರೆ. ನಾವು ಗೋಷ್ಠಿ ಆನಂದಿ. ಜಾಸ್ತಿ ಜನರು ಬಂದಾಗ ನಮ್ಗೇನೋ ಒಂದು ಉತ್ಸಾಹ ಸಿಗುತ್ತೆ, ಅನುಭವ. ನಮ್ಗೆ ಯಾರು ಪುಷ್ ಮಾಡಬೇಕಲ್ಲ. 4 ಜನರು ಐಲಸ ಹಾಡಿದ್ರೆ ಈ ಬೋಟ್ ಎಲ್ಲ ಮಾಡ್ತಾರೆ ನೋಡಿ, ಏಲೆಲ್ಲೋ ಐಲಸ. ಯಾಕೆ ಅದಂದ್ರೆ ಅದು ಎನ್ಕರೇಜ್ಮೆಂಟ್ ಸಿಗತ್ತೆ. ಒಬ್ಬ ನಿಂತ್ಕೊಂಡು ಅದು ಮಾತ್ರ ಹೇಳ್ತಾ ಇರ್ತಾನೆ. ಇದನ್ನ ಇವರೆಲ್ಲ ಮಾಡ್ತಾರೆ, ಒಬ್ಬ ಅಲ್ಲಿ ನಿಂತ್ಕೊಂಡು ಅವನು ಇದನ್ನ ಮಾತ್ರ ಹೇಳ್ತಾ ಇದ್ದಾನೆ. ಈ IPL ನೋಡ್ತಿರಲ್ಲ, ಅಲ್ಲಿ ಡ್ಯಾನ್ಸ್ ಆಗ್ತಾರೆ ಡಿಂಗ್ 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 ಅಂತ. ಯಾಕೆ ಅದು ಮಾಡಿದಾಗ ಒಂದು ಉತ್ಸಾಹ ಆಗತ್ತೆ ಆ ಸೈನಿಕರಿಗೆ. ಅದೇ ಥರ ನನಗೆ ಉತ್ಸಾಹ ಬರ್ತಾ ಇಲ್ಲ, ಇಲ್ಲಿ ಪ್ರಭುಗಳು ಆಡೋದು ನೋಡಿದ್ರೆ ನನಗೆ ಉತ್ಸಾಹ ಆಗತ್ತೆ, ನಾನು ಆಡ್ತೀನಿ, ಹಂಗಾಗಿ ನಾನು ಮುಂದೆ ಹೋಗ್ತೀನಿ. ಅದಕ್ಕಿಂತ ನಾವು ಈ ಒಂದು ಭಕ್ತಿ ಸದನನ್ನು ಎಷ್ಟಕ್ಕೆಷ್ಟು ಬಳಸೋಕ್ಕಾಗತ್ತೋ ಅಷ್ಟಕ್ಕೆಷ್ಟು ನಮ್ಮ ಆಧ್ಯಾತ್ಮಿಕ ಮುಂದೆ ಹೋಗುತ್ತೆ. ಅದನ್ನೇ ಪ್ರಭುಪಾದರ ಉದ್ದೇಶ. ಈ ಇಡೀ ಪ್ರಪಂಚನ ಕೃಷ್ಣ ಕಾನ್ಷಿಯಸ್ ಮಾಡಿದ್ರೆ ಒಬ್ಬ ಇಲ್ಲ 2 ಜನರಾರ ಆಧ್ಯಾತ್ಮಿಕ ಲೋಕ ಹೋಗ್ತಾನೆ ಅಂತ ಹೇಳ್ಬಿಟ್ಟು ಒಂದು ಮಾಡಿದ್ದಾರೆ. ನಾವು ಆ ಒಬ್ಬನ ಇರಬಹುದಲ್ಲ. ಹರೇ ಕೃಷ್ಣ. ಇಲ್ಲಿ ಮುಗಿಸ್ತೀನಿ. ಏನಾರ ಪ್ರಶ್ನೆಗಳು ಇಲ್ಲ, ಕಮೆಂಟ್ಸ್? ಎನಿವನ್ ವಾಂಟ್ ಟು ಆಡ್ ಸಮಥಿಂಗ್? ಎನಿವನ್ ವಾಂಟ್ ಟು ಸೇ ಎನಿಥಿಂಗ್? ಎನಿ ಕ್ವೆಶನ್ಸ್? ಏನಾರ ಪ್ರಶ್ನೆಗಳಿದೆಯಾ? ಹೇಳಿ. ಭಗವಂತ ಎಲ್ಲದರಲ್ಲಿ ಇದ್ದಾನೆ, ಎಲ್ಲವೂ ಭಗವಂತನೇ. ಆದರೆ ಕೆಟ್ಟದ್ದು ಯಾಕೆ ನಡೀತದೆ, ಕೆಟ್ಟದ್ದು ಯಾಕೆ ಮಾಡ್ತಾರೆ? ಭಗವಂತನ ಎಲ್ಲ ಕಡೆ ಇದ್ದಾನೆ. ಭಗವಂತನ ಎಲ್ಲ ಕಡೆ ಇದ್ದಾನೆ. ಆವಾಗ ಕೆಟ್ಟದ್ದು ಯಾಕೆ ನಡೀತಾ ಇದೆ? ಸೊ ಈಗ ಕೆಟ್ಟದ್ದು ಮಾಡೋದು ಭಗವಂತನ? ಅವನಿದ್ದಾನೆ, ಅವನು ಎಲ್ಲ ಕಡೆ ಇದ್ದಾನೆ. ಬಟ್ ಇದಕ್ಕೇನೇನು ಸಂಬಂಧ? ಕೆಟ್ಟದ್ದು ನಡೀತೆ, ಭಗವಂತನ ಯಾಕೆ ಅದನ್ನು ನಾವು ಸೇರಿಸ್ತೀವಿ? ಇದ್ದಾನೆ, ಅವನಿದ್ದಾನೆ, ಇದ್ದಾನೆ. ಓಕೆ. ಸೊ ಅವನು ಎಲ್ಲರ ಒಳಗೆ ಇದ್ದಾನೆ. ಅದು ಒಂದು ವ್ಯಕ್ತಿ ಕೆಟ್ಟದ್ದು ಮಾಡ್ತಿದ್ದಾನೆ, ಇನ್ನೊಂದು ವ್ಯಕ್ತಿ ಒಳ್ಳೆದು ಮಾಡ್ತಿದ್ದಾನೆ. ಅದು ಯಾಕೆ? ಅವನು ಒಳಗೆ ಇದ್ರೆ
ಎಲ್ಲ ಕಡೆನೂ ಒಳ್ಳೆದೇ ಮಾಡಬೇಕಲ್ಲ ಅಂತ ಹೇಳ್ತಾರೆ. ಇಲ್ಲ ಹೌದು. ಓಕೆ. ಸೊ ನಾನು ಹೇಳಿದ್ರಲ್ಲ, ಆಧ್ಯಾತ್ಮಿಕ ಲೋಕ, ಭೌತಿಕ ಲೋಕ. ಈ ಆಧ್ಯಾತ್ಮಿಕ ಲೋಕದಲ್ಲಿ ನೀವು ಹೇಳೋದು ನಡೀತದೆ. ಅವನು ಎಲ್ಲ ಕಡೆ ಇದ್ದಾನಲ್ಲ, ಎಲ್ಲ ಕಡೆನೂ ಒಳ್ಳೆದಾಗೆ ಇರೋರೆಲ್ಲ ಅಲ್ಲಿದ್ದಾರೆ. ಇಲ್ಲ, ಈಗ ಇಡೀ ಬೆಂಗಳೂರಿನಲ್ಲಿ ಎಲ್ಲರೂ ಕೆಟ್ಟವರ ಇಲ್ಲ. ಬಟ್ ಜೈಲು ಯಾಕೆ ಇದಾವ? ಸುಮ್ಮನೆ ನಿಮ್ಮನ್ನ ಕೇಳ್ತಾರೆ, ಜೈಲು ಯಾಕೆ ಇದೆ? ಒಬ್ಬೊಬ್ಬರು ಕೆಟ್ಟ ಕೆಲಸ ಮಾಡ್ತಾನೆ, ಅವನಿಗೋಸ್ಕರ ಜೈಲಿದೆ. ಅದೇ ಥರ ಭಗವಂತ ಯಾರು ನೀವು ಹೇಳೋ ಥರ ಇಲ್ಲದೆ ಇರೋರು, ಅವರ ಗುಣಗಳು ಹಂಗೆ ಇರೋ ಕಡೆಯಿಂದ ಅವರನ್ನೇ ಇಲ್ಲಿ ಕಳಿಸಿದ್ದಾನೆ. ಇಲ್ಲಿ ಬಂದಾಗ ಕೆಲವರು ಅದನ್ನು ತಿಳ್ಕೊಂಡು ಮುಂದೆ ಹೋಗಕ್ಕೆ ಟ್ರೈ ಮಾಡೋರು ಒಳ್ಳೆ ಕಾರ್ಯಗಳು ಮಾಡ್ತಾರೆ. ಅದನ್ನು ಇನ್ನೂ ತಿಳ್ಕೊಳ್ಳದೆ ಅದೇ ಭಾವನೆಯಲ್ಲಿ ಇರೋರು ತಪ್ಪು ಕಾರ್ಯಗಳನ್ನು ಮಾಡ್ತಿದ್ದಾರೆ. ನಿಮ್ಮ ಪ್ರಶ್ನೆ ಇದ್ರೂ ನೀನು ಇನ್ನೂ ಆನ್ಸರ್ ಮಾಡಿಲ್ಲ ಪ್ರಶ್ನೆ ಅಂತ ಹೇಳ್ಬೋದು. ಏನಂದರೆ, ಬಟ್ ಅವನು ಇದ್ರೆ ಸರಿಯಾಗಿ ಆಗಬೇಕಲ್ಲ, ಯಾಕೆ ಆಗ್ತಾ ಇಲ್ಲ, ಅದು ಪ್ರಶ್ನೆ. ಇವಾಗ ನಂದು ಒಂದು ಮಹಾ ಇದ್ದಾನೆ. ಈ ಮಹಾನಿಗೆ ನಾನು ಹೇಳ್ತಿದ್ದೀನಿ, ಅಪ್ಪ ಹಿಂಗೆ ಮಾಡಬಾರ್ದು ಈ ಕಾರ್ಯಕ್ರಮ. ನಾನು ಹೇಳ್ತಿದ್ದೀನಿ. ಎಲ್ಲರಿಗೂ ಮಕ್ಕಳೇ ನೋಡಿದ್ದೀರಲ್ಲ, ನೀವು ತಂದೆ ಆಗಿರ್ಬೋದು, ಟೀಚರ್ ಆಗಿರ್ಬೋದು, ಗೈಡ್ ಆಗಿ ಏನಾರ ನಮ್ಮ ಕೆಳಗೆ ಇರೋವ್ರಿಗೆ ಹೇಳ್ತೀವಿ. ನಿಮ್ಮ ಅನುಭವದಲ್ಲಿ ನೀವು ಹೇಳಿದ್ರೆ ಹಂಗೆ ಕೇಳ್ತಾ ಇದ್ದಾರಾ? ಇಲ್ಲ. ಇವಾಗ ನೀವೇನು ಮಾಡ್ತೀರಾ? ಅವ್ನು ಕೇಳ್ತಾ ಇಲ್ಲ, ಶಿಕ್ಷೆ ಕೊಡ್ತೀರಾ. ಶಿಕ್ಷೆ ಕೊಟ್ಟದ ಮೇಲೆ ಇಮಿಡಿಯೇಟ್ಲಿ ಅವನು ಎರಡು ಹೊಡೆಯಿರಿ, ಆಗಿದ್ದ ಕೆಲಸ ಅವನು ಇನ್ನು ಮೇಲೆ ಮಾಡ್ತಾನೆ. ಇಲ್ಲ, ನೋಡ್ತೀವಲ್ಲ, ತಕ್ಷಣ ಒಪ್ಕೊಂಡ್ರು, ಆಮೇಲೆ ಒಪ್ಕೊಳ್ಳೋದು. ಹಂಗೆಂದ್ರೆ ಅವ್ನು ಹೆಂಗೆ ಸರಿ ಆಗ್ಬೇಕು, ಅವನು ಹೆಂಗೆ ಸರಿ ಮಾಡ್ಬೋದು? ಶಿಕ್ಷೆ ಕೊಟ್ಟೆ ಸರಿ ಮಾಡ್ಬೇಕಾ? ಇಲ್ಲ, ಶಿಕ್ಷೆ ಕೊಟ್ಟು ಆಗಲ್ಲ. ಕಳ್ಳತನ ಮಾಡ್ತಾನೆ, ಜೈಲಿನಲ್ಲಿ ಹಾಕ್ತೀರಾ, ಮತ್ತೆ ಬಂದು ಮತ್ತೆ ಕಳ್ಳತನ ಮಾಡ್ತಾನೆ, ಮತ್ತೆ ಬೇಲ್ ತಗೊಂಡು ಬರ್ತಾನೆ. ಅವಾಗ ಅವನು ಹೆಂಗೆ ಸರಿ ಮಾಡ್ಬೋದು? ಹೆಂಗೆ ಸರಿ ಮಾಡ್ಬೋದು? ಅವನ ಮನಸ್ಸಿನಲ್ಲಿ ಆ ಚೇಂಜ್, ಟ್ರಾನ್ಸ್ಫಾರ್ಮೇಶನ್ ಆಗಬೇಕು. ಇಲ್ಲ, ಸೊ ನಾನು ಅವನಿಗೆ ಮೇಲೆ ಇರೋನು, ನಾನು ಹೇಳ್ತಿದ್ದೀನಿ, ಅವ್ನು ಕೇಳ್ತಾ ಇಲ್ಲ. ಇವಾಗ ಅವನು ಚೇಂಜ್ ಆಗಬೇಕು ಅಂದರೆ ಅವನ ಟ್ರಾನ್ಸ್ಫಾರ್ಮೇಶನ್ ಆಗಬೇಕು, ಆಮೇಲೆ ಅವನು ಕಳ್ಳತನನೇ ಮಾಡಲ್ಲ. ಇದೇ ಭಗವಂತ ಒಂದೊಂದು ವ್ಯಕ್ತಿ ಒಳಗೆ ಇದ್ರೇನೋ ಇಲ್ಲಿ ಹಾಕಿದಾನೆ. ಜೊತೆನೇ ಇದ್ದೀನಿ, ನಾನು ಹೇಳ್ತಾ ಇದ್ದೀನಿ, ನೀನು ಕೇಳ್ತಾ ಇಲ್ಲ. ಅವನು ಹೇಳ್ತಿದ್ದಾನೆ, ನಮ್ಮ ಹೃದಯ ಒಳಗೆ ಪರಮಾತ್ಮ ಹೇಗೆ ಕೂತ್ಕೊಂಡಿದ್ದಾನೆ, ಅವನು ನಮ್ಮ ಇಲ್ಲಿ ಹೇಳ್ತಿದ್ದಾನೆ, ಭೋಕ್ತಾರಾಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಗೃತಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಯತಿ. ಸುಗೃತಂ ಸರ್ವಭೂತಾನಾಂ ಅಂತ ಅದಕ್ಕೇನರ್ಥ? ಒಂದೊಂದು ವ್ಯಕ್ತಿಗೇನೋ ಒಳ್ಳೇದು ಮಾಡೋವನು ನಾನು ಒಬ್ಬಾನೇ ಅಂತ ಹೇಳ್ತಿದ್ದಾನೆ. ಹಂಗಿದ್ರೆ ನನ್ನೊಳಗೆ ಇರೋವನು ಅದೇ ನನ್ನ ಒಳ್ಳೇದು ಮಾಡಬೇಕು ಅಂತ ಇದ್ದಾನೆ. ನೀವು ಕೆಟ್ಟದ್ದು ಮಾಡೋವನು ಅಂತ ಒಬ್ಬ ಹೇಳ್ತಿದ್ದೀರ ನೋಡಿ, ಅವನೊಳಗೆ ಇದ್ದಾನೆ, ಅವನಿಗೆ ಇವನೇ ಸುಕೃತ ಒಳ್ಳೇದು ಮಾಡಬೇಕು ಅಂತ ಇದ್ದಾನೆ. ಅವನು ಹೇಳ್ತಿದ್ದಾನೆ, ಪರಮಾತ್ಮವಾಗಿದ್ದು ಹೇಳ್ತಿದ್ದಾನೆ. ಬಟ್ ಇವನು ಕೇಳ್ತಾ ಇಲ್ಲ. ಅವನಿಗೆ ಒಂದು ಸ್ವತಂತ್ರ ಕೊಟ್ಟಿದ್ದಾನೆ ಭಗವಂತ. ಅದು ಬೈ ನೇಚರ್ ಅವನಿಗೆ ಸ್ವತಂತ್ರ ಇದೆ. ಈಗ ನಾವು ಮಕ್ಕಳು, ನನ್ನ ಮಗನಾಗಿದ್ರೇನೋ ಅವನಿಗೆ ಅವನ ಸ್ವತಂತ್ರ ಇರಲೇ ಇರುತ್ತೆ. ಆ ಸ್ವತಂತ್ರದಿಂದ ಅವನು ಹಠ ಮಾಡ್ತಾ ಇದ್ದಾನೆ. ಆ ಸ್ವತಂತ್ರ ಅದನ್ನು ನಾನು ಅವನ ಕಟ್ಟಿ ಹಾಕಬೇಕು ಅಂತ ಹೇಳಿದ್ರೆ ಆಗಲ್ಲ. ಈಗ ಅರ್ಥ ಆಯ್ತಲ್ಲ? ಸೊ ಎಲ್ಲರಿಗೂ ಒಂದು ಇಂಡಿಪೆಂಡೆನ್ಸ್ ಕೊಟ್ಟಿದ್ದಾನೆ. ಆ ಇಂಡಿಪೆಂಡೆನ್ಸ್ನ ನೀವು ಸರಿಯಾಗಿ ಸದುಪಯೋಗ ಮಾಡ್ಕೋತೀರಾ, ಇಲ್ಲಾಂದ್ರೆ ತಪ್ಪು ಉಪಯೋಗ ಮಾಡ್ಕೋತೀರಾ ಅಂತ ಅವರ ಕೈನಲ್ಲಿದೆ. ತಪ್ಪು ಉಪಯೋಗ ಮಾಡಿದಾಗ ಕೆಲವು ಟೈಮ್ ಶಿಕ್ಷಣ, ಕೆಲವು ಟೈಮ್ ಆಚಾರ್ಯಗಳನ್ನ ಕಳಿಸ್ತಿದ್ದಾನೆ. ಆಚಾರ್ಯರುಗಳು ಬಂದು ಹಿಂಗೆಲ್ಲ ಇದಪ್ಪ ತಿಳ್ಕೊಲ್ಲಪ್ಪ. ಈಗ ಇವನ ಹತ್ರ ನನ್ನ ಮಹಾ ಸರಿ ಇಲ್ಲ ಅಂದರೆ ನಾನು ಹೇಳ್ತೇನೆ, ಫ್ರೆಂಡ್ ಇದ್ದಾನೆ, ಸರಿ ಏನು ಹೇಳೋದನ್ನು ಕೇಳ್ತಾ ಇಲ್ಲಪ್ಪ, ಸ್ವಲ್ಪ ನಿನ್ನ ಮೇಲೆ ಅವನಿಗೆ ಸ್ವಲ್ಪ ಇದೆ ಏನೋ, ನೀನು ಹೇಳಿದ್ರೆ ಸ್ವಲ್ಪ ಅವನಿಗೆ ಒಳ್ಳೆ ತನವ ಇದೆ, ನೀನು ಹೇಳಪ್ಪ ಅವನಿಗೆ ಹೇಳ್ತೀವಲ್ಲ. ಅವ್ರು ಹೇಳಿದ್ರೆ ಆಚಾರ್ಯರ ಆ ಥರ ಅವ್ರು ಬಂದಪ್ಪ ಏನಪ್ಪ ಆಯ್ತು ಸ್ವಲ್ಪ ಓಕೆ ರೀ ಮಾಡ್ತೀನಿ. ಆಚಾರ್ಯರುಗಳು ಬರ್ತಾನೆ, ಅದಕ್ಕೆ ಸಿಲೆಬಸ್ ಭಗವಂತ ಕೊಟ್ಬಿಟ್ರು, ಹಿಂಗೆಲ್ಲ ಹೇಳಪ್ಪ ಅಂತ ಹೇಳ್ಬಿಟ್ಟು ಆಚಾರ್ಯರುಗಳು ಬಂದು ಮಾಡ್ತಾರೆ. ಅದಕ್ಕೆ ಈ ಲೋಕನಲ್ಲಿ ನೀವು ಪರ್ಫೆಕ್ಟಾಗಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಜೈಲಿನಲ್ಲಿ ಬಂದಾಗ ಅಲ್ಲಿ ಕಳ್ಳತನರು ಮಾಡೋರು ಇರಲ್ಲೇ ಇರ್ತಾರೆ, ಇಲ್ಲ ಅವರೇ ಇರ್ತಾರೆ. ಅದರಲ್ಲಿ ರಿಫಾರ್ಮ್ ಆಗೋನು ಹೊರಗಡೆ ಕಳಿಸ್ಬಿಡ್ತಾನೆ ಆಚೆ ಕಡೆ. ಯಾರ್ಯಾರೆಲ್ಲ ಅವರು ಸರಿಯಾಗ್ಬಿಡ್ತಾರೋ ಅವರೇ ಹೋಗ್ತಾರಲ್ಲ. ಪ್ರೆಸಿಡೆಂಟ್ ಕೊಡ್ತಿದ್ದಾರೆ, ಈ ಇಂಡಿಪೆಂಡೆನ್ಸ್ ಡೇ ಆವತ್ತು ಇವರುಗಳೆಲ್ಲ ರಿಲೀಸ್
ಯಾರಿಗೆ ರಿಲೀಸ್ ಕೊಡ್ತಿದ್ದಾರೆ, ಲಿಸ್ಟ್ ಮಾಡಪ್ಪ ಅಂತ ಹೇಳ್ತಾರೆ. ಅವ್ನು ಯೋಚನೆ ಮಾಡಿ ಯಾರ್ಯಾರಿಗೆಲ್ಲ ಕೊಡಬೇಕು, ಈ ವ್ಯಕ್ತಿ ಚೆನ್ನಾಗಿ ಎಲ್ಲ ಮಾಡ್ತಾನೆ, ಈ ವ್ಯಕ್ತಿ ಇವನ್ನೆಲ್ಲ ಹೊರಗಡೆ ಎಲ್ಲ ಇತ್ತು, ಇವನ್ನೆಲ್ಲ ಸರಿಯಾಗಿಬಿಟ್ಟ ಹೊರಗಡೆ ಕಳಿಸು, ಇವನ್ನೆಲ್ಲ ಬಿಡಬಾರ್ದು, ಇನ್ನೂ ಒಂದು 5 ವರ್ಷ ಹಾಕೋಣ ಒಳಗೆ, ಆ ಥರ ಆಗ್ತಾ ಇದೆ. ಸೊ ನಾವು ಈಗ ಒಂದು ಲೋಕ ನಾವು ರಿವೋಲ್ಟ್ ಹಾಕೊಂಡು ಇಲ್ಲಿ ಇದ್ದೀವಿ. ಯಾವಾಗ ನೀವು ಅದನ್ನೇ ಹೇಳ್ತಿದ್ದಾನೆ ಭಗವಂತ, ಇದನ್ನ ಬಿಟ್ಟು ಅಲ್ಲಿ ಬಾರಪ್ಪ, ಅಲ್ಲಿ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರೋ ಅದು ಸಿಗತ್ತೆ. ಇಲ್ಲ ರೀ ನಾನು ಇದನ್ನೇ ಸರಿ ಮಾಡಿಕೊಂಡು ಇಲ್ಲೇ ಕೂತ್ಕೊಂಡಿರ್ಬೇಕು ಅಂತ ನಾವು ವಾದ ಮಾಡೋರು. ಯಾಕೆ ಬಿಡಿ, ನಿಮ್ಗೆ ಇಲ್ಲಿ ಆಗಲ್ಲಲ್ಲ, ಹೊರಗಡೆ ಬನ್ನಿ. ಅದನ್ನೇ ಭಗವಂತ ಹೇಳ್ತಾನೆ, ಇಲ್ಲೆಲ್ಲ ಸುಖ ಇರಕ್ಕೆ ಆಗಲ್ಲ. ಅಶಾಶ್ವತಂ ದುಃಖಾಲಯಂ ಈ ಜಾಗಕ್ಕೆ ಹೆಸರು. ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಇಲ್ಲ ರೀ ಇದು ಅಶಾಶ್ವತವಾಗಿ ಇರಬಾರ್ದು, ಯಾಕಂದ್ರೆ ನಾನಿದ್ದೀನಿ, ದುಃಖಾಲಯವಾಗಿ ಇರಬೇಕು, ಇದು ಸುಖಾಲಯವಾಗಿ ಇರಬೇಕು ಅಂತ ನಾನು ಹೇಳಿದನಲ್ಲ, ನನ್ನ ಒಂದು ಉದ್ದೇಶ. ನಮ್ಮ ಉದ್ದೇಶ ನಡೀತಾನೆ ಇಲ್ಲ, ಯಾಕಂದ್ರೆ ನಾವು ಕಲ್ಪನೆಯಲ್ಲಿದ್ದೀನಿ. ಈ ಜಾಗ ಜೈಲ್ ರೀ, ಆವಾಗ ಜೈಲ್ ಬಿಟ್ಟು ಹೊರಗಡೆ ಬನ್ನಿ, ಅಲ್ಲಿ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವೋ ಅದೆಲ್ಲ ನಡೀತಾ. ಅದನ್ನೇ ಈ ಭಗವಂತ ಹೇಳ್ತಿದ್ದಾನೆ. ಸೊ ಇಲ್ಲಿ ಅದೆಲ್ಲ ನಡೆಯುತ್ತೆ. ಭಗವಂತ ಎಲ್ಲ ಕಡೆ ನಿದ್ದಾನೆ, ಅವನು ಹೇಳ್ತಾ ಅದನ್ನೇ ಕೇಳ್ತಾ ಇಲ್ಲ. ಸ್ವತಂತ್ರ ಕೊಟ್ಟಿದ್ದಾನೆ, ಅವನು ಹೊಡೆದು ಹೇಳ್ಬೋದು, ಬಟ್ ಪ್ರಯೋಜನ ಇಲ್ಲ. ಅವನು ಇನ್ನೂ ರಗಳೆ ಮಾಡ್ತಾನೆ. ಸರಿ ಇರಲಿ, ನೀನೇ ತಿಳ್ಕೊಂಡು ಬಾರಪ್ಪ, ನಿನಗೆ ಜಾಗ ಕೊಟ್ಟಿದ್ದೀನಿ. ಬೇರೆಯವರು ಇವನ ಜೊತೆ ನನಗೆ ಇದ್ರ ಕಷ್ಟ ನಡೆದಾಗ ನೀನು ಹೊರಗಡೆ ಬರಪ್ಪ, ಯಾಕೆ ಇಲ್ಲಿ ಕೂತ್ಕೊಂಡಿದ್ಯಾ? ಸೊ ಈ ಭಕ್ತರೆಲ್ಲ ಆ ಯೋಚನೆ ಇದ್ದೀವಿ ನಾವು. ಇಲ್ಲಿ ಹಿಂಗೇ ಇರುತ್ತೆ, ನಮ್ಮ ಪ್ರಕಾರ ನೋಡಿಕೊಂಡು ಎಸ್ಕೇಪ್ ಆಗಬೇಕು. ಯುಗದ ಮಹಾತ್ಮನ ಇದಕ್ಕೆ ಕಾರಣ ಅಂತ ಇರ್ಬೋದಾ? ಯುಗದ ಯುಗ, ಕಲಿಯುಗ ಇದು. ಕಲಿಯುಗ ಎಲ್ಲ ಯುಗದಲ್ಲೂ ಇದೆ. ಈ ಭೌತಿಕ ಲೋಕ ಬಂದಾಗಲೇ ಇದೆಲ್ಲ ಇದೆ. ಅದನ್ನಲ್ಲಿ ಸ್ವಲ್ಪ ಒಳ್ಳೆ ಸುಮಾರು ಪ್ರಾಬ್ಲಮ್, ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್, ಇನ್ನೂ ಸ್ವಲ್ಪ ಹಂಗಿದೆ. ಬಟ್ ಇಡೀ ಈ ಪ್ರಪಂಚ ಪೂರ್ತಿ ಈ ಪ್ರಾಬ್ಲಮ್ ಇರಲೇ ಇರುತ್ತೆ. ಅದು ಕಲಿಯಲ್ಲಿ ಜಾಸ್ತಿ ಆಗಿದೆ. ಕಲಿ ಜಾಸ್ತಿ ಆಗಿದೆ. 4 ಅಂಗಗಳಿದೆ ಧರ್ಮಕ್ಕೆ, 4 ಕಾಲುಗಳಿದೆ. ಸತ್ಯಯುಗದಲ್ಲಿ 4 ಕಾಲು ಸ್ವಲ್ಪ ಸ್ಟ್ರಾಂಗ್ ಇತ್ತು. ಒಂದೊಂದು ಯುಗದಲ್ಲಿ ಒಂದೊಂದು ಕಾಲು ಹೊಡೆದೋಗಿತ್ತು. ಈಗ ಕಲಿಯುಗದಲ್ಲಿ ಈಗ 3 ಕಾಲು ಹೋಗಿದೆ, ಒಂದೇ ಕಾಲಿನಲ್ಲಿ ನಿಲ್ತಾ ಇದ್ದೀವಿ. ಆ ಧರ್ಮ ಕಾಲು ಹೊಡಿತಾ ಕಷ್ಟಗಳು ಜಾಸ್ತಿ ಆಗುತ್ತೆ. ಸೊ ನಾವೇನು ಮಾಡಬೇಕು? ಸಾಕು ರೀ, ನಾನು ಇವರೆಲ್ಲ ಚೇಂಜ್ ಆಗ್ತಾ ಇಲ್ಲ, ನಾನು ಹೋಗ್ತೀನಿ ಹೊರಗಡೆ. ಇಲ್ಲ, ಆ ಟ್ರಾನ್ಸ್ಫಾರ್ಮೇಷನ್ ಯಾರಿಗಾಗತ್ತೋ ಅವನು ಎಸ್ಕೇಪ್ ಆಗ್ತಾನೆ. ನಾವೆಲ್ಲ ಆ ಟ್ರಾನ್ಸ್ಫಾರ್ಮೇಷನ್ ಬಗ್ಗೆ ಈಗ ಚಿಂತನೆ ಮಾಡ್ತಾ ಇದ್ದೀವಿ. ಆಧ್ಯಾತ್ಮಿಕ ಕೃಷ್ಣ ಪ್ರಜ್ಞೆ ಅಂತ ಹೇಳಿದ್ರೆ ಅದನ್ನೇ ನಾವು ಟ್ರಾನ್ಸ್ಫಾರ್ಮೇಷನ್ ಟ್ರೈ ಮಾಡಿಕೊಂಡು ಇಲ್ಲಿಂದ ಬೇಡ, ಇಲ್ಲಿ ಹಿಂಗೆ ಇರುತ್ತೆ, ನಾನು ಎಸ್ಕೇಪ್ ಆಗ್ತೀನಿ. ಕ್ಲಿಯರ್? ಹರೇ ಕೃಷ್ಣ, ಧನ್ಯವಾದ. ನಂದು ಪ್ರಶ್ನೆ ಇಲ್ಲ, ಒಂದು ಕ್ಲಾರಿಫಿಕೇಶನ್ ಬೇಕು. ಯಾಕಂದ್ರೆ ನಾನು ನೀವೇನು ಕೊಟ್ಟರು, ನಾನು ಭಗವಂತನ ದೃಷ್ಟಿಯಿಂದ ನೋಡ್ತಾ ಇಲ್ಲ, ನಾನು ಸೈಂಟಿಫಿಕ್ ದೃಷ್ಟಿಯಿಂದ ನೋಡ್ತೀನಿ. ಅಂದರೆ ಕಾಸ್ ಅಂಡ್ ಎಫೆಕ್ಟ್ ಥಿಯರಿ, ಸೊಲ್ಯೂಷನ್ನು, ಅದು ಭಗವಂತ ನಾನು ಕೊಟ್ಟಿರೋದು ನಾನು ಯೋಚನೆ ಮಾಡಲ್ಲ. ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಇಂದ ಇದರಿಂದ ನನಗೆ ಬಂದಿದೆ ಅಂತ ನಾನು ತಿಳ್ಕೊಂಡ್ರೆ ಅದು ತಪ್ಪಾಗುತ್ತಾ? ಅಥವಾ ಆ ಕ್ಲಾರಿಫಿಕೇಶನ್ ನಾನು ಆ ದಿಕ್ಕಿನಲ್ಲಿ ಹೋದ್ರೆ ನಾನು ತಪ್ಪು ಮಾಡ್ತಿದ್ದೀನ? ಅಥವಾ ಸೈಂಟಿಫಿಕ್ ಇದರಲ್ಲಿ ಓಕೆ ಭಗವಂತ ಇದಾನೆ ಅನ್ನೋದು ಬೇರೆ ಪ್ರಶ್ನೆ. ನನ್ನ ಮನಸ್ಸು ನಾನು ಅದನ್ನು ಒಪ್ಕೊಳ್ಳೋದಿಲ್ಲ. ಭಗವಂತ ನನಗೆ ಇದು ಮಾಡೋದಿಲ್ಲ. ಬೇಸ್ ಫಾರ್ ಮೈ ಥಿಂಕಿಂಗ್, ಮೈ ಅಪ್ರೋಚ್ ಅಂಡ್ ಎವ್ರಿಥಿಂಗ್. ನಾವು ಎಲ್ಲರೂ ಮಾಡೋದು ನಮ್ಮ ಬೇಸ್ ಆನ್ ಅವರ್ ಥಿಂಕಿಂಗ್ ನಾವು ಮಾಡ್ತಾ ಇದ್ದೀವಿ. ಇದು ಕಾಸ್ ಅಂಡ್ ಎಫೆಕ್ಟ್ ಥಿಯರಿ, ನೀವು ಹೇಳೋ ಪ್ರತಿಯೊಂದರಲ್ಲೂ ಕೂಡ ಕಾಸ್ ಅಂಡ್ ಎಫೆಕ್ಟ್ ಥಿಯರಿ. ಕರೆಕ್ಟ್. ಸೊ ಆ ಒಂದು ಅನಲೈಸ್ ಮಾಡಿದ್ರೆ ನಾನು ಭಗವಂತನ ಮೇಲೆ ನಂಬಿಕೆ ಇಡದೇ ಇರಬಹುದು, ಆದ್ರೂ ನಂದೊಂದು ಥಿಯರಿ ಇದೆ, ನನ್ನೊಂದು ನಿಮ್ಗೆ ಏನ್ ಬೇಕಾದ್ರೆ ಇರ್ಬೋದು, ನನ್ಗೆ ಏನ್ ಬೇಕಾ ಹಂಗೆ ನಾವೆಲ್ಲ ಇದ್ದೀವಿ. ಇವಾಗ ಈಗ ಸೈನ್ಸ್ ಹೇಳ್ತೀನಿ ಪ್ರಭು, 2 ನಿಮಿಷ ಕೊಡಿ ಇದನ್ನು. ಸೊ ಈಗ ಸೈನ್ಸ್ ಎಂಬುದು ಏನು ಅಂದ್ರೆ ಅದು ಈ ಟ್ರೂತ್ನ, ಈ ಸತ್ಯನ ಕಂಡುಹಿಡಿಯಕ್ಕೆ ಇರೋದೇ ಸೈನ್ಸ್. ಸೈನ್ಸ್ ಎಂಬುದು ಬೇರೆ ಯಾವುದಿಲ್ಲ, ಅದನ್ನು ಆಧ್ಯಾತ್ಮಿಕನೇ. ಆಯ್ತಾ? ಇದನ್ನು ಆಧ್ಯಾತ್ಮಿಕನೇ. ನೀವು ಈ ಸೈನ್ಸ್ ಪ್ರಕಾರ ಹುಡುಕ್ತಾ ಹೋಗಿದ್ರೆ ಒಂದು ದಿವಸ ಇದಕ್ಕೆ ಕೊನೆಯಲ್ಲಿ ಇರೋದು ಏನು ಎಂಬುದು ನಿಮ್ಗೆ ಗೊತ್ತಾಗುತ್ತೆ. ಆಯ್ತಾ? ಸರಿ ರೀ, ಇವಾಗ ಇದನ್ನು ನೀವು ಈ ಒಂದು ನಿಮ್ಗೆ 70 ವಯಸ್ಸು ಇರ್ಬೋದು ಅಂತ ಇಟ್ಕೊಳ್ಳಿ. ಸುಮ್ಮನೆ ನೀವು ಹೇಳಬೇಡ ಎಷ್ಟು ವಯಸ್ಸು, ಇಲ್ಲ ನನಗೆ ಇಟ್ಕೊಳ್ಳಿ 58 ವಯಸ್ಸಿದೆ ಅಂತ ಇಟ್ಕೊಳ್ಳಿ. ಈ ಸೈನ್ಸ್ ನೀವು ಯಾವತ್ತು ನೀವು ಪ್ರೂವ್ ಮಾಡ್ತೀರಾ ಹೇಳಿ? ನೀವು ಸೈಂಟಿಸ್ಟ್ ಅಲ್ವಾ? ಹೇಳಿ, ಯಾವಾಗ ನನಗೆ ತೋರಿಸ್ತೀರಾ ಇದೇನೇ ಫೈನಲ್ ಅಪ್ಪ ಅಂತ? ಫೈನಲ್ ಆಗಿರ್ಬೋದು, ಆ ಸ್ಟೇಜ್ ಯಾವಾಗ ನೀವು ಹೇಳ್ತೀರಾ ನನಗೆ?
ಆ ಸ್ಟೇಜ್ ಯಾವಾಗ ನನಗೆ ಹೇಳ್ತೀರಾ? ಪ್ರತಿಯೊಂದು ಸ್ಟೇಜ್ನೂ ಬರುತ್ತೆ. ಇಲ್ಲ ಇವಾಗ ಇಲ್ಲ ನಾನು ಕೇಳೋದು ಈ ಸತ್ಯ ಏನು, ಈ ಸೈನ್ಸ್ ಪ್ರಕಾರ ಏನು ಹುಡುಕ್ತಾ ಇದ್ದೀರಾ? ಕಾಸ್ ಎಫೆಕ್ಟ್ ಏನೋ ಹೇಳ್ತೀರಾ, ಅದಕ್ಕೆ ಮೂಲ ಏನು ಅಂತ ನಾನು ಕೇಳ್ತಿದ್ದೀನಿ. ಸೈನ್ಸ್ ಪ್ರಕಾರ ಹೇಳಿ ಅಂತ ಹೇಳ್ತಿದ್ದೀನಿ. ಇವಾಗ ನೀವು ಅದನ್ನ ಕರೆಕ್ಟಾಗಿ ಹೇಳಿ ಇದನ್ನೇ ಅಂತ ಹೇಳಬೇಕು ನನಗೆ. ಅದು ಯಾವಾಗ ಸೈನ್ಸ್ನಲ್ಲಿ ನೀವು ಪ್ರೂವ್ ಮಾಡ್ತೀರಾ? ಇಲ್ಲ ಯಾವಾಗ ಮಾಡ್ತೀರಾ? ಥಿಯರಿ ಬಿಡಿ ಸ್ವಾಮಿ, ಥಿಯರಿ ಯಾವಾಗ ಪ್ರಾಕ್ಟಿಕಲ್ ಆಗಿ ನನಗೆ ಮಾಡ್ತೀರಾ? ಸೊ ಅಂದರೆ ಇವಾಗ ನೀವು ಕೊರೋನಾ ಬಂದಿತ್ತು, ಈಗ ಕೊರೋನಾ ಬಂದಾಗ ಏನು ಮಾಡಿದ್ರು? ಏನೋ ಒಂದು ಮೆಡಿಸಿನ್ ಕಂಡುಹಿಡಿದ್ರು. ನಾರ್ಮಲಿ ಒಂದು ಮೆಡಿಸಿನ್ ಕಂಡುಹಿಡಿದ್ರೆ 20 ವರ್ಷ ಅದನ್ನೆಲ್ಲ ಸೈಕಲ್ ಇದೆ, ಗೊತ್ತಿರ್ಬೋದು. ನೀವು ಸೈಂಟಿಸ್ಟ್, ನಿಮ್ಗೆ ಗೊತ್ತಿರ್ಬೋದು. ಇಲ್ಲ ಒಂದು ಔಷಧಿ ಮಾರ್ಕೆಟ್ನಲ್ಲಿ ಬಿಡಲ್ಲ, ಯಾವಾಗ ಬಿಡ್ತಾರೆ? ಅದು ಪೂರ್ತಿ ಸೈಕಲ್, ಇಷ್ಟು 5 ಸೈಕಲ್ 6 ಸೈಕಲ್ಸ್ ಟೆಸ್ಟ್ ಮಾಡಿ ಹ್ಯೂಮನ್ಸ್ ಮೇಲೆಲ್ಲ ಮಾಡಿದ ಮೇಲೆ ಆಗತ್ತೆ. ಬಟ್ ನಿಮ್ಗೆ ಏನಿತ್ತು ಆವಾಗ? ಕೆಲವರೆಲ್ಲ ಹೇಳಿದ್ರೆ ಈ ಇಂಜೆಕ್ಷನ್ ತೊಗೊಂಡ್ರೆ, ವ್ಯಾಕ್ಸಿನ್ ತೊಗೊಂಡ್ರೆ ನೀನು ಗಾಲಿ ಆಗಿಬಿಡುತ್ತೆ ಹೇಳಿದ್ರು. ಬಟ್ ನಿಮಗೆ ಟೈಮ್ ಇಲ್ಲ, ಅಯ್ಯೋ ನಾನು ಅದೆಲ್ಲ ಟೈಮ್ ಇಲ್ಲ ರೀ, ನಾನು ತೊಗೋತೀನಿ ಈ ಇಂಜೆಕ್ಷನ್ ಅಂತ ಹೇಳ್ಬಿಟ್ಟು ತೊಗೊಂಡಿರ. ಯಾಕೆ ಕಾಯ್ತಾ ಇಲ್ಲ? ಸೈನ್ಸ್ ಪ್ರಕಾರ ಪೂರ್ತಿ ಆಗಿಲ್ಲ ಸ್ವಾಮಿಯಲ್ಲಿ. ಬಟ್ ಯಾಕೆ? ಅದು ಕಾಯ್ತಾ ಇದ್ರೆ ಅದರೊಳಗೆ ನಾನು ತೀರ್ಕೋತೀನಿ. ಸೊ ಅದ್ಮೇಲೆ ನಂಬಿಕೆ ಇಟ್ಟು ಅದೂ ಸೈನ್ಸೇ. ಬಟ್ ನನಗೆ ಈ ಕೆಲಸ ಆಗಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ರು. ತಗೊಂಡವರೆಲ್ಲ ಉಳ್ಕೊಂಡ್ರು, ಯಾರೆಲ್ಲ ಇಂಜೆಕ್ಷನ್ ಹಾಕೊಳ್ಳೋ ಕೆಲವರು ತೀರ್ಕೊಂಡ್ರು. ಅದೇ ಥರ ಈ ಆಧ್ಯಾತ್ಮಿಕ ಎಂಬುದು ಸೈನ್ಸ್ನೇ. ನೀವು ಪ್ರೂವ್ ಮಾಡಿದ್ದೀರಿ, ಇನ್ನೂ ಪ್ರೂವ್ ಮಾಡಿಲ್ಲ ಎಂಬುದು ನಿಮ್ಮ ಸರ್ಚೆ, ಆಯಿತಾ? ನಾನು ಹೇಳೋದು, ನೀವು ಆ ಸರ್ಚೆನ ನಾನು ಪ್ರೂವ್ ಮಾಡಿದ ಮೇಲೆ ಬರ್ತೀನಿ ಅಂದರೆ ಭಗವಂತ ಯಾರು ಅವಸರ ಇಲ್ಲ, ನಿಧಾನಕ್ಕೆ ಬನ್ನಿ, ನೋ ಪ್ರಾಬ್ಲಮ್ ಅಂತ ಹೇಳ್ತಿದ್ದಾನೆ. ಏನು ಒಂದೇ ಒಂದು ಇದು ಅಂತ ಹೇಳಿದ್ರೆ, ನನ್ನ ಈ ಜೀವನದಲ್ಲಿ ಅದು ಪ್ರೂವ್ ಆಗದೇ ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಜನ ತೊಗೊಂಡು ಬರಬೇಕು, ರೆಡಿ ಹತ್ರ ಮಾಡಬೇಕು. ಯಾರು ನಾನು ಹೇಳೋದು ಹಿಂಗೆ ಮಾಡಬೇಕು ಅಂತ ನಾನು ಹೇಳಲ್ಲ, ಅವ್ರಿಗೆ ಹೇಳಿದ ಉತ್ತರ. ನೀವು ಇಂಡಿವಿಜುವಲ್, ನಿಮಗೆ ಸ್ವತಂತ್ರ ಇದೆ, ನಾನು ನಿಮ್ಮನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಬುದ್ಧಿವಂತ ಏನು ಯೋಚನೆ ಮಾಡ್ತಿದ್ದಾನೆ? ಅಯ್ಯ ನನಗೆ ಈಗ 70 ಆಗಿದೆ, ಯಾವಾಗ ಇದು ಪ್ರೂವ್ ಆಗಿ ನಾನು ಅದು ತಿಳ್ಕೊಂಡು ಅದ್ರಲ್ಲಿ ಹೋಗೋದು? ಇಲ್ಲಿ ಆಲ್ರೆಡಿ ಇದಕ್ಕೆ ಜಾಸ್ತಿ ಪ್ರೂಫ್ ಕೊಡ್ತಾ ಇದ್ದಾರೆ. ನಮ್ಮ ಗ್ರಂಥಗಳಲ್ಲಿ ಪ್ರೂಫ್ ಕೊಡ್ತಾರೆ. ಇದೇ ಸೈನ್ಸ್ ಬುಕ್ ರೀ, ಇದು ಸಿಲೆಬಸ್. ನಮ್ಮ ಸೈನ್ಸ್ ಇದು ಪ್ರಕಾರ ಇನ್ನೂ ಕಂಡಿಡಿದಿಲ್ಲ. ಅದಕ್ಕೆ ನಾನೇನು ಮಾಡೋದು? ನಮ್ಮ ಸೈನ್ಸ್ ಬರುತ್ತೆ, ಇನ್ನೊಂದು 3 ಜನ್ಮ ಆಗಿದ ಮೇಲೆ ಮೇಬಿ ಇನ್ನೂ ಇಂಪ್ರೂವ್ ಆಗಿರುತ್ತೆ. ನಾನು ಎರಡನ್ನೇ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲ ನಾನು ಅದನ್ನೇ ಒಂದೇ ಹೇಳ್ಕೊಳ್ಬೇಕು. ಇಲ್ಲಿ ಇನ್ನೊಂದು ಸೈನ್ಸ್ ಇದೆ, ಇದಕ್ಕೇನು ಪ್ರೂಫ್ ಇದೆ, ಇದನ್ನು ನಾವು ತಿಳ್ಕೊಂಡು ಇದರಲ್ಲಿ ಮುಂದುವರಬೇಕು ಅಂತ ಹೇಳೋದಕ್ಕೆ ಒಂದು ಕೆಲವರಿದ್ದಾರೆ. ಅದನ್ನು ನಾವು ಹೇಳ್ತೀವಿ. ಅದೇ ಬುದ್ಧಿ ಇರೋ ಅಂದರೆ ನಾವು ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ಇಲ್ಲ ಏನಾರ ಒಂದು ಸಿಲೆಬಸ್ನಲ್ಲಿ ಇದು ಅಂದರೆ ಗೈಡ್ ಸಿಗತ್ತಲ್ಲ. ಎಲ್ಲರೂ ಎಕ್ಸಾಮ್ ಪಾಸ್ ಮಾಡಿದ್ದೀವಿ, ಪೂರ್ತಿ ಬುಕ್ ಓದಿ ಪಾಸ್ ಮಾಡಿದ್ದೀವಿ. ಗೈಡ್ ತೊಗೊಂಡು ಎಕ್ಸಾಮ್ ಮುಂಚೆ ಗೈಡ್ನಲ್ಲಿ ಏನಿದೋ ಅದನ್ನು ಆನ್ಸರ್ ಮಾಡಿ. ಎಲ್ಲರೂ ಡಿಗ್ರಿ ಅಂದರೆ 15 ವರ್ಷ ಕ್ವಶನ್ ಪೇಪರ್ಸ್ ಇರುತ್ತೆ. ಇಲ್ಲ 15 ವರ್ಷ ಏನೇನು ಪ್ರಶ್ನೆಗಳು ಬಂತೋ ಎಲ್ಲ ಅದನ್ನು ತಗೋತೀವಿ. 2 ತಿಂಗಳು BCom, ಅದಕ್ಕೇನು ಇದೇ ವ್ಯಾಲ್ಯೂ. ಸೊ ಕಲಿಯುಗದಲ್ಲಿ ಟೈಮ್ ಇಲ್ಲ ರೀ. ಈಗ ಇನ್ನೂ ನಾನೊಂದು ಇವ್ರು ನೋಡಿ ಆಲ್ರೆಡಿ ಇವ್ರು ಮೈಕ್ ನಿಂತ್ಕೊಂಡು ನನಗೆ ನೋಡ್ತಾ ಇರ್ತಾರೆ, ಹೇಳಪ್ಪ ಸಾಕು ಸಾಕು ಅಂತ. ಟೈಮ್ ಇಲ್ಲ, ಅವ್ರ ಮೇಲೆ ತಪ್ಪಿಲ್ಲ, ಟೈಮ್ ಇಲ್ಲ. ಏನು ದಾರಿ ಇದೆ ನಮಗೆ? ಇಷ್ಟಕ್ಕೆ ಮೇಲೆ ಪ್ರೂಫ್ ಕೊಟ್ಟಿದ್ದಾರೆ, ನಾವು ಅಕ್ಸೆಪ್ಟ್ ಮಾಡಿಕೊಂಡು ಸ್ವಲ್ಪ ಮುಂದೆ ಹೋಗಿ ನೋಡೋಣ, ನೋಡಿದ್ರೆ ಆಗತ್ತಾ ನೋಡೋಣ. ಆ ರೀತಿನ ನಾವು ಅದನ್ನ ಹಂಗೆ ನಾವು ಯೋಚನೆ ಮಾಡ್ತೀವಿ. ಸೈನ್ಸ್ ತಪ್ಪೇ ಇಲ್ಲ. ಪ್ರಭುಪಾದರು ಸೈನ್ಸ್ನ ಮುಂದುವರಿಸಿ ಅಂತ ಹೇಳ್ತಿದ್ದಾರೆ, ಸೈನ್ಸ್ನ ಮುಂದುವರಿಸಿ, ಸೈನ್ಸ್ ಪ್ರಕಾರ ಪ್ರೂವ್ ಮಾಡಿ ಅಂತ ಹೇಳ್ತಿದ್ದಾರೆ. ನಾವು ಅದಕ್ಕೆ ಅಗೇನ್ಸ್ಟೇ ಇಲ್ಲ. ಬಟ್ ಇದ್ರಲ್ಲಿ ಆಲ್ರೆಡಿ ಪ್ರೂಫ್ ಇದೆ. ಆ ನಂಬಿಕೆ ಇಲ್ದವರು ಟ್ರೈ ಮಾಡಿ. ನಾವು ಹೇಳೋದು ಸ್ವಲ್ಪ ನಂಬಿಕೆ ಇಡಿ ಸ್ವಾಮಿ, ಸ್ವಲ್ಪ ಮುಂದುವರೋಣ ಅಂತ ನಾವು ಹೇಳ್ತೀವಿ ಅಷ್ಟೇ. ಹರೇ ಕೃಷ್ಣ. ಥ್ಯಾಂಕ್ ಯು ಬ್ರದರ್. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಸೊ ಕಾರ್ತಿಕ ಮಾಸದ ಈ ಒಂದು ಶುಭ ಸಂದರ್ಭದಲ್ಲಿ ಪೂಜ್ಯರಾದಂತಹ ವಿದುರ ಮಾಧವ ಪ್ರಭುಗಳು ನಮಗೆ ಅತ್ಯಂತ ಸುಂದರವಾಗಿ ಭಗವದ್ಗೀತೆಯ 15ನೇ ಅಧ್ಯಾಯದ ಪುರುಷೋತ್ತಮ ಯೋಗ ಈ ಒಂದು ಅಧ್ಯಾಯದ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನಾವೆಲ್ಲರೂ ತಿಳ್ಕೊಂಡ್ವಿ ಯಾವ ರೀತಿ ಇವೆಲ್ಲನೂ ಸೃಷ್ಟಿಯಾಗಿರೋದು ಭಗವಂತನಿಂದಾನೆ. ಭಗವಂತನೇ ಎಲ್ಲನೂ ನಮಗೆ ಕೊಟ್ಟಿರೋದು. ಆದರೆ ನಾವೇನು ಮಾಡ್ತಾ ಇದ್ದೀವಿ? ನಮ್ಮಲ್ಲಿರುವಂತಹ ಒಂದು ಭ್ರಮೆಯಿಂದ, ಅಹಂಕಾರದಿಂದ ನಾವು ನಮ್ಮ ಬೌಂಡ್ರಿಗಳನ್ನು ಹಾಕ್ಕೊಂಡು ಇದು ನಂದು 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 ಅಂತ ನಾವು ಇಲ್ಲಿ ಒದ್ದಾಡ್ತಾ ಇದ್ದೀವಿ. ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ತಾನೆ ಇದ್ದೀವಿ. ಕಡೆಗೆ ಏನೆಲ್ಲ ಕೆಟ್ಟದಾಗುತ್ತೋ ಅದನ್ನು ಅವನ ಮೇಲೆ ಹಾಕ್ತೀವಿ, ಏನೆಲ್ಲ ಒಳ್ಳೇದಾಗುತ್ತೋ ಅದನ್ನು ನಾನೇ ಮಾಡಿದ್ದು ಅಂತ ಹೇಳ್ಕೊಂಡು
ನಮ್ಮ ಜೀವನನ ಮಾಡ್ತಾನೆ ಇದ್ದೀವಿ, ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ತಾನೆ ಇದ್ದೀವಿ. ಅದು ಯಾವ ರೀತಿ ನಡೀತಾ ಇದೆ? ಈ ಒಂದು ಜನ್ಮಕ್ಕೆ ಅದು ಸ್ಟಾಪ್ ಆಗ್ತಾ ಇಲ್ಲ. ಜನ್ಮಗಳನ್ನ ನಾವೇನು ಮಾಡ್ತಾ ಇದ್ದೀವಿ? ತಗೊಳ್ತಾನೆ ಇದ್ದೀವಿ. ಟ್ರಯಲ್ ಆ್ಯಂಡ್ ಎರರ್ ನಾವು ಮಾಡ್ತಾನೆ ಇದ್ದೀವಿ. ಕಡೆಗೆ ಫೈನಲ್ ಆಗಿರೋವಂಥ ಒಂದು ನಾಲೆಡ್ಜು ನಮಗೆ ಸಿಗ್ತಾ ಇಲ್ಲ. ಯಾಕೆ ಹೇಳಿ? ನಮಗೆ ಆ್ಯಕ್ಚುಲ್ ಆಗಿ ನಾಲೆಡ್ಜ್ ಇರುವಂತಹ ಈ ಒಂದು ಭಗವದ್ಗೀತೆಯ ಶರಣಾಗತಿನ ನಾವು ಪಡಿತಾ ಇಲ್ಲ. ನಮಗೆ ನಾಲೆಡ್ಜ್ ಪಡ್ಕೊಳ್ಳೋದಕ್ಕೆ ನಮ್ಗೆ ಆಗಬೇಕಾಗಿರೋವಂಥ ಟೆಕ್ಸ್ಟ್ ಬುಕ್ ಸಿಲೆಬಸ್ ಏನಾಗಿರ್ಬೇಕು ಹೇಳಿ? ಭಗವದ್ಗೀತೆ ಆಗಿರುತ್ತೆ. ಯಾವಾಗ ನಮ್ಮ ಟೆಕ್ಸ್ಟ್ ಬುಕ್ ಭಗವದ್ಗೀತೆ ಆಗಿರುತ್ತೆ, ಭಗವಂತ ಕ್ಲಿಯರಾಗಿ ಹೇಳ್ತಾ ಇದ್ದಾನೆ, ಇದೆಲ್ಲ ಬಂದಿರೋದು ನನ್ನಿಂದ. ನೀವು ಇಲ್ಲಿಗೆ ಟ್ರಾನ್ಸ್ಫಾರ್ಮೇಷನ್ಗೋಸ್ಕರ ಬಂದಿದ್ದೀರಾ. ರಿಹ್ಯಾಬಿಲಿಟೇಷನ್ ಸೆಂಟರ್ಗಳು ಇರುತ್ತಲ್ಲ, ನಾವು ಯಾವುದಕ್ಕೊಂದೊಂದು ಅಡಿಕ್ಷನ್ ಆಗಿದ್ರೆ ಸೆಂಟರಲ್ಲಿ ಹಾಕ್ತಾರೆ. ಆ ರೀತಿ ಭಗವಂತ ನಮ್ಮನ್ನು ಹಾಕಿದ್ದಾರೆ. ಇಲ್ಲಿ ಏನು ಮಾಡ್ಬೇಕು ಹೇಳಿ? ನಮ್ಮ ಹೃದಯನ ನಾವು ಪರಿವರ್ತನೆ ಮಾಡ್ಕೋಬೇಕು. ಅದಕ್ಕೋಸ್ಕರ ಭಗವಂತ ಏನು ಮಾಡಿದ್ದಾನೆ? ಇಲ್ಲಿ ಮಾರ್ಗನ ಕೊಟ್ಟಿದ್ದಾರೆ. ಈ ರೀತಿ ನೀವು ನಡೆದ್ರೆ ನಮ್ಮ ಹೃದಯ ಪರಿವರ್ತನೆ ಆಗುತ್ತೆ. ನಾನು ನಿಮ್ಮನ್ನು ಫೋರ್ಸಿಬಲಿ ನೀನು ನನ್ನ ಮಾತು ಕೇಳು ಅಂತ ಭಗವಂತ ಯಾವತ್ತೂ ಹೇಳಲ್ಲ. ನೀವು ತಿಳ್ಕೊಳ್ಳಿ. ಜ್ಞಾನ ಕೊಟ್ಟಿದ್ದೀನಿ, ಆಚಾರ್ಯರನ್ನು ಅಂದರೆ ಟೀಚರ್ಸ್ನ ನಾನು ಕಳಿಸ್ತಾ ಇದ್ದೀನಿ. ಅವರಿಂದ ತಿಳ್ಕೊಳ್ಳಿ. ನೀವು ತಿಳ್ಕೊಂಡು ಅರ್ಥ ಮಾಡಿಕೊಂಡು ನಿಮ್ಮ ಹೃದಯನ ನೀವು ಪರಿವರ್ತನೆ ಮಾಡ್ಕೊಳ್ಳಿ. ಆವಾಗ ನೀವು ವಾಲಂಟರಿಯಾಗಿ ನೀವು ಆಟೋಮೆಟಿಕ್ಕಾಗಿ ನನ್ನ ಹತ್ರಕ್ಕೆ ಬರ್ತೀರಾ. ಆಟೋಮೆಟಿಕ್ಕಾಗಿ ನಿಮಗೆ ಆನಂದ ಅನ್ನೋದು ಸಿಗುತ್ತೆ. ಸೊ ಇಂಥ ಒಂದು ಅದ್ಭುತವಾದಂಥ ಜ್ಞಾನನ ಭಗವಂತ ಭಗವದ್ಗೀತೆಯಲ್ಲಿ ಕೊಟ್ಟಿದ್ದಾರೆ. ಪ್ರಭುಗಳು ಅತ್ಯಂತ ಸುಂದರವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಇವರಿಗೆ ಮತ್ತು ಇವರ ಕುಟುಂಬದವರಿಗೆ ಒಳ್ಳೆಯದಾಗಲಿ ಅಂತ, ಭಗವಂತನ ಭಕ್ತಿ ಇನ್ನೂ ಉನ್ನತಿಯಾಗಲಿ ಅಂತ ನಮ್ಮ ಸೆಂಟರ್ಗೆ ಪದೇ ಪದೇ ಹೀಗೆ ಬರ್ತಾ ಇರಲಿ. ಈ ಒಂದು ಭಗವಂತನ ಜ್ಞಾನವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ಕೊಡ್ತಾ ಇರಲಿ ಅಂತ ಬೇಡ್ಕೊಂತ ಒಂದ್ಸಾರಿ ಹರೇ ಕೃಷ್ಣ ಮಂತ್ರನ ಹೇಳೋಣ.